ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪವನ್ ರಘು ಪಾಡ್ಕಾಸ್ಟ್. ನಮ್ಮ ಮೈಸೂರಿನ ಹುಡುಗ ಸುಮಾರು 400-500 ಡ್ಯಾನ್ಸ್ ಕಾಂಪಿಟೇಷನ್ಸ್ ಅಲ್ಲಿ ಗೆದ್ದಿದ್ದಾನೆ. ಸುಮಾರು ಡ್ಯಾನ್ಸ್ ರಿಯಾಲಿಟಿ ಶೋಸ್ ಮಾಡಿದ್ದಾನೆ. DID ತೆಲುಗುಲಿ ರನ್ನರ್ ಅಪ್, ಆರ್ ಯು ರೆಡಿ ಜೋಡಿ ಈ ರಿಯಾಲಿಟಿ ಶೋ ಕೂಡ ರನ್ನರ್ ಅಪ್. DKD ನೋಡಿರ್ತೀರಾ. ಇವತ್ತಿನ ನಮ್ಮ ಗೆಸ್ಟ್ ಪ್ರಜ್ವಲ್. ಹಾಯ್ ಪ್ರಜ್ವಲ್. ಹಲೋ ಅಣ್ಣ, ಹಾಯ್. ವೆಲ್ಕಮ್ ಟು ಪವನ್ ರಘು ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಲೋ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ, ನೀವು ಹೇಗಿದ್ದೀರಾ? ಓ ಸೂಪರ್. ಎಷ್ಟು ಸುಮಾರು ವರ್ಷಗಳಾಗಿತ್ತು ಹೌದು, ಮೀಟ್ ಆಗಿ. ಲಾಂಗ್ ಗ್ಯಾಪ್. ಮತ್ತೆ ಏನ್ ಮಾಡ್ತಿದ್ಯಾ ಈಗ? ನಡೀತಾ ಇದೆ ಕೆಲಸ. ಲೈಕ್ ಈಗ ರಿಯಾಲಿಟಿ ಶೋಸ್ಗೆ ಅಸಿಸ್ಟ್ ಮಾಡ್ತಾ ಇರ್ತೀನಿ, ಮತ್ತೆ ಆಚೆ ಶೋಸ್ಗೂ ಕೊರಿಯೋಗ್ರಫಿ ಮಾಡ್ತಾ ಇರ್ತೀನಿ. ನೈಸ್. ನಡೀತಾ ಇದೆ, ಹೋಗ್ತಾ ಇದೆ. ಬ್ಯಾಂಗ್ಳೂರಲ್ಲಿ, ಹೈದರಾಬಾದ್, ಚೆನ್ನೈ 3 ಕಡೆನೂ ಹೋಗ್ತಾ ಇದೆ, ಮಾಡ್ತಾ ಇದ್ದೀನಿ. ನೈಸ್. ಹಾಗಾದ್ರೆ ನಮ್ಮ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಣವಾ? ಶೋರ್ ಅಣ್ಣ, ವಿಲ್ ಸ್ಟಾರ್ಟ್. ಹೇಗೆ ಅನಿಸ್ತಿದೆ ನಿಮಗೆ ನಮ್ಮ ಪಾಡ್ಕಾಸ್ಟು? ಖುಷಿ ಇದೆ ಅಣ್ಣ. ಫಸ್ಟ್ ಆಫ್ ಆಲ್ ಲೈಕ್ ನಾನು ಫಸ್ಟ್ ಟೈಮ್ ಈ ಥರ ಬಂದು ಮಾತಾಡ್ತಾ ಇರೋದು, ಒಂದು ಪಾಡ್ಕಾಸ್ಟ್ ಅಥವಾ ಇಂಟರ್ವ್ಯೂಸ್ ಏನೇ ಆಗಲಿ, ನಾನು ಆ ಥರ ಎಲ್ಲ ಯಾವತ್ತೂ ಮಾತಾಡಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನನಗೂ ಒಂದು ಆಪರ್ಚುನಿಟಿ ಲೈಕ್ ಓಪನ್ ಅಪ್ ಆಗೋಕ್ಕೆ, ನನ್ನ ಬಗ್ಗೆ ಬೇರೆಯವ್ರಿಗೆ ಗೊತ್ತಾಗೋಕ್ಕೆ, ನಿಮ್ಮ ಬಗ್ಗೆ, ನಿಮ್ಮ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ಒಂದು ನ್ಯೂಸ್ ರೀಚ್ ಆಗುತ್ತೆ. ಸೊ ಹೈಯರ್ ಹೈಟ್ಸ್ ಬೆಳೀಲಿ, ನಿಮ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಡ್ಯಾನ್ಸ್ ಅಂದರೆ ನಿನ್ಗೆ ಏನು ಅನಿಸುತ್ತೆ? ಡ್ಯಾನ್ಸ್ ಅಂದರೆ ಅದೊಂದು ಎಮೋಷನ್. ನನಗೆ ಬಂದು ಅದೊಂದು ಎಮೋಷನ್ ಥರ. ಲೈಕ್ ನಾನೇನು ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ರಿಯಾಲಿಟಿ ಶೋ ಮಾಡಬೇಕು, ಫೇಮ್ಗೋಸ್ಕರ ಡ್ಯಾನ್ಸ್ ಮಾಡಬೇಕು, ಒಳ್ಳೆ ನೇಮ್ ಮಾಡಬೇಕು ಅಂತೆಲ್ಲ ಏನೂ ಶುರು ಮಾಡಲಿಲ್ಲ. ಲೈಕ್ ಖುಷಿ ಆದಾಗ ಡ್ಯಾನ್ಸ್ ಮಾಡ್ತಿದ್ದೆ, ಟಿ ವಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ. ಆ ಥರ ಅದೊಂದು ಎಮೋಷನಾಗಿ ನನ್ನಲ್ಲಿ ಸ್ಟಾರ್ಟ್ ಆಗಿದ್ದು. ಆ ಎಮೋಷನ್ನ ನಮ್ಮ ಡ್ಯಾಡಿ ಚೆನ್ನಾಗಿ ನನಗೆ ಪುಷ್ ಮಾಡಿದ್ರು. ಸೊ ಅವರಿಂದ ನನಗದು ಎಮೋಷನ್ನಿಂದ ಒಂದು ಹ್ಯಾಬಿಟ್ ಥರ ಆಯಿತು, ಹ್ಯಾಬಿಟಿಂದ ಹಾಬಿ ಆಯಿತು, ಹಾಬಿಯಿಂದ ಪ್ರೊಫೆಷನ್ ಆಯಿತು. ಇವಾಗ ನಾನು ಲೈಕ್ ಕಂಪ್ಲೀಟಾಗಿ ಡ್ಯಾನ್ಸ್ಗೋಸ್ಕರನೇ ಇದ್ದೀನಿ. ಪ್ರತಿ ಒಂದು ಸ್ಟೇಜಲ್ಲೂ ನನ್ನ ಲೈಫಲ್ಲಿ ಡ್ಯಾನ್ಸೇ ಒಂದು ದೊಡ್ಡ ರೋಲ್ ಪ್ಲೇ ಮಾಡಿರೋದು. ಸೊ ನನ್ನ ಪೇರೆಂಟ್ಸ್ ಇವಾಗ ಹೆಂಗೆ ಎಲ್ಲರೂ ನನ್ನ ಜೊತೆ ಕೊನೆವರೆಗೂ ಫಸ್ಟಿಂದನೂ ಡ್ಯಾಡಿ ಮಮ್ಮಿ ಇದ್ದರು ಅಂತ ಹೇಳ್ತಾರೆ, ಆ ಥರ ಡ್ಯಾನ್ಸ್ ಇಸ್ ಬಿನ್ ವಿತ್ ಮೀ. ಲೈಕ್ ತುಂಬ ವರ್ಷದಿಂದ ನನ್ನ ಡೌನ್ಫಾಲ್ ಆದಾಗೆಲ್ಲ ನನಗೆ ಡ್ಯಾನ್ಸೇ ಹೆಲ್ಪ್ ಮಾಡಿರೋದು. ನನ್ನ ಸಕ್ಸಸ್ಸು ನಾನು ಇವತ್ತೇನಿದ್ದೀನೋ ಒಂದಷ್ಟು ಸ್ವಲ್ಪ ಏನು ನಾನು ಲೈಕ್ ಗುರ್ತಿಸ್ಕೊಂಡಿದ್ದೀನೋ ಅಥವಾ ನಾನು ಪ್ರೂವ್ ಮಾಡಿದ್ದೀನೋ, ಎವ್ರಿಥಿಂಗ್ ಬಿಕಾಸ್ ಆಫ್ ಡ್ಯಾನ್ಸ್. ವೆರಿ ಥ್ಯಾಂಕ್ಫುಲ್ ಡ್ಯಾನ್ಸ್ಗೆ. ಅದೊಂಥರ ಏನೋ ಮೇ ಬಿ ನನಗೆ ಡ್ಯಾನ್ಸ್ನ ಒಂದು ಬ್ಲೆಸ್ಸಿಂಗ್ ಥರ ರಿಸೀವ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಆ್ಯಂಡ್ ಡ್ಯಾನ್ಸ್ ನನಗೆ ಇಲ್ಲಿವರೆಗೂ ಕರ್ಕೊಂಬಂದಿರೋದಕ್ಕೆ. ಇನ್ನು ಮುಂದಕ್ಕೂ ಆಪ್ಷನ್ಸ್ ಲೈಕ್ ತುಂಬ ಇದೆ. ಲೈಫ್ ಲೀಡ್ ಮಾಡೋಕ್ಕೆ ಏನು ಬೇಕಾದರೂ ಮಾಡೋ ಆಪ್ಷನ್ಸ್ ಇದೆ. ಲೈಕ್ ಆದರೆ ನನಗೆ ಡ್ಯಾನ್ಸಲ್ಲೇ ಏನೋ ಒಂದು ಮಾಡಬೇಕು. ಬಿಕಾಸ್ ನಾನು ಇಷ್ಟು ವರ್ಷ ಹಸಲ್ ಮಾಡಿರೋದೇ ಅದಕ್ಕೋಸ್ಕರ. 16-17 ಇಯರ್ಸ್ ಆಯ್ತು ನಾನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿ. ಸೊ ಡ್ಯಾನ್ಸಲ್ಲೇ ಏನಾದರೂ ಒಂದು ಪ್ರೂವ್ ಮಾಡಬೇಕು ಅನ್ನೋ ಒಂದು ಏಮ್. ನಾನು ಏಮಗೆ ಮೇಯ್ನ್ ಸಪೋರ್ಟಾಗಿ ಮೋಟಿವ್ ಆಗಿ ನಿಂತಿರೋದು ಡ್ಯಾನ್ಸ್. ಸೊ ವೆರಿ ಥ್ಯಾಂಕ್ಫುಲ್. ಡ್ಯಾನ್ಸೇ ಎಲ್ಲ ಬೇಸಿಕ್ಕಾಗಿ ನಾನು ಹೇಳಬೇಕು ಅಂತಂದರೆ. ಅದಕ್ಕೋಸ್ಕರನೇ ನಾನಿನ್ನು ಲೈಕ್ ಎವ್ರಿ ಡೇ ನಾನು ಎದ್ದು ಏನೇ ಕೆಲಸ ಮಾಡೋದಾಗಲಿ, ಬಟ್ ಎಂಡ್ ಆಫ್ ದ ಡೇ ಅದೆಲ್ಲ ಕೆಲಸನೂ ಡ್ಯಾನ್ಸ್ ರಿಲೇಟೆಡೇ ಇರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಡ್ಯಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್. ಸೊ ಎವ್ರಿ ಡೇ ಡ್ಯಾನ್ಸ್, ಕಂಪ್ಲೀಟ್ ಡ್ಯಾನ್ಸ್. ಹೌದು. ಮತ್ತು ನಿನ್ನ ಡ್ಯಾನ್ಸ್ ಜರ್ನಿ ಇಲ್ಲಿ ತನಕ ಹೆಂಗಿತ್ತು? ಡ್ಯಾನ್ಸ್ ಜರ್ನಿ ಲೈಕ್ ನಂದು ತುಂಬ ಒಂದು ದೊಡ್ಡ ಜರ್ನಿ. ನಾನು ಮೈಸೂರಲ್ಲಿರೋದು, ಮೈಸೂರಲ್ಲಿ ಹುಟ್ಟಿದ್ದು ಬೆಳೆದಿದ್ದು, ಡ್ಯಾನ್ಸ್ ಜಾಯ್ನ್ ಆಗಿದ್ದು ನನ್ನ ಫಸ್ಟ್ ಗುರು ಬಂದು ಶಿವು ಮತ್ತು ಚೇತನ್ ಅಂತ ಅಂದ್ಬಿಟ್ಟು. ಸೊ ಅವರೊಂದು ಮನೇಲಿ ಅವರಿಬ್ಬರು ಅಣ್ಣ ತಮ್ಮದಿರು ಸಿಬ್ಲಿಂಗ್ಸ್, ಅವರು ಲೈಕ್ ಸ್ಟುಡಿಯೋ ತೊಗೊತಾ ಇದ್ರು. ಡ್ಯಾಡಿ ಅಲ್ಲೇ ಲೈಕ್ ನಿಯರ್ ಬೈ ಇತ್ತು ಮನೆ ಅಂತ ಅಂದ್ಬಿಟ್ಟು ಅಲ್ಲೇ ಜಾಯಿನ್ ಮಾಡಿಸಿದ್ರು. ಅಲ್ಲಿ ಲೈಕ್ ಅಲ್ಲಿ ಟ್ರೈನ್ ಆಗ್ತಾ ಇದ್ದೆ ನಾನು. ಬೇಸಿಕ್ ಫಸ್ಟ್ ಓಕೆ ಇದೇ ಬೇಸಿಕ್, ಹಿಂಗೆ ಮೂವ್ ಆಗುತ್ತೆ ಬಾಡಿ, ಇದು ಡ್ಯಾನ್ಸಿಂಗ್ ಸಿಂಕ್ ಮಾಡಬೇಕು ಮ್ಯೂಸಿಕ್ಗೆ ಅನ್ನೋ ಒಂದು ಬೇಸಿಕ್ ಫೌಂಡೇಶನ್ ನನಗೆ ಕೊಟ್ಟಿದ್ದು ಅವರಿಬ್ಬರೇ. ಇವತ್ತಿಗೂ ತುಂಬ ನೆನೆಸ್ಕೊತೀನಿ ಅವ್ರನ್ನ. ಲೈಕ್ ಇವಾಗೇನು ಸ್ಟುಡಿಯೋ ಏನು ರನ್ ಮಾಡ್ತಾ ಇಲ್ಲ ಅವರು, ಬಟ್ ನಾನು ಅವ್ರನ್ನ ತುಂಬ ನೆನೆಸ್ಕೊತೀನಿ. ಅವರೇ ನನಗೆ ಬೇಸ್ಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಡ್ಯಾನ್ಸ್ ಅಂದರೆ ಏನು ಅಂತ. ಅಲ್ಲಿದ್ದೆ ಒಂದು 3 ಇಯರ್ಸ್ವರೆಗೂ. ಲೈಕ್ ಅಲ್ಲಿ ಅವ್ರ ಅಂಡರಲ್ಲೇ ಟ್ರೈನ್ ಆದೆ. ಲೈಕ್ ಆವಾಗ ಒಂದು 2009 to 2015 ಎರ ಇದು. ಲೈಕ್ ಆವಾಗ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಸ್ ಅಂತಾರೆ. ಡ್ಯಾನ್ಸ್ ಕಾಂಪಿಟೇಷನ್ ಅಂದ್ರೆ ತುಂಬ ಒಂದು ದೊಡ್ಡ ಕ್ರೇಜ್ ಅವಾಗ ಎಲ್ಲರಿಗೂ. ಮೈಸೂರಲ್ಲಿ ಇದ್ದಿದ್ದು ತುಂಬ ಇತ್ತು, ಲೈಕ್ ಡ್ಯಾನ್ಸರ್ಸ್ ತುಂಬ ಜನ ಇದ್ದರು. ಸೊ ಅವಾಗ ಆ ಫೋಕಸ್ ಆ ಕಡೆ ಇತ್ತು. ಲೈಕ್ ನಾನು ಕಾಂಪಿಟೇಷನ್ ಅಟೆಂಡ್ ಮಾಡೋದೆಲ್ಲ ನಮ್ಮ ಡ್ಯಾಡಿಗೆ ತುಂಬ ಇಷ್ಟ. ಸೊ ಅವರೇನು ನ್ಯೂಸ್ ಕಲೆಕ್ಟ್ ಮಾಡಿ ಎಲ್ಲೇ ಇದ್ದರು ಕಾಂಪಿಟೇಷನ್ಸ್ ನ್ಯೂಸ್ ಪೇಪರ್ ಥ್ರೂ ಆಗಲಿ ಅಥವಾ ಕಾಂಟ್ಯಾಕ್ಟಿಂದ ಆಗಲಿ
ನ್ಯೂಸ್ ಬಂದಿದ ತಕ್ಷಣ ಡ್ಯಾನ್ಸ್ ಕ್ಲಾಸಲ್ಲಿ ಹೇಳೋರು ಲೈಕ್ ಈ ಥರ ಕಾಂಪಿಟೇಷನ್ ಇದೆ ಹೇಳ್ಕೊಡಿ ಮಾಡಿಸಿ ಅಂತ. ಅವ್ರ ಹಿಂಸೆ ಮೇಲೆ ಕಲಿತಾ ಇದ್ದೆ ಅವಾಗ. ಅಯ್ಯೋ ಕಷ್ಟ ಕೊಡ್ತಾ ಇದ್ದಾರೆ, ಮಾಡಬೇಕು, ಪ್ಲೇಸ್ ಮಾಡಬೇಕು, ಮಾಡಿಲ್ಲ ಅಂದರೆ ಪ್ಲೇಸ್ ಬಂದಿಲ್ಲ ಅಂದರೆ ಬೈತಾರೆ. ಎಲ್ಲರ ಚೈಲ್ಡ್ಹುಡ್ ಆಲ್ಮೋಸ್ಟ್ ಹಂಗೆ ಇರುತ್ತೆ, ಫೋರ್ಸ್ಫುಲ್ಲಿನೇ ಹೋಗ್ತಾರೆ. ಸೊ ನಂದು ಹಂಗೆ ಇತ್ತು. ಬಟ್ ಅದು ಹೋಗ್ತಾ ಹೋಗ್ತಾ ಟೈಮ್ ಲೈಕ್ ಪಾಸ್ ಆಗ್ತಾ ನನಗೆ ಅದೊಂದು ಏನೋ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಯ್ತು, ಯಾವ ಪಾಯಿಂಟಲ್ಲಿ ಯಾವ ಲೈಕ್ ಒಂದು ಮೂಮೆಂಟ್ ಇರುತ್ತೆ ಅಲ್ವಾ ಲೈಫಲ್ಲಿ, ಆ ಟೈಮಲ್ಲಿ ನಾನು ಮಾಡಬೇಕು ಅನಿಸ್ತು. ನಂಗೆ ಆ ಥರ ಎಲ್ಲ ಏನೂ ಇಲ್ಲ. ಲೈಕ್ ಇವೆಂಚುಲಿ ನನಗೆ ಡ್ಯಾನ್ಸ್ ಅನ್ನೋದು ತುಂಬ ಜೆಲ್ ಆಯ್ತಾ ಸ್ಟಾರ್ಟ್ ಆಯ್ತು ನನಗೆ. ಅದೊಂದು ಟೈಮ್ ಲೈಕ್ ಅವಾಗ ತುಂಬ ಕಾಂಪಿಟೇಷನ್ಸ್ ಮಾಡಿದೆ ಮೈಸೂರಲ್ಲಿ. ಆಲ್ಮೋಸ್ಟ್ ಇವಾಗಲೂ ನಮ್ಮ ಮನೇಲಿ ಟೋಟಲ್ ಲೈಕ್ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ದು, ಡಿಸ್ಟ್ರಿಕ್ಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಇದೆಲ್ಲದ್ರದ್ದು ಒಂದು ಟೋಟಲ್ ಪ್ರೈಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಆಲ್ಮೋಸ್ಟ್ 370-400 ಹತ್ತತ್ರ ಟ್ರೋಫೀಸ್ಗಳಿದೆ ನನ್ನ ಹತ್ರ. ಇನ್ನು ಸರ್ಟಿಫಿಕೇಟ್ಸ್ ಅಂತೂ 1000 ಮೇಲಿದೆ. ಸೊ ನನ್ನ ಚೈಲ್ಡ್ಹುಡ್ ಎಲ್ಲ ನಾನು ಸ್ಪೆಂಡ್ ಮಾಡಿರೋದು ಈ ಥರ ಕಾಂಪಿಟೇಷನ್ಸಲ್ಲಿ. ನಮ್ಮ ಡ್ಯಾಡಿ ಪುಷ್ ಮಾಡೋದು, ಪೇರೆಂಟ್ಸ್ ಸಪೋರ್ಟಿಂದ ಕಾಂಪಿಟೇಷನ್ಸ್ ಮಾಡ್ತಾ ಹೋದೆ. ಅದಾದಮೇಲಿಂದ 2015 ಒಂದು ಆಡಿಷನ್ ಇತ್ತು, ಲೈಕ್ ಒಂದು ಕನ್ನಡ ಶೋದು, ಕಲರ್ಸ್ ಕನ್ನಡ ಶೋ ಅಲ್ಲಿ ಇದ್ದಿದ್ದು. ಆ ಆಡಿಷನ್ ಅಟೆಂಡ್ ಮಾಡೋಕ್ಕೆ ಮುಂಚೆನೂ ತುಂಬ ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ, ಬಟ್ ಎಲ್ಲೂ ಸೆಲೆಕ್ಟ್ ಆಗಿರಲಿಲ್ಲ. ತುಂಬ ಟೈಮ್ ತೊಗೊಂತು. ನನಗೊಂದು 7 years ಆಯಿತು. 2009 ಸ್ಟಾರ್ಟ್ ಮಾಡಿದ್ದು. ನಾನು ಫಸ್ಟ್ ಶೋ ಮಾಡಿದ್ದು ಬಂದು 2016. ಸೊ ನನಗೆ ಅಷ್ಟು ಟೈಮ್ ತೊಗೊಂತು. ಅಷ್ಟು ವರ್ಷದಲ್ಲಿ ನಾನೊಂದು 400 ಪ್ಲೇಸಸ್ ಮಾಡಿ, ಅಷ್ಟೆಲ್ಲ ಮಾಡಿ, ಬೇರೆ ಕಡೆ ಟ್ರಾವೆಲ್ ಮಾಡಿ, ಗ್ರೂಪಲ್ಲೆಲ್ಲ ಮಾಡ್ತಿದ್ದೆ, ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ, ಎಲ್ಲ ಥರನೂ ಮಾಡಿದ್ದೀನಿ ನಾನು ಚೈಲ್ಡ್ಹುಡಲ್ಲಿ. ಲೈಕ್ ಒಬ್ಬ ಡ್ಯಾನ್ಸರ್ ಏನೇನು ಹಸಲ್ ಮಾಡ್ತಾನೋ ಅದೆಲ್ಲ ಥರನೂ ಮಾಡಿದ್ದೀನಿ. ಮೂವೀಸ್ಗಳಿಗೆ ಬ್ಯಾಕ್ಗ್ರೌಂಡಲ್ಲಿ ಡ್ಯಾನ್ಸ್ ಆಡೋದು, ಆಲ್ಬಮ್ ಸಾಂಗಿಗೆ ಮಾಡೋದು, ಆರ್ಕೆಸ್ಟ್ರಾ ಈ ಥರ ಎಲ್ಲ ಇತ್ತು. ಅದೆಲ್ಲ ಚೆನ್ನಾಗಿತ್ತು ಆವಾಗ. ಅದೊಂದು ಟೈಮ್ ಲೈಕ್ ತುಂಬ ಚೆರಿಷ್ ಮಾಡ್ತೀನಿ ಅದನ್ನು. ಆಡಿಷನ್ ಬಂತು, ಅಟೆಂಡ್ ಮಾಡಿದೆ. ಡ್ಯಾನ್ಸಿಂಗ್ ಸ್ಟಾರಲ್ಲಿ ನಾನು ಸೆಲೆಕ್ಟ್ ಆಗಿ ಅಲ್ಲಿ ವರ್ಧಾಣ ನಂಗೆ ಕೊರಿಯೋಗ್ರಾಫರ್ ಇದ್ದಿದ್ದು. ಆ ಶೋ ಅಲ್ಲಿ ರನ್ನರ್ ಅಪ್ ಆದೆ. ಅದಾದಮೇಲಿಂದ ಆ ಶೋ ಆದಮೇಲಿಂದ ಒಂದಷ್ಟು ಏನು ಮಾಡಲಿಲ್ಲ. ಲೈಕ್ ಅದಾದಮೇಲೆ ಶೋಸ್ ಯಾವುದು ಮಾಡಲಿಲ್ಲ. ಚಿಕ್ಕ ಈವೆಂಟ್ಸ್ಗಳು ಕರೀತಾ ಇದ್ರು, ಲೈಕ್ ಗೆಸ್ಟ್ ಅಪಿಯರೆನ್ಸ್ ಆ ಥರ ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ಮತ್ತೆ ನನಗೆ ನೆಕ್ಸ್ಟ್ ಶೋ ನಾ ಮಾಡೋಕ್ಕೆ 4 years ಆಯಿತು. ನಾನು ನೆಕ್ಸ್ಟ್ 15 ಆದಮೇಲಿಂದ ನಾನು ಶೋ ಮಾಡಿ 2021 ಡಿ ಕೆ ಡಿಗಿಂತ ಮುಂಚೆ ಒಂದು ಶೋ ಮಾಡಿದೆ. ಬಟ್ ಮೇಯ್ನಾಗಿ ನನಗೆ ಬೂಮ್ ಮಾಡಿದ್ದು ಒಂದು ಶೋ ಅಂತಂದರೆ ಡಿ ಕೆ ಡಿಯಿಂದ ನನ್ನ ಲೈಫ್ ತುಂಬ ಚೇಂಜ್ ಆಯಿತು. ಸೊ ಅಷ್ಟು ವರ್ಷ ಯಾಕೆ ಟೈಮ್ ತೊಗೊಂತು, ಒಂದು ಶೋ ಆದಮೇಲೆ ನಾನು ಯಾಕೆ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಅಂತಂದರೆ, ಕಾಣಿಸ್ಕೊಂಡೆ ಅಂದರೆ ಕಂಟೆಸ್ಟೆಂಟಾಗಿ ಆಗ್ತಾ ಇರಲಿಲ್ಲ. ಆಡಿಷನ್ಸ್ ಅಟೆಂಡ್ ಮಾಡಿದೆ, ಲೈಕ್ ಫ್ರೀಕ್ವೆಂಟಾಗಿ ಮಾಡ್ತಾಯಿದ್ದೆ, ಬಟ್ ಸೆಲೆಕ್ಟ್ ಆಗ್ತಾ ಇರಲಿಲ್ಲ. ಆವಾಗ ನನಗೆ ಗೊತ್ತಾಗಿದ್ದು, ಓಕೆ ನಾನು ಚಿಕ್ಕ ವಯಸ್ಸಲ್ಲಿ ಮಾಡಿದ ಶೋಗೂ ಇವಾಗ ಬರ್ತಾ ಇರೋ ಶೋಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಲೈಕ್ ಅಪ್ಗ್ರೇಡ್ ಆಗ್ತಾ ಇದೆ ಡ್ಯಾನ್ಸ್ ಆಗಲಿ ಅಥವಾ ರಿಯಾಲಿಟಿ ಶೋ ಪ್ಯಾಟರ್ನ್ಸ್ ಆಗಲಿ ಅಪ್ಗ್ರೇಡ್ ಆಗ್ತಾ ಇದೆ ಅನ್ನೋದೊಂದು ಸೆನ್ಸ್ ನನಗೆ ಬಂತು. ಸೊ ನಾನು ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ. ಅದೊಂದು 4 ವರ್ಷದ ಟೈಮ್ ಪೀರಿಯಡಲ್ಲಿ ಹಂಗೆ ಕೊರಿಯೋಗ್ರಾಫರ್ಸ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಿಕ್ಕ ಶೋಸ್ಗಳಿಗೆಲ್ಲ ಬ್ಯಾಂಗ್ಳೂರ್ಗೆ ಹೋಗಿ ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಅದಾದಮೇಲಿಂದ ಡಿ ಕೆ ಡಿ ಬಂತು. ಡಿ ಕೆ ಡಿಲಿ ಸೆಲೆಕ್ಟ್ ಆದೆ. ಆ ಶೋ ಆಯಿತು. ಅದಾದಮೇಲಿಂದ ಇನ್ನು ಲೈಕ್ ಡಿ ಕೆ ಡಿ ಆದಮೇಲಿಂದ ಮೇ ಬಿ ನನಗೆ ಅಲ್ಲೊಂದು ಒಳ್ಳೆಯ ಸ್ಟಾರ್ ಅನಿಸುತ್ತೆ ನನಗೆ. ಅಲ್ಲಿಂದ ನನ್ನ ಲೈಫ್ ಚೇಂಜ್ ಆಯಿತು. 2019 ಒಂದು ತೆಲುಗು ಶೋ ಮಾಡಿದೆ ಇಮಿಡಿಯೇಟ್. ಅದಾದಮೇಲೆ ಡಿ ಕೆ ಡಿ ಮಾಡಿದೆ. ಡಿ ಕೆ ಡಿ ಆದಮೇಲಿಂದ ಮತ್ತೆ ಚೆನ್ನೈಯಲ್ಲಿ ಒಂದು ಶೋ ಮಾಡಿದೆ. ಅದಾದಮೇಲೆ ಮತ್ತೆ ಚೆನ್ನೈಯಲ್ಲಿ ಇನ್ನೊಂದು ಶೋ ಮಾಡಿದೆ. ಒಂದು 5 ಶೋಸ್ ಒಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಮಾಡಿದೆ. ಅಲ್ಲಿಂದ ನನಗೆ ಒಂದು ಒಳ್ಳೆ ಸ್ಕೋಪ್ ಅನ್ನೋದು ಅಥವಾ ರೆಕಗ್ನೇಷನ್ ಅನ್ನೋದು ಸಿಕ್ಕಿದ್ದು. ಸೊ ಥ್ಯಾಂಕ್ಸ್ ಟು ಡಿ ಕೆ ಡಿ, ಝೀ ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದ್ರು. ಇವಾಗ ಅದೆಲ್ಲ ಆದಮೇಲೆ ಅದಷ್ಟು ಶೋಸ್ ಆಯಿತು, ಕಂಟೆಸ್ಟೆಂಟಾಗಿ ಒಂದಷ್ಟು ಮಾಡಿದೆ. ಇವಾಗ ಸ್ವಲ್ಪ ಕೊರಿಯೋಗ್ರಫಿ ಸೈಡ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಲೈಕ್ ನಾನೇ ಒಂದು ಕೊರಿಯೋಗ್ರಾಫರಾಗಿ ಮಾಡಬೇಕು ಅನ್ನೋದೊಂದು. ಬ್ಯಾಕ್ ಡ್ಯಾನ್ಸರಿಂದ ಬಂದೆ, ಕಂಟೆಸ್ಟೆಂಟ್ ಆದೆ, ಅಸಿಸ್ಟೆಂಟ್ ಮಾಡಿದೆ, ಇವಾಗ ಕೊರಿಯೋಗ್ರಾಫರ್. ಅದೇ ನನ್ನ ಮೇನ್ ಏಮ್ ಇರೋದು. ನಮ್ಮ ಡ್ಯಾಡಿ ಆಸೆ ಕೊರಿಯೋಗ್ರಾಫರಾಗಿ ನೋಡಬೇಕು ಅನ್ನೋದಿತ್ತು. ಸೊ ಅದೇ ಜರ್ನಿಯಲ್ಲಿ ಹೋಗ್ತಾ ಇದ್ದೀನಿ. ಹೋಗುತ್ತೆ, ಮೇ ಬಿ ಟೈಮ್ ತೊಗೊಳುತ್ತೆ, ತುಂಬ ಟೈಮ್ ತೊಗೊಬೋದು, ಇಲ್ಲ ಇಮಿಡಿಯೇಟಾಗೆ ಆಗ್ಬೋದು. ಹೆಂಗೆ ಟೈಮ್ ತೊಗೊಳುತ್ತೋ ತೊಗೊಳ್ಳಿ. ಲೈಕ್ ಟೈಮ್ ಸ್ಪ್ಯಾನ್ ಏನೇ ಹೋದ್ರೂ ಅಷ್ಟೇ ಎಕ್ಸ್ಪೀರಿಯೆನ್ಸ್ ನನಗೆ ಸಿಗುತ್ತೆ. ಸೊ ಆ ಪೇಷನ್ಸ್ನ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಆ ಸ್ಟೇಜ್ ಲೈಕ್ ರೀಚ್ ಆಗ್ತೀನಿ, ಕೊರಿಯೋಗ್ರಾಫರ್ ಆಗ್ತೀನಿ. ಹಿಂಗೆ ಹೋಗ್ತಾ ಇದೆ ಇಲ್ಲಿವರೆಗೂ. ನಿನ್ನ ಡ್ಯಾನ್ಸರ್ನಿ ಇಲ್ಲಿ ತನಕ ಬಂದಿದೆ. ಇಲ್ಲಿವರೆಗಿದೆ. ನಿನ್ನ ಫಸ್ಟ್ ಇನ್ಸ್ಪಿರೇಷನ್ ಡ್ಯಾನ್ಸ್ಗೆ? ನಮ್ಮ ಡ್ಯಾಡ್. ನಿಮ್ಮ ಅಪ್ಪನ ಬಗ್ಗೆ ಸ್ವಲ್ಪ ಹೇಗೆ ಸಪೋರ್ಟ್ ಮಾಡ್ತಿದ್ರು? ನಾನು ನೋಡೋದಂಗೆ ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ಗಾಡೀಲಿ ಕರ್ಕೊಂಬರ್ತಿದ್ರು, ಪ್ರಾಪರ್ಟೀಸ್ ಎಲ್ಲ ಹಾಕೊಂಬರ್ತಿದ್ರು. ಆ ಗಾಡಿ ಹೆಂಗಿದೆ ಅಂದರೆ ಅದು ಫುಲ್ ಕಂಪ್ಲೀಟಾಗೆ ಮುಚ್ಚೋಗಿರ್ತಿತ್ತು. ಏನು ರೋಡಲ್ಲಿ ಹೋಗೋರೆಲ್ಲ ನೋಡ್ತಿದ್ರು. ಅಷ್ಟೊಂದು ಪ್ರಾಪರ್ಟೀಸ್ ಹಾಕೋ ನನ್ನ ಮಗನ ಸೋಲೋ ಇದೆ. ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳ್ತಿದ್ರು, ಎಲ್ಲಿದ್ದೀರಾ ಸರ್, ಬನ್ನಿ ನನ್ನ ಮಗನ ಸೋಲೋ ಇದೆ, ಬೇಗ ಬನ್ನಿ ಅಂತ. ನಾನು ಎಲ್ಲೇ ಇದ್ರು ಆ ದಿನ ಬಂದು ನಿನ್ನ ನೋಡಿ, ನಿನ್ನ ಪರ್ಫಾರ್ಮೆನ್ಸ್ ನೋಡಿ, ನಿನ್ನಗಿಂತ ನಿಮ್ಮ ಅಪ್ಪನ ಖುಷಿ ನೋಡೋಕ್ಕಾಗ್ತಿರಲ್ಲ ನನಗೆ. ಅಷ್ಟು ತುಂಬ ಖುಷಿ ಇರ್ತಿತ್ತು ನಿಮ್ಮ ಅಪ್ಪನಲ್ಲಿ. ಒಂದೊಂದು ಸಾಂಗ್ ಮಾಡ್ಬೇಕಾದ್ರೆ ಅದ್ರಲ್ಲೂ ಎಕ್ಸ್ಪೆಷಲಿ ಆಟ ಹುಡುಗಾಟವೋ, ಆ ಸಾಂಗ್ ಅಂತೂ ಈಗಲೂ ಮರೆಯೋಕ್ಕಾಗಲ್ಲ ನಾನು.
ಅಷ್ಟು ತುಂಬ ಚೆನ್ನಾಗಿ ನಿನ್ನ ಪರ್ಫಾರ್ಮೆನ್ಸ್ ಬರ್ತಿತ್ತು. ಆಮೇಲೆ ನಿಮ್ಮ ಅಪ್ಪನ ಬಿಗ್ ಫ್ಯಾನು ರವಿಚಂದ್ರನ್. ಹೌದು. ಸೊ ಅವ್ರಿಗಿಂತ ಆ ಸಾಂಗ್ ಮಾಡಿದಾಗ ಆ ಫೀಲ್ ಬೇರೆ, ಇದೇ ಬೇರೆ. ಎಷ್ಟೊಂದು ಕಾಂಪಿಟೇಷನ್ಸಲ್ಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿ ನೀವಪ್ಪ ಸಪೋರ್ಟ್ ಮಾಡ್ತಿದ್ರು. ಯಾರು ನಮ್ಮ ಅಪ್ಪ ಅಮ್ಮಂದಿರು ಅಷ್ಟು ಸಪೋರ್ಟ್ ಮಾಡಿಲ್ಲ ನಮಗೆ, ಅಷ್ಟು ಸಪೋರ್ಟ್ ಮಾಡ್ತಿದ್ರು. ಸೊ ಅದು ಆ ಬ್ಲೆಸ್ಸಿಂಗ್ಸ್ ಅನ್ಕೋತೀನಿ. ನಿಮ್ಮ ಅಪ್ಪ ಅಮ್ಮ ನೀವು ಕೊಟ್ಟಿರೋ ಅಂಥ ಬ್ಲೆಸ್ಸಿಂಗು ನಿನ್ನನ್ನು ಇವತ್ತು ಈ ಮಟ್ಟಕ್ಕೆ ತೊಗೊಂಡು ಹೋಗ್ತಿದೆ. ಹೌದು, ನಿಜ. ನಂಗೆ ತುಂಬ ಒಂದು ದುಃಖಕರವಾದ ವಿಷಯ ಅಂದರೆ ನೀವು ಅಪ್ಪ ಇಲ್ಲ ಅಂದಾಗ ಆ ಸಿಚುವೇಶನ್ ಅಂತೂ ತುಂಬಾ ಇದಾಗಿತ್ತು. ನಂಗೆ ಎಷ್ಟೋ ಗೊತ್ತಿಲ್ಲದಿರೋ ವಿಷಯಗಳು ನಿನ್ಗೆ ಗೊತ್ತಿರತ್ತೆ ನಿಮ್ಮ ಅಪ್ಪನ ಬಗ್ಗೆ. ಸ್ವಲ್ಪ ಲೈಕ್ ಅದೇ ನೀವೇ ನೋಡಿ ಇಷ್ಟು ಹೇಳಿದ್ರಿ ನಮ್ಮ ಡ್ಯಾಡಿ ಬಗ್ಗೆ. ಸೊ ಅದೇ ಥರನೇ ಲೈಕ್ ನಾನು ಅದೇ 2009 to 2016 ಆ ಟೈಮ್ ಪೀರಿಯಡಲ್ಲಿ ನಮ್ಮ ಡ್ಯಾಡಿ ಲೈಕ್ ಎಷ್ಟು ಫೆಮಿಲಿಯರ್ ಫೇಸ್ ಆಗಿತ್ತು ಅಂದರೆ ಅವ್ರದ್ದು ಪ್ರತಿಯೊಂದು ಕಾಂಪಿಟೇಷನ್ ಎಲ್ಲೇ ಇದ್ರೂ ಕರ್ಕೊಂಬರ್ತಾ ಇದ್ದೆ. ನಮ್ಮ ಡ್ಯಾಡಿಗೆ ಲೈಕ್ ಕಾಂಪಿಟೇಷನ್ಸ್ ನಾನು ವಿನ್ ಮಾಡೋದು, ನನ್ನ ವಿನ್ನರಾಗಿ ನೋಡೋದಷ್ಟೇ ಅವ್ರಿಗೆ ಯಾವಾಗಲೂ ಇಷ್ಟ. ಅದರಿಂದ ಕಾಂಪಿಟೇಷನ್ಸ್ ಎಲ್ಲ ಅಟೆಂಡ್ ಮಾಡಿಸ್ತಾ ಇದ್ದಂಗೆ ತುಂಬ ಜನ ಪರಿಚಯ ಆಗ್ತಾಯಿದ್ರು. ಮೈಸೂರಲ್ಲಿ ತುಂಬ ಕೊರಿಯೋಗ್ರಾಫರ್ಸ್ ಇದ್ದಾರೆ, ಲೈಕ್ ತುಂಬ ಸ್ಟುಡಿಯೋಸ್ಗಳಿದೆ. ಅವಾಗ ಆ ಟೈಮಿಂದ ನಾನು ಇಷ್ಟಿದ್ದೆ ಅನಿಸುತ್ತೆ. ಮೇ ಬಿ ನೀವು ನಾವೆಲ್ಲ ಜೊತೆ ನೀವು ನೋಡ್ಬೇಕಾದ್ರೆ ನಾನು ಇಷ್ಟಿದ್ದೆ. ನಮ್ಮ ಡ್ಯಾಡಿ ಹತ್ರ ಗಾಡಿನೂ ಇರಲಿಲ್ಲ ನಮ್ಮ ಹತ್ರ. ನಮ್ಮ ಮನೆಯಿಂದ ಲೈಕ್ ಎಲ್ಲೇ ಆದರೂ ಕಾಂಪಿಟೇಷನ್ಸ್ ನಡೆದ್ರೆ ಮನೆಯಿಂದ ಒಂದಷ್ಟು ಡಿಸ್ಟೆನ್ಸ್ ಒಂದು 6 ಕಿಲೋಮೀಟರ್ ಅಷ್ಟಲಿ ಇರ್ತಿತ್ತು. ಗಾಡಿ ಇರ್ತಾ ಇರಲಿಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ನಮ್ಮಪ್ಪ. ಪ್ರಾಪರ್ಟೀಸ್ ಲೈಕ್ ಶಿವನ್ ಸಾಂಗ್ ಮಾಡಿದ್ರೆ ಒಂದು ದೊಡ್ಡ ಶಿವಲಿಂಗ ಮಾಡೋದು, ಅಥವಾ ಬಣ್ಣ ಬಣ್ಣದ ಲೋಕ, ರವಿಚಂದ್ರನ್ಗೆ ದೊಡ್ಡ ಗ್ರೇಟ್ ಫ್ಯಾನ್ ಅವ್ರು ನಮ್ಮ ಡ್ಯಾಡಿ. ಆ ಹೇರ್ ಸ್ಟೈಲ್ ಎಲ್ಲ ಹಂಗೆ ಇಟ್ಕೊಂಡು ಲೈಕ್ ಅವರಿಂದನೇ ನನಗೆ ಸ್ವಲ್ಪ ಹೇರ್ ಫ್ರೀಕ್. ನಾನು ಕೂದಲೆಲ್ಲ ನಮ್ಮ ಡ್ಯಾಡಿ ನೋಡಿ ಲೈಕ್ ನಾನು ಎಲ್ಲ ಬ್ಯಾಗಿ ಎಲ್ಲ ನಮ್ಮಪ್ಪ ಅವಾಗಲೇ ಆಗ್ತಾಯಿದ್ರು. ಈಗ ರವಿಚಂದ್ರನ್ ಅವ್ರದ್ದೆಲ್ಲ ನೋಡಿ ಹಂಗೆ ಡ್ರೆಸ್ ಮಾಡ್ತಿದ್ರು. ಅದರಿಂದ ಲೈಕ್ ಅವರಿಂದ ತುಂಬ ವಿಷಯದಲ್ಲಿ ಇನ್ಸ್ಪೈರ್ ಆಗಿದ್ದೀನಿ. ಆ ಥರ ಆ ಸಾಂಗಿಗೆ ಏನು ಬೇಕೋ ಲೈಕ್ ಡೈರೆಕ್ಟ್ ಮಾಡ್ತಿದ್ರು ಅವರು. ಆ ಪರ್ಫಾರ್ಮೆನ್ಸ್ಗೆ ಓಕೆ ಮಾಸ್ಟರ್ ಹೇಳ್ಕೊಡ್ತಾಯಿದ್ರು ನನಗೆ ಏನು ಮಾಡಬೇಕು, ಅದೇನು ಆ್ಯಕ್ಟ್ ಅಂತ ಅಂದ್ಬಿಟ್ಟು. ಆ ಸಾಂಗಿಗೆ ಒಂದು ಆರ್ಟಿಸ್ಟಿಕ್ಕಾಗಿ ಏನು ಬೇಕೋ ಆ ಥರನೆಲ್ಲ ಡ್ಯಾಡಿನೇ ಥಿಂಕ್ ಮಾಡಿ ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಎತ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಅಮ್ಮನೂ ಬರ್ತಾಯಿದ್ರು, ನಾನು, ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ 3 ಜನ ಪ್ರಾಪರ್ಟೀಸ್ ತೊಗೊಂಡು ಬಸ್ಸಲ್ಲಿ ಹೋಗೋದು. ಜಗಮೋಹನ್ ಪ್ಯಾಲೇಸ್ಗಾಗಲಿ, ಕಲಾಮಂದಿರ್ಗಾಗಲಿ, ಬ್ಯಾಂಗ್ಳೂರ್ಗಾಗಲಿ, ಟೌನ್ ಹಾಲ್ಗೆ ಕಾಂಪಿಟೇಷನ್ಗೆ. ತುಮಕೂರಲ್ಲಿ ಇರ್ತಿತ್ತು, ಮಡಿಕೇರಿ ಟೌನ್ ಹಾಲಲ್ಲಿ ಇರ್ತಾಯಿತ್ತು. ಆಲ್ಮೋಸ್ಟ್ ಎಲ್ಲ ಕಡೆಗೂ ಕರ್ಕೊಂಡು ಇದೇ ಥರ ಸುತ್ತಾಡಿದ್ದೀವಿ. ನನಗೋಸ್ಕರ ಅಂತ ನಮ್ಮಪ್ಪ ಗಾಡಿ ತೊಗೊಂಡ್ರು, ಸ್ಪ್ಲೆಂಡರ್ನ. ಆ 2012 ಅವ್ರು ಗಾಡಿ ತೊಗೊಂಡಿದ್ದು ನನಗೋಸ್ಕರ. ಕಾಂಪಿಟೇಷನ್ಗೆ ಹೋಗಿ ಹೆಲ್ಪ್ ಆಯ್ತದೆ ಬೇರೆ ಬೇರೆ ಊರಿಗೆ ಇವನಿಗೆ ಅನ್ನೋದಕ್ಕೋಸ್ಕರ ಗಾಡಿ ತೊಗೊಂಡ್ರು. ಅದಾದ್ಮೇಲಿಂದ ಅದೇ ಲೈಕ್ ಗಾಡೀಲಿ ತೊಗೊಂಡು ಹೋಗೋದು ಪ್ರಾಪರ್ಟೀಸ್ನ. ಖುಷಿ ಪಡೋರು ಎಲ್ಲರೂ ನೋಡಿ ಆಡಿಟೋರಿಯಮಲ್ಲಿ ಖುಷಿ ಪಡ್ತಾಯಿದ್ರು. ನಮ್ಮ ಡ್ಯಾಡಿ ಬಂದರೆ ಪ್ರಜ್ವಲ್ ಬಂದ ಬಿಡಪ್ಪ ಈ ಸತಿನೂ ಹೊಡ್ಕೊಂಡು ಹೋಗ್ತಾನೆ ಅವ್ನ ಪ್ರೈಸ್ನ. ಅವರಪ್ಪ ಏನಾದರೂ ಹಾಕಿರ್ತಾರೆ ದೊಡ್ಡದಾಗಿ. ಸರ್ ಏನು ತಂದಿದ್ದೀರಾ ಸರ್ ಪ್ರಾಪರ್ಟಿ ಈ ಸತಿ ದೊಡ್ಡದಾಗಿ, ಏನು ಸ್ಟೇಜ್ ಮುಚ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರು. ಆ ಥರ ಲೈಕ್ ನನಗಿಂತ ನಮ್ಮ ಡ್ಯಾಡಿನ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಇವಾಗ ಅವರೆಲ್ಲ ಲೈಕ್ ದೊಡ್ಡ ಕೊರಿಯೋಗ್ರಾಫರ್ಸ್ ಆಗಿ ಮೈಸೂರಲ್ಲಿ ಲೈಕ್ ಒಂದೊಂದು ಸ್ಟುಡಿಯೋ ಮಾಡ್ಕೊಂಡು ಎಲ್ಲ ವೆಲ್ ಸೆಟಲ್ಡ್ ಆಗಿ ಚೆನ್ನಾಗಿದ್ದಾರೆ. ಆ ಟೈಮಿಂದನೂ ಇವ್ರುಗಳು ಹಸಲ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಸೊ ಎಲ್ಲರೂ ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು. ಆಲ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್. ಏನು ಬೇಜಾರು ಅಂತ ಅಂದರೆ ನಮ್ಮಪ್ಪ ಇದ್ದಾಗ ನಾನೇನೋ ಒಂದು ಶೋ ಮಾಡಿದೆ, ಡ್ಯಾನ್ಸಿಂಗ್ ಸ್ಟಾರ್ ಅನ್ನೋ ಶೋ. ಬಟ್ ಆದರೆ ಅವಾಗ ನನಗೆ ತಿಳುವಳಿಕೆ ಇಲ್ಲ, ಇನ್ನು ಚಿಕ್ಕ ಹುಡುಗ, 9th ಸ್ಟ್ಯಾಂಡರ್ಡ್ ನಾನು ಅವಾಗ. ಅವ್ರ ಆಸೆ ಅಥವಾ ಅವ್ರು ಖುಷಿ ಪಟ್ಟರು. ನಾನು ವಿನ್ ಆಗಲಿಲ್ಲ, ರನ್ನರ್ ಅಪ್ ಆದೆ. ಬಟ್ ಅವ್ರು ಖುಷಿ ಪಟ್ಟರು ನನ್ನ ಮಗ ಅಲ್ಲಿವರೆಗೂ ಹೋದ ಅಂತ. ಮೈಸೂರಿಂದ ನಾನು ಹೋಗಿ ರಿಪ್ರೆಸೆಂಟ್ ಮಾಡಿ ಮೈಸೂರನ್ನ ನನಗದೊಂದು ಖುಷಿ ಇದೆ. ಮತ್ತು ನಾನು ತುಂಬ ಪ್ರೌಡಾಗಿ ಹೇಳ್ಕೊತೀನಿ, ನಾನು ಆ ಟೈಮಲ್ಲೇ ಮೈಸೂರನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಬ್ಯಾಂಗ್ಳೂರಲ್ಲಿ ರಿಯಾಲಿಟಿ ಶೋಸಲ್ಲಿ ನಾನು ಕಂಟೆಸ್ಟೆಂಟಾಗಿ ಮಾಡಿ ಫೈನಲ್ಸ್ಗೆ ಹೋಗಿ ರನ್ನರ್ ಅಪ್ ಆಗಿದ್ದೀನಿ ಅನ್ನೋದನ್ನ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಮೈಸೂರನ್ನ ಅನ್ನೋದು ತುಂಬ ಖುಷಿ ಇದೆ. ಇದೆಲ್ಲ ನಮ್ಮ ಡ್ಯಾಡಿಯಿಂದ ನಾನು ಕಲ್ತಿರೋ ಪ್ರತಿಯೊಂದು ವಿಷಯನೂ ನಮ್ಮ ಡ್ಯಾಡಿಯಿಂದನೇ ಕಲ್ತಿರೋ ಒಂದು ಬ್ಲೆಸ್ಸಿಂಗ್ ಥರ ನೀವು ಹೇಳ್ದಂಗೆ. ಅದೇ ಡ್ಯಾನ್ಸಿಂಗ್ ಸ್ಟಾರ್ ಆದಮೇಲಿಂದ ಮಾಡೋಣ ಅಂತ ಟ್ರೈ ಮಾಡಿದೆ. ಆವಾಗ ನಮ್ಮ ಡ್ಯಾಡಿ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಜಾಸ್ತಿ. ನಾನು ದೊಡ್ಡವನಾಗ್ತಾ 10th ಫಸ್ಟ್ PU ಸೆಕೆಂಡ್ PU ಮಾಡೋ, ಸೆಲೆಕ್ಟೇ ಆಗಲ್ವಲ್ಲೋ, ಸೆಲೆಕ್ಟೇ ಆಯ್ತಲ್ವಲ್ಲೋ, ಏನೋ ನೀನು ಹಂಗೆ ಹಿಂಗೆ, ಎಲ್ಲರೂ ಆಯ್ತವ್ರೆ, ಎಲ್ಲ ನಿನಗೆ ಬೇರೆ ಕಡೆ ಹೋಗ್ತಾಯಿತ್ತು ಕಾನ್ಸಂಟ್ರೇಷನ್ ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಆದರೆ ಫ್ಯಾಕ್ಟ್ ಬೇರೆ ಥರ ಇತ್ತು. ನಾನೇ ಇನ್ನೂ ಕಲಿಯೋದು ತುಂಬ ಇತ್ತು. ನನ್ನ ಟ್ರೈನಿಂಗ್ ಪೀರಿಯಡ್ ಅದು. ನಾನು ಮಾಡ್ತಾಯಿದ್ದೆ, ಟ್ರೈನ್ ಮಾಡ್ಕೊತಾ ಇದ್ದೆ, ಟೈಮ್ ತೊಗೊಂತು. ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ಬಿಡ್ತು. ಲೈಕ್ ಕೋವಿಡ್ ಫಸ್ಟ್ ವೇವ್ ಬಂದಾಗ ಡ್ಯಾಡಿ ತೀರ್ಕೊಂಡಿದ್ದು 2019-20 ಆಲ್ಮೋಸ್ಟ್ ಎಂಡಿಂಗ್ ಟೈಮಲ್ಲಿ. ನಾನು ಶೋ ಮಾಡಿ 2021 DKD. ಅದೇ ನಮ್ಮ ಡ್ಯಾಡಿ ಏನಾದರೂ ಇನ್ ಕೇಸ್ ಅವರು ಬದುಕಿದ್ದಾಗ ನಾನೇನಾದರೂ ಈ ಶೋ ಮಾಡಿ ನಾನು DKDಲೂ ಫೈನಲ್ಸ್ವರೆಗೆ ಬಂದೆ. ಸೊ ತುಂಬ ಖುಷಿ ಪಡ್ತಿದ್ರು ನಾವು. ಮೇ ಬಿ ಅವ್ರ ಆಸೆ ಲೈಕ್ ಫುಲ್ಫಿಲ್ ಆಗ್ತಿತ್ತು. ಅವ್ರಿಗೆ ಮೇ ಬಿ ಫುಲ್ಫಿಲ್ ಆಗಿರ್ಬೋದೇನೋ ನಾನು ಡ್ಯಾನ್ಸಿಂಗ್ ಸ್ಟಾರ್ ಮಾಡಿದಾಗೆಲ್ಲ. ಬಟ್ ನಾನೊಬ್ಬ ಮಗ ಆಗಿ ನನಗೆ ಬುದ್ಧಿ ಬಂದು ನಾನು ಮೆಚ್ಯೂರ್ಡ್ ಆದಮೇಲಿಂದ ಓಕೆ ನಮ್ಮ ಡ್ಯಾಡಿ ಕನಸಿದು, ಅವ್ರು ಇದಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರೆ ನನಗೋಸ್ಕರ. ನಮ್ಮ ಡ್ಯಾಡಿ ಗಾರೆ ಕೆಲಸ ಮಾಡ್ತಾಯಿದ್ದು, ಕೂಲಿ ಥರ ಕೆಲಸ ಮಾಡ್ತಿದ್ರು, ಸರ್ಕಲ್ ಆಳ್ ಥರ ಕೆಲಸ ಮಾಡ್ತಾಯಿದ್ರು. ತುಂಬ ಕಷ್ಟಪಟ್ಟಿದ್ದಾರೆ. ಗಾರೆ ಕೆಲಸ ಮಾಡಿಕೊಂಡೆ ನಾನು ಊರೆಲ್ಲ ಕರ್ಕೊಂಡೋಗಿ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿಸಿದ್ದಾರೆ, ಆಡಿಷನ್ಸ್ಗಳು ಅಟೆಂಡ್ ಮಾಡಿಸಿದ್ದಾರೆ.
ಹಂಗೆಲ್ಲ ಇತ್ತು. ಅಷ್ಟು ಕಷ್ಟದಿಂದ ಅವ್ರು ಬಂದಿದ್ರಲ್ಲ, ಇದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದು ಅದೇ ಒಂದು ಸ್ವಲ್ಪ ದೊಡ್ಡವನಾದ್ಮೇಲೆ. ಆ ಟೈಮಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಯಾವುದೂ ಶೋಸ್ ಆಗ್ತಾ ಇರಲಿಲ್ಲ, ಸೆಲೆಕ್ಟ್ ಆಗ್ತಾ ಇಲ್ಲ, ಏನಾದರೂ ಒಂದು ರೀಸನಲ್ಲಿ ಹೋಗ್ತಾ ಇತ್ತು. ಅಲ್ಲಿ ನಾನು ಡಿಸ್ಕ್ವಾಲಿಫೈ ಅಥವಾ ನಾನು ಸೆಲೆಕ್ಟ್ ಆಗದೆ ಇರೋ ರೀಸನ್ ಎಲ್ಲ ನಾನು ತೊಗೊಂಬಂದು ನಮ್ಮ ಡ್ಯಾಡಿ ಮುಂದೆ ಹೇಳಿದ್ರು ಲೈಕ್ ಅದೇ ನಾನು ರೀಸನ್ನೇ ಕೊಡ್ತಾ ಇರೋದು ಎಂಡ್ ಆಫ್ ದ ಡೇ ಅನ್ಸೋದು ಅವ್ರಿಗೆ. ಸೊ ಸುಮ್ಮನೆ ಆಗ್ತಾ ಇದೆ, ಇಲ್ಲಪ್ಪ ಮಾಡ್ತೀನಿ, ನೆಕ್ಸ್ಟ್ ಮಾಡ್ತೀನಿ, ಪಕ್ಕ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಒಂದೊಂದು ಸತಿ ನಾನು ಸೆಲೆಕ್ಟ್ ಆಗದೆ ವಾಪಸ್ ಬರ್ತಾ ಇದ್ದಾಗೂ ಅವ್ರಿಗೆ ಹೋಪ್ ಕಮ್ಮಿ ಆಗ್ತಾ ಇತ್ತು. ಮೇ ಬಿ ಇವ್ನು ಮಾಡಲ್ವೇನೋ, ಇವನು ಬರೀ ಒಂದು ಗ್ರೂಪಲ್ಲಿ. ಲೈಕ್ ಅವಾಗ ನಾನು ರಿಯಾಲಿಟಿ ಶೋಸಲ್ಲೇ ಡಾನ್ಸರಾಗಿ ಮಾಡ್ತಿದ್ದೆ. ಸೊ ಇವ್ನು ಬರೀ ಗ್ರೂಪಲ್ಲಿ ಆಡ್ಕೊಂಡಿರೋದೇ ಆಯ್ತು, ಯಾವಾಗ ಮುಂದೆ ಬಂದು ಮಾಡ್ತೀಯ, ನೀನು ಯಾವಾಗ ಕಂಟೆಸ್ಟೆಂಟ್ ಆಯ್ತೀಯಾ ಅಂದ್ಕೊಂಡು ಹೇಳ್ತಾನೆ ಇದ್ರು. ನಾನು DKD ಒಂದು ಅಟ್ಲೀಸ್ಟ್ ಅವ್ರು ಇದ್ದಾಗ ಮಾಡಿದ್ದಿದ್ರೆ ಅಥವಾ ಅವ್ರು ಬದುಕಿದ್ದಾಗಲೇ ನಾನು ಅವ್ರ ಆಸೆನ ಫುಲ್ಫಿಲ್ ಮಾಡಿಬಿಟ್ಟಿದ್ದಿದ್ರೆ ನನಗಿನ್ನೂ ತುಂಬ ಖುಷಿ ಪಡ್ತಾ ಇದ್ದೇನೋ. ಬಟ್ ನಾನು ಏನು ನೆಗೆಟಿವ್ ಆಗಿ ತೊಗೊಳಕ್ಕೆ ಇಷ್ಟಪಡಲ್ಲ. ನನ್ನ ಲೈಫಲ್ಲಿ ನೆಗೆಟಿವ್ ತುಂಬ ಸೆನ್ಸಿಟಿವ್, ಯೋಚನೆ ಮಾಡ್ತೀನಿ, ಓವರ್ ಥಿಂಕ್ ಮಾಡ್ತೀನಿ. ಬಟ್ ಆದರೂ ನಾನು ಒಂದು ಕನ್ಕ್ಲೂಷನ್ಗೆ ಬರ್ತೀನಿ, ನೆಗೆಟಿವ್ ಆಗಿ ಏನೂ ತೊಗೊಬಾರ್ದು, ಏನೇ ಆದ್ರೂ ಒಳ್ಳೇದಿಗೆ ಆಗೋದು ಅನ್ನೋದು. ಸೊ ಮೇ ಬಿ ನಾನು ಅವ್ರಿದ್ದಾಗಲೇ ಒಂದು ಶೋ ಮಾಡಿದ್ದಿದ್ರೆ ಇನ್ನೂ ಲೇಸಿ ಆಗ್ತಿದ್ನೋ, ಇಲ್ಲಾಂದರೆ ಓಕೆ ಮಾಡಿದೆ ಅಂದ್ಕೊಂಡು ಅದೊಂದು ಹೆಡ್ ವೇಟ್ ಬರ್ತಿತ್ತೇನೋ. ಅವ್ರು ಇಲ್ಲದೆ ಇರೋ ಟೈಮಲ್ಲಿ ನಾನು ಶೋ ಮಾಡಿದ್ದು ನನಗೆ ಲೈಕ್ ಸಕ್ಸಸ್ ಅಂತ ಅನ್ನಿಸ್ಲೇ ಇಲ್ಲ. ನನಗೆ ತುಂಬ ಅವ್ರ ಆಬ್ಸೆನ್ಸ್ ಮಿಸ್ ಮಾಡ್ಕೊಂಡೆ. ಸೆಟ್ಟಲ್ ಆಗಲಿ ಅಥವಾ ಸೆಟ್ಟಲ್ ಪ್ರತಿಯೊಬ್ಬರು ಪೇರೆಂಟ್ಸ್ ಬರುವಾಗಲಿ ಮಿಸ್ ಮಾಡ್ಕೊತಾ ಇದ್ದೆ. ಅದರಿಂದನೇ ಮೇ ಬಿ ನಾನು ಓಕೆ ಇದನ್ನು ಮಾಡೋಕ್ಕಾಗಲಿಲ್ವಲ್ಲ, ನಾನು ಫುಲ್ಫಿಲ್ ಮಾಡ್ಕೊಡೋಕ್ಕಾಗಲಿಲ್ವಲ್ಲ ನಮ್ಮ ಡ್ಯಾಡಿಗೆ ಅನ್ನೋ ಒಂದು ಛಲ ನನಗೆ ಆವಾಗ ನಮ್ಮ ಡ್ಯಾಡಿ ಪಾಸ್ ಲೈಕ್ ಅವರು ತೀರ್ಕೊಂಡ ಮೇಲಿಂದನೇ ನನಗೆ ಅದೊಂದು ಅಷ್ಟು ಸೀರಿಯಸ್ನೆಸ್ ಬಂದಿದ್ದು. ಇಲ್ಲ, ಮಾಡಲೇಬೇಕು, ಮಾಡ್ತೀನಿ ಅಂದ್ಕೊಂಡು ಮಾಡ್ತಾ ಬಂದೆ, ಮಾಡ್ತಾಯಿದ್ದೀನಿ. ಅವ್ರನ್ನ ಇಷ್ಟು ಶೋಸ್ ಮಾಡಿದ್ರೂ ನನಗೇನು ನಮ್ಮ ಡ್ಯಾಡಿನ ಪ್ರೌಡ್ ಫೀಲ್ ಮಾಡಿಸಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂದಿಲ್ಲ. ಸೊ ನನಗೆ ಅದು ಬರೋ ದಿನದವರೆಗೂ ನಾನು ವರ್ಕ್ ಮಾಡ್ತಾನೆ ಇರ್ತೀನಿ. ಹಂಗಿದೆ ಡ್ಯಾಡಿನೇ ಲೈಕ್ ಅವರೇ ಮೇಯ್ನ್. ಇವತ್ತು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತಂದರೆ ತುಂಬ ಇಷ್ಟಪಡ್ತಾಯಿದ್ರು ನಮ್ಮ ಡ್ಯಾಡಿನ ಎಲ್ಲರೂ. ಖುಷಿ ಆಗುತ್ತೆ ನಮ್ಮ ಡ್ಯಾಡಿನ ಇನ್ನೂ ಇವತ್ತಿಗೂ. ಅವರಿಲ್ಲ, ಬಟ್ ಆದ್ರೂ ಮೈಸೂರಲ್ಲಿ ನಾನು ಕಮ್ಮಿ, ಇವಾಗ ಮೈಸೂರಲ್ಲಿ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮೈಸೂರು ಕಮ್ಮಿ ಬರ್ತೀನಿ. ಆದರೆ ಅಮ್ಮ ಇಲ್ಲೇ ಇರ್ತಾರಲ್ಲ, ಸೊ ಬಂದಾಗೆಲ್ಲ ಒಂದು 3-4 ದಿನ ಇರ್ತೀನಿ. ಯಾರೇ ಮಾತಾಡ್ಸಿದ್ರು ಅವಾಗ ಸಿಕ್ಕಿದಾಗ ನಿಮ್ಮ ಡ್ಯಾಡಿ ಗಣಪ್ಪ ಸೂಪರ್ ಬಿಡು, ಅವರು ಅಂಕಲ್ ಹೆಂಗೆ, ಅಂಕಲ್ ಸಖತ್ತಾಗಿದ್ರು, ಆಂಟಿ ಹೆಂಗವ್ರೆ ಅಂದ್ಕೊಂಡು ನಮ್ಮ ಅಮ್ಮನೂ ಅಷ್ಟೇ ಕೇರ್ ಮಾಡ್ತಾರೆ. ಡ್ಯಾಡಿ ಮಮ್ಮಿ ತುಂಬ ಇಷ್ಟಪಡ್ತಾಯಿದ್ರು, ಜೊತೆಗೆ ಹೆಲ್ಪ್ ಮಾಡ್ಕೊಂಡು ಓಡಾಡ್ತಿದ್ರಲ್ಲ. ಸೊ ಜೊತೆಗೆ ನೋಡಿ ಎಲ್ಲರಿಗೂ ಒಂಥರ ಅವ್ರ ಮೇಲೆ ಒಂದು ಸಾಫ್ಟ್ ಕಾರ್ನರ್, ಎಷ್ಟು ಕಷ್ಟಪಡ್ತಾರೆ ಮಗನಿಗೋಸ್ಕರ ಅಂತ. ನಮ್ಮ ಡ್ಯಾಡಿ ಮಮ್ಮಿನ ನೋಡಿ ಎಷ್ಟೊಂದು ಜನ ಮಕ್ಳಿಗೆ ಅವ್ರ ಪೇರೆಂಟ್ಸ್ಗಳು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದನ್ನ ನಾನು ನೋಡಿದ್ದೀನಿ. ನಾನು ಕಾಂಪಿಟೇಷನ್ಸ್ ಮಾಡುವಾಗೆಲ್ಲ ನಮ್ಮ ಡ್ಯಾಡಿ ಮಾತ್ರನೇ ಈ ಥರ ಎಲ್ಲ ಎತ್ಕೊಂಡು ಇಷ್ಟೊಂದೆಲ್ಲ ಹೆವಿ ಲೋಡ್ ಹಾಕೊಂಡು ಬರ್ತಾ ಇದ್ದಿದ್ದು ನಾನು. ಬಟ್ ಆದರೆ ಹೋಗ್ತಾ ಟೈಮು ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಪ್ರಜ್ವಲ್ನ ಸೋಲಿಸ್ಬೇಕು, ಅವ್ನು ಚೆನ್ನಾಗಿ ಮಾಡ್ತಾನೆ, ಅವ್ನಕ್ಕಿಂತ ಚೆನ್ನಾಗಿ ಮಾಡಬೇಕು, ಈ ಥರನೂ ಒಂದಷ್ಟು ಜನ ಲೈಕ್ ಆವಾಗ ಒಂದು ಸ್ವಲ್ಪ ಜನ ಮಕ್ಳುಗಳು ಬೂಮ್ ಆದರು, ಪೇರೆಂಟ್ಸ್ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಅವ್ರುಗಳು ಯಾರು ಮೇ ಬಿ ಯಾರು ಹೇಳ್ಕೊಳ್ಳಲ್ವೇನೋ, ಹೇಳ್ದೆ ಹೋದ್ರೂ ಏನು ತೊಂದರೆ ಇಲ್ಲ. ಬಟ್ ನಾನು ನಮ್ಮ ಡ್ಯಾಡಿ ಮಗ ಆಗಿ ನಾನು ನೋಡಿದ್ದೀನಿ ಅವ್ರು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡಿರೋದನ್ನ. ನನ್ನ ಇನ್ಸ್ಪೈರ್ ಯಾವ ಥರ ಮಾಡಿದಾರೋ ಅದೇ ಥರ ಬೇರೆ ಪೇರೆಂಟ್ಸ್ಗಳು ತುಂಬ ಸಪೋರ್ಟ್ ಮಾಡಿಕೊಂಡು ತೊಗೊಂಬಂದರು ಮುಂದೆ ಮಕ್ಕಳನ್ನ. ಸೊ ಥ್ಯಾಂಕ್ಸ್ ಟು ಮೈ ಡ್ಯಾಡ್. ಮೇ ಬಿ ಕೊನೆವರೆಗೂ ಅವರೇ ಅನಿಸುತ್ತೆ ರೀಸನ್ ನಾನು ಕೆಲಸ ಮಾಡ್ತಾನೆ ಇರ್ತೀನಿ, ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ ಲೈಫಲ್ಲಿ ಅಂದರೆ ಅವ್ರಿಗೋಸ್ಕರ. ನಿನ್ನ ಜೊತೆಲೇ ಇದ್ದಾರೆ ನಿಮ್ಮ ತಂದೆ? ಇದ್ದಾರೆ, 100% ಇರ್ತಾರೆ, ಇಲ್ಲೇ ಇದ್ದಾರೆ. ನನಗೆ ಸನ್ ಆಫ್ ರಮೇಶ್ ಅಂತ ಅಂದ್ಬಿಟ್ಟು. ನೈಸ್. ಆಬ್ವಿಯಸ್ ಆಗಿ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ಡ್ಯಾಡಿ. ಲೈಕ್ ಅವ್ರ ರಿಮೆಂಬರೆನ್ಸ್ಗೆ ಅಂತಲೇ ನನ್ನ ಹ್ಯಾಂಡ್ ರೈಟಿಂಗಲ್ಲೇ ಸನ್ ಆಫ್ ರಮೇಶ್ ಅಂತ ಇದೊಂದು ಆಸೆ ಇತ್ತು ನನಗೆ ಮಾಡಿಸ್ಬೇಕು ಅಂದ್ಬಿಟ್ಟು. ಸೊ ಅದನ್ನು ಮಾಡಿಸ್ದೆ. ಇದಿದ್ದಾಗ ಲೈಕ್ ಎಲ್ಲರೂ ಯೂಶ್ವಲಾಗಿ ಇದೊಂದು ಲೈಕ್ ಮೇ ಬಿ ತುಂಬ ಚಿಕ್ಕ ವಿಷಯನೇ, ಎಲ್ಲರೂ ನಾವು ದೇವ್ರನ್ನ ನೋಡಿದಾಗ ಹಿಂಗೆ ಕೈ ಮುಕ್ಕೊತೀವಿ ಅಥವಾ ಸ್ಟೇಜ್ ಹತ್ತುವಾಗ ಇದೆಲ್ಲ ಮಾಡ್ಕೊತೀವಿ. ಇದೊಂದು ಅಭ್ಯಾಸ ಇದೆ. ಲೈಕ್ ಇವಾಗ ನಾನು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮಾಡ್ಕೊಂಡು ಮಾಡ್ತೀನಿ. ನನಗೇನು ಅದೊಂದು ಎನರ್ಜಿ ಫೀಲ್ ಆಗುತ್ತೆ ಒಳಗಡೆಯಿಂದ. ಸೊ ನಾನು ಎಲ್ಲೂ ಲೋನ್ಲಿ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ಕೊಳ್ಳಲ್ಲ. ಡ್ಯಾಡಿ ಪ್ರೆಸೆನ್ಸ್ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಹಂಗೆ ಇದೆ. ಸೊ ಅವರು ಹಂಗೆ ಮಾಡ್ತಾಯಿದ್ದಾರೆ ಅಂದರೆ ನಾನು ಅವ್ರಿಗೆ ಇನ್ ರಿಟರ್ನ್ ಕೊಡ್ತಾ ಇರ್ತೀನಿ. ಆ ಥರ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಕೊನೆವರೆಗೂ. ತಂದೆ ತಾಯಿಯ ದೇವರು. ಎಸ್, ಎಕ್ಸಾಕ್ಟ್ಲಿ. ಮತ್ತೆ ಅಮ್ಮ, ನಿಮ್ಮ ಅಮ್ಮನ ಬಗ್ಗೆ? ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು ಅವಾಗೆಲ್ಲ? ಪಾಪ ಮಮ್ಮಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಲೈಕ್ ಸಿಂಗಲ್ ಪೇರೆಂಟ್ ಒಬ್ಬರೇ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾರೆ ಅನ್ನೋದು ಲೈಕ್ ತುಂಬ ಕಷ್ಟ, ತುಂಬ ರೇರ್ ಕೇಸಸ್. ನನಗೆ ಇಬ್ಬರೂ ಅಷ್ಟು ಸಪೋರ್ಟಿವ್ ಆಗಿ ಸಿಕ್ಕಿದ್ದು ನನಗೆ ತುಂಬ ಪ್ಲಸ್. ನನಗೆ ವೆರಿ ಬ್ಲೆಸ್ಡ್ ನಾನು. ಮಮ್ಮಿಗೆ ಡ್ಯಾಡಿ ಕಂಡ್ರೆ ತುಂಬ ಇಷ್ಟ. ಡ್ಯಾಡಿಗೆ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸಲ್ಲಿ, ಅಥವಾ ಅವ್ರಿಗೆ ಡ್ರಮ್ಸಲ್ಲಿ ಇಂಟ್ರೆಸ್ಟ್ ಇತ್ತು, ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಪ್ಲೇ ಮಾಡಬೇಕು ಅನ್ನೋದೆಲ್ಲ. ಬಟ್ ಅದೆಲ್ಲ ಅವ್ರಿಗೆ ಏನು ಮಾಡೋಕ್ಕಾಗಲಿಲ್ಲ, ಅವ್ರ ಮನೇಲಿ ಸಪೋರ್ಟ್ ಮಾಡಲಿಲ್ಲ. ಬಟ್ ಎಜುಕೇಟ್ ಮಾಡಿದ್ರು ಅವ್ರನ್ನ ಚೆನ್ನಾಗಿ. ಡ್ಯಾಡಿ ಡಬಲ್ ಡಿಗ್ರಿ ಮಾಡಿದ್ರು ಎಲೆಕ್ಟ್ರಿಕಲಲ್ಲಿ. ಅದೆಲ್ಲ ಮಾಡಾದ್ಮೇಲಿಂದನೂ ಲೈಕ್ ನಾನು ಹುಟ್ಟೋಕ್ಕಿಂತ ಮುಂಚೆ ಕೆಲಸ ಮಾಡಿದ್ರು, ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು. ಅವಾಗ ತುಂಬ ಒಂದು ಒಳ್ಳೆ ಹಾರ್ಡ್ ಟೈಮ್ ಅದು. ಆವಾಗ ಪಾಪ ನಮ್ಮ ಅಮ್ಮನೇ ತುಂಬ ಸಪೋರ್ಟ್ ಮಾಡಿ ಪಪ್ಪಂಗೆ ಲೈಕ್ ಏನೇ ಕಷ್ಟ ಬಂದರು, ಸಾಲ ಆಗಿಲ್ಲ, ಅದು ಇದು ಏನೇನೋ ಮಾಡಿ ಲೈಕ್ ತುಂಬ ಕಷ್ಟದಲ್ಲಿದ್ದರು. ಆ ಥರ ಕಷ್ಟದಲ್ಲಿದ್ದಾಗ ನಾನು ಹುಟ್ಟಿರೋದು.
ಸೊ ನಾನು ಬಂದ್ಮೇಲಿಂದ ಇದ್ದಿದ್ದು ಇನ್ನೂ ಪ್ರಾಬ್ಲಮ್ಸ್ಗಳೆಲ್ಲ ಜಾಸ್ತಿ, ಲೈಕ್ ಮಗನ ಮೇಂಟೈನ್ ಮಾಡಬೇಕು, ಮನೆ ಅದು ಇದು ಎಲ್ಲ. ಫಿನಾನ್ಷಿಯಲಿ ನಮ್ಮ ಡ್ಯಾಡಿಗೆ ತುಂಬ ಸಪೋರ್ಟ್ ಮಾಡಿ ಅವ್ರನ್ನ ಸ್ಟೇಬಲಾಗಿ ಇಟ್ಟಿದ್ದು ಅಂದರೆ ನಮ್ಮಮ್ಮ. ನಮ್ಮ ಆ ಟೈಮಲ್ಲಿ ನಮ್ಮಮ್ಮ ಡ್ಯಾಡಿನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಲೈಕ್ ಪುಷ್ ಮಾಡ್ಕೊಂಡು ಬಂದಿದ್ದಕ್ಕೆ ನಾನು ಹುಟ್ಟಾದ್ಮೇಲೆ ನಮ್ಮ ಡ್ಯಾಡಿ ನನ್ನ ಇಷ್ಟು ಪುಷ್ ಮಾಡಿದ್ರು. ಸೊ ನಮ್ಮ ಮಮ್ಮಿ ಇಲ್ಲ ಅಂದಿದ್ರೆ ಮೇ ಬಿ ಇದೆಲ್ಲ ಏನೂ ಪಾಸಿಬಲ್ ಆಗ್ತಾ ಇರಲಿಲ್ವೇನೋ. ನನ್ನನ್ನು ಅಷ್ಟೇ ಇಷ್ಟಪಡ್ತಾರೆ ನಮ್ಮಮ್ಮ. ನಮ್ಮ ಡ್ಯಾಡಿ ಲೈಕ್ ತೀರ್ಕೊಂಡ್ಮೇಲಿಂದ ಲೈಕ್ ಅವ್ರ ಸ್ಪೇಸ್ನ ಫುಲ್ಲಾಗಿ ತುಂಬಿಸೋಕ್ಕೆ ಅವಾಗ್ಲಿಂದನೂ ಲೈಕ್ ಕಷ್ಟಪಟ್ಕೊಂಡು ಅವ್ನು ಖುಷಿಯಾಗಿರಲಿ ಅಂತ ಟ್ರೈ ಮಾಡ್ತಾರೆ ನಮ್ಮಮ್ಮ. ಲೈಕ್ ಇವಾಗ ನನಗಿರೋದೇ ಅವರೇನೆ, ಅವ್ರನ್ನ ಪ್ರೌಡ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಮಾಡ್ತಾ ಇರ್ತೀನಿ. ನಮ್ಮಮ್ಮನ ಈಗಲೂ ಅಷ್ಟೇ, ಡ್ಯಾಡಿ ಹೋದ್ಮೇಲಿಂದ ಲೈಕ್ ಯಾರು ಇಲ್ಲ, ಹೇಳೋರು ಕೇಳೋರು ಇಲ್ಲ, ಒಬ್ಬನೇ ಮಗ ನಾನು ಮನೇಲಿ. ನಾನು ಇವಾಗ ಬ್ಯಾಂಗ್ಳೂರಲ್ಲಿದ್ದರೆ ಮನೇಲಿ ಅಜ್ಜಿ ನಮ್ಮಮ್ಮ ಇಬ್ಬರೇ ಇರ್ತಾರೆ. ಮಮ್ಮಿಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಹೆಲ್ತ್ ಅಪ್ಸೆಟ್ ಆದರೆ ನೋಡ್ಕೊಳ್ಳೋರು ಯಾರೂ ಇರಲ್ಲ. ಬೇರೆಯವ್ರ ಥರ ಅವ್ರು ಫೋನ್ ಮಾಡಿ ನಂಗೆ ಹುಷಾರಿಲ್ಲ, ನೀನೇನು ಅಲ್ಲೇ ಇದೆಯಾ ಬಾ ನೋಡ್ಕೋ, ಹಿಂಗೂ ಮಾಡಲ್ಲ ಅವರು. ನಾನು ಬೇಜಾರು ಆಗ್ತೀನಿ ಅಂತಲೇ ಅವ್ರು ಇವಾಗ್ಲೂ ಅವ್ರದ್ದು ಹೆಲ್ತ್ನ ಅದನ್ನ ಇದನ್ನ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡ್ತಾರೆ. ಹೇಳಿದ್ರೆ ಇವ್ನು ಬಂದ್ಬಿಡ್ತಾನೆ, ಇಲ್ಲ ಬೇಜಾರು ಮಾಡ್ಕೊತಾನೆ, ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಾನು ಬ್ಯಾರಿಯರ್ ಥರ ಆಗ್ಬಿಡ್ತೀನಿ ಅನ್ನೋ ಫೀಲ್ ಅವ್ರಿಗಿದೆ. ಸೊ ಆದಷ್ಟು ಮುಚ್ಚಿಟ್ಕೊತಾರೆ ಅವರು. ತುಂಬ ಏನಾದರೂ ಪ್ರಾಬ್ಲಮ್ ಇದ್ದಾಗ ಮಾತ್ರ ಹೇಳ್ತಾರೆ ಬಾರೋ ಹಿಂಗಿದೆ ಅಂತ. ಗೊತ್ತಾಗಿದೆ ಹೋಗ್ತಾ ಅದೇ ತುಂಬ ಕಲಿತಾ ಬಂದಿದ್ದೀನಿ. ಕಲಿತೆ ನನಗೆ ಗೊತ್ತು, ನನಗೆ ಬುದ್ಧಿ ಇದೆ, ನಾನು ಮೆಚೂರ್ಡ್ ಎನಫ್. ನಾನು ಯಾವತ್ತೂ ಹೇಳ್ಕೊಂಡಿಲ್ಲ, ಬಿಕಾಸ್ ನಾನು ಇನ್ನೂ ದಡ್ಡನೇ, ಕಲಿತಾನೇ ಇರ್ತೀನಿ ಒಂದೊಂದೇ ವಿಷಯನೇ. ಮಮ್ಮಿನ ಅರ್ಥ ಮಾಡ್ಕೊಂಡಿದ್ದೂ ನಮ್ಮ ಡ್ಯಾಡಿ ಪಾಸ್ ಆದಮೇಲಿಂದನೇ. ಡ್ಯಾಡಿ ತೀರ್ಕೊಂಡ್ಮೇಲೆ ಮಮ್ಮಿನ ನೀಟಾಗಿ ಅರ್ಥ ಮಾಡ್ಕೊಂಡೆ ಕಂಪ್ಲೀಟಾಗಿ. ಅಲ್ಲಿವರೆಗೂ ಲೈಕ್ ಆಟ ಆಡ್ಕೊಂಡು ಲೈಕ್ ಎಲ್ಲ ಹುಡುಗರ ಥರ ಟೀನೇಜಲ್ಲಿ ಮಜಾ ಮಾಡ್ಕೊಂಡು ಹಂಗೆ ಇದ್ದೆ. ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಹೇಳ್ಬೇಕು ಮಮ್ಮಿಗೂ. ಲೈಕ್ ಇವತ್ತು ಈ ಪಾಡ್ಕಾಸ್ಟ್ ನೋಡಿದ್ರೇ ನಮ್ಮಮ್ಮ ತುಂಬ ಖುಷಿ ಪಡ್ತಾರೆ. ಬಿಕಾಸ್ ಇದೆಲ್ಲ ಅವ್ರು ಯೂಟ್ಯೂಬಲ್ಲಿ ನೋಡಿರೋದು, ಬೇರೆಯವ್ರು ದೊಡ್ಡವ್ರು ಮಾಡೋದೆಲ್ಲ ನೋಡಿರೋದು, ಇದೆಲ್ಲ ಅವ್ರಿಗೆ ಐಡಿಯಾನೂ ಇಲ್ಲ. ಸೊ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಖುಷಿ ಪಡ್ತಾರೆ. ಅವರು ಕಣ್ಣೀರು ಹಾಕ್ತಾರೆ, ಡ್ಯಾಡಿ ನೋಡಬೇಕಿತ್ತು ಅಂದ್ಬಿಟ್ಟು. ಎಲ್ಲ ಇಂಟರ್ಲಿಂಕ್ಡ್. ಲೈಕ್ ನನಗೆ ಡ್ಯಾಡಿ ತುಂಬ ಸಪೋರ್ಟು, ಡ್ಯಾಡಿ ನನಗೆ ಸಪೋರ್ಟ್ ಮಾಡೋಕ್ಕೆ ಕಾರಣ ಮಮ್ಮಿ. ಈಗ ಮಮ್ಮಿಗೆ ನಾನು ಒಬ್ಬನೇ ಇರೋದು, ನನಗೆ ನಮ್ಮಮ್ಮ ಒಬ್ಬರೇ. ಈಕ್ವಲಾಗಿ ಸಪೋರ್ಟ್ ಮಾಡಿದ್ದಾರೆ ಇಬ್ಬರೂ, ನಂಗೆ ಡ್ಯಾಡಿ ಮಮ್ಮಿ ಇಬ್ಬರೂ. ನಮ್ಮಮ್ಮನೂ ಅಷ್ಟೇ, ಡ್ಯಾಡಿ ತೀರ್ಕೊಂಡ್ಮೇಲಿಂದ ಮಮ್ಮಿ ನನಗೆ ಏನಾದರೂ ಇರಲಿಲ್ಲ ಅಂತ ಅಂದಿದ್ದಿದ್ರೆ ನಾನು ಇಲ್ಲಿವರೆಗೆ ಲೈಕ್ ಪುಷ್ ಮಾಡೋಕೆ ಆಗ್ತಾ ಇರಲಿಲ್ಲ. ನಾನು ಏನಾದರೂ ಕೆಲಸ ಮಾಡಿಕೊಂಡು ಮನೆ ನೋಡ್ಕೊಬೇಕಿತ್ತು, ಸಿಂಗಲ್ ಪೇರೆಂಟ್ನ. ಆದರೆ ನಮ್ಮಮ್ಮ ನನಗೆ ಆ ಸಿಚುವೇಶನ್ ಕೊಟ್ಟಿಲ್ಲ. ಹೋಗಿ ನೀನು ಏನೋ ಮಾಡಪ್ಪ, ಮಾಡು, ಏನೋ ಮಾಡ್ತೀಯಲ್ವಾ, ಅಂದ್ಕೊಂಡಿದ್ಯಲ್ವಾ, ಮಾಡು. ಆದರೆ ನಿಂಗೆ ಇದೊಂದು ಡೆಡ್ಲೈನು, ಇಷ್ಟರಲ್ಲಿ ನೀನು ಏನಾದರೂ ಮಾಡಿದ್ರೆ ನಿನ್ನ ಲೈಫ್ ಹಿಂಗಿರುತ್ತೆ ಮುಂದೆ. ನೀನು ಅದನ್ನೂ ದಾಟ್ಕೊಂಡು ನೀನು ಆ ಟೈಮ್ನೂ ಎಕ್ಸೀಡ್ ಮಾಡಿ ನೀನು ಇನ್ನೂ ಏನೋ ಒದ್ದಾಡ್ತಾನೆ ಇದೆಯಾ, ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆಯಾ ಅಂದರೆ ಅದು ಆಗಲ್ಲ. ಒಂದು ಡೆಡ್ಲೈನ್ ಅನ್ನೋದು ಇಟ್ಟಿದ್ದಾರೆ, ಯಾಕಂದರೆ ಅದು ಇರಬೇಕು ಒಬ್ಬ ಮನುಷ್ಯನಿಗೆ. ಇಷ್ಟರೊಳಗಡೆ ನಾನು ಈ ಟೈಮ್ ಪೀರಿಯಡಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಡೆಡ್ಲೈನ್ ಇಟ್ಕೊಂಡ್ರೆ ಅವ್ನು ಅದ್ರ ಮೇಲೆ ಫೋಕಸ್ ಮಾಡಿ ನೀಟಾಗಿ ಮಾಡೋಕ್ಕಾಗೋದು. ಆ ಥರ ಒಂದು ಲೈನ್ ನಮ್ಮಮ್ಮ ಸೆಟ್ ಮಾಡಿದ್ದಾರೆ. ಅದರಿಂದ ಒಂದು ಸ್ವಲ್ಪ ರಶ್ ಮಾಡ್ತಾಯಿದ್ದೀನಿ ಇವಾಗ. ಆಗೋದೆಲ್ಲ ಬೇಗ ಆಗಲಿ ಅನ್ನೋದು ಒಂದು ಟ್ರೈ ಮಾಡ್ತಾಯಿದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಇದು ಮಾಡಿದ್ರೆ ಮಮ್ಮಿಗೂ ಖುಷಿ. ಪಾಪ ಕಂಟೆಸ್ಟೆಂಟಾಗಿ ಕರ್ಕೊಂಡೋಗಿ ನಿಲ್ಸ್ಕೊಂಡಿದ್ದೆ ಮಮ್ಮಿನ. ಕೊರಿಯೋಗ್ರಾಫರ್ ಆದಮೇಲಿಂದ ಒಂದು ಸತಿ ನಿಲ್ಸ್ಕೊಬೇಕು. ಲೈಕ್ ನಾನು ಕೊರಿಯೋಗ್ರಾಫರ್ ಆಗಿದ್ದೀನಿ, ನಮ್ಮಮ್ಮನ ಕರಿಬೇಕು ಸ್ಟೇಜ್ ಮೇಲೆ ಅನ್ನೋದೊಂದು ಆಸೆ ಇದೆ. ಸೊ ಅದೊಂದು ಫುಲ್ಫಿಲ್ ಮಾಡ್ತೀನಿ. ಇವತ್ತಿನ ಪ್ರತಿಯೊಬ್ಬ ಡ್ಯಾನ್ಸರ್ಸ್ಗೆ ಡ್ಯಾನ್ಸ್ ರಿಯಾಲಿಟಿ ಶೋ ಮತ್ತು ಕಾಂಪಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಎಲ್ಲರದು ಅವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನೋದಿರುತ್ತೆ. ಲೈಕ್ ಕಾಂಪಿಟೇಷನ್ಸ್ ಹೆಂಗಿರುತ್ತೆ, ರಿಯಾಲಿಟಿ ಶೋಸ್ ಅಂದರೆ ಏನು, ಅವ್ರ ಮಕ್ಕಳಿಗೆ ಯಾಕೆ ಅವ್ರ ಮಕ್ಕಳು ರಿಯಾಲಿಟಿ ಶೋಸ್ ಮಾಡಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂಸ್ ತುಂಬ ಡಿಫ್ರೆನ್ಸ್ ಇರುತ್ತೆ ಎಲ್ಲರದೂ. ಎಲ್ಲರ ಲೈಕ್ ಪಾಯಿಂಟ್ ಆಫ್ ವ್ಯೂಸ್ನೂ ರೆಸ್ಪೆಕ್ಟ್ ಮಾಡಲೇಬೇಕು. ಅದೇ ಥರ ನನ್ನ ಪಾಯಿಂಟ್ ಆಫ್ ವ್ಯೂ, ನಾನಿವಾಗ ನಾನು ರಿಯಾಲಿಟಿ ಶೋಸ್ ಏನೂ ಮಾಡಿಲ್ಲ, ನನಗೆ ಯಾವುದು ಲೈಕ್ ನಾನಿಲ್ಲೂ ಏನೂ ಫೇಮ್ ಆಗಲಿ ಏನಾಗಲಿ ಏನೂ ಇಲ್ಲ. ನಾನೊಬ್ಬ ನಾರ್ಮಲ್ ಡ್ಯಾನ್ಸರಾಗಿ ನಾನು ಹೇಳ್ತೀನಿ, ಆನ್ಸರ್ ಮಾಡ್ತೀನಿ ಅಂತಂದರೆ, ರಿಯಾಲಿಟಿ ಶೋಸ್ ಅನ್ನೋದು ಲೈಕ್ ಅದೊಂದು ಓಷನ್ ಥರ. ನಿಮಗೆ ತುಂಬ ಥರ ವೆರೈಟೀಸ್ ಇರುತ್ತೆ. ನಾರ್ತಲ್ಲಿ ರಿಯಾಲಿಟಿ ಶೋಸ್ ನಡೆಯೋದೇ ಬೇರೆ ಪ್ಯಾಟರ್ನಲ್ಲಿ, ಸೌತಲ್ಲಿ ನಡೆಯೋ ರಿಯಾಲಿಟಿ ಶೋಸ್ ಬಂದು ತುಂಬ ಬೇರೆ ಪ್ಯಾಟರ್ನ್ ಇರುತ್ತೆ. ಅದರಲ್ಲೂ ಲೈಕ್ ಇವಾಗ ಒಂದೊಂದು ಶೋಸಲ್ಲಿ ಆರ್ಟಿಸ್ಟ್ ಇರ್ತಾರೆ, ಆರ್ಟಿಸ್ಟ್ ಜೊತೆ ಒಬ್ಬ ಡಾನ್ಸರ್ ಅನ್ನೋ ಥರ ಇರುತ್ತೆ. ಸೊ ಡಾನ್ಸರ್ಸ್ಗೆ ಆಡಿಷನ್ ಮಾಡ್ತಾರೆ. ಬೇರೆ ಇನ್ನೊಂದು ಶೋ ಅಲ್ಲಿ ನೋಡಿದ್ರೆ ಇಬ್ಬರು ಡಾನ್ಸರ್ಸ್ ಇರ್ತಾರೆ, ಒಂದು ಹುಡುಗ ಒಂದು ಹುಡುಗಿ. ಇನ್ನೊಂದು ಕಡೆ ಎಲ್ಲಾದರೂ ನೋಡಿದ್ರೆ ಲೈಕ್ ನೀನು ಏನು ಬೇಕಾದ್ರೂ ಪರ್ಫಾರ್ಮ್ ಮಾಡ್ಬೋದು. ನೀನು ಸೋಲೋ ಆಗಾದರೂ ಹೋಗಿ ಪರ್ಫಾರ್ಮ್ ಮಾಡ್ಬೋದು, ಅಥವಾ ಇಬ್ಬರು ಡಾನ್ಸರ್ಸೇ ಮಾಡ್ಬೋದು, ಅಥವಾ 3 ಜನನೇ ಟ್ರಯೋ ಆಗಿ ಒಂದೇ ರಿಯಾಲಿಟಿ ಶೋಲ್ ಮಾಡ್ಬೋದು. ಈ ಥರ ಲೈಕ್ ಅವ್ರವ್ರದ್ದೇ ಪ್ಯಾಟರ್ನ್ ಇರುತ್ತೆ. ಸೊ ನಾನು ಏನನ್ನ ಚೂಸ್ ಮಾಡ್ತೀನಿ ಅನ್ನೋದು ಫಸ್ಟ್ ಪಾಯಿಂಟ್. ನಾನಿವಾಗ ಆರ್ಟಿಸ್ಟ್ ಜೊತೆ ಓಕೆ ಇದೊಂದು ಆರ್ಟಿಸ್ಟ್ ಶೋ, ಆರ್ಟಿಸ್ಟ್ ಜೊತೆ ಒಬ್ಬ ಡಾನ್ಸರ್ನ ತೊಗೊತಾ ಇದ್ದಾರೆ. ನಾನು ಈ ಶೋಗೆ ಮಾಡಬೇಕು ಅಂತಂದರೆ ಆ ಶೋ ಪ್ಯಾಟರ್ನೇ ಬೇರೆ ಥರ ಇರುತ್ತೆ. ಅಲ್ಲಿ ಅವ್ರು ಕೇಳೋ ಡ್ಯಾನ್ಸ್ ಪ್ಯಾಟರ್ನ್ ಅಥವಾ ಕಾಂಪಿಟೇಟಿವ್ ರೌಂಡ್ಸಲ್ಲಿ ಅವ್ರಿಗೆ ಯಾವ ಥರ ಬೇಕು ಪರ್ಫಾರ್ಮೆನ್ಸು, ಅದು ಕಂಪ್ಲೀಟಾಗಿ ಬೇರೆ ಥರ ಇರುತ್ತೆ. ಇಬ್ಬರು ಡಾನ್ಸರ್ಸ್ ಇದ್ದಾಗ ಅಲ್ಲಿ ಅವ್ರ ನೀಡೇ ಬೇರೆ ಥರ ಇರುತ್ತೆ. ಕಾಂಪಿಟೇಷನ್ ಲೆವೆಲ್ಲೂ ಅಷ್ಟೇ ಟಫ್ ಆಗಿರುತ್ತೆ ಅವಾಗ, ಬಿಕಾಸ್ ಇಬ್ಬರು ಪ್ರೊಫೆಷ್ನಲ್ ಡ್ಯಾನ್ಸರ್ಸ್. ಸೋಲೋ, ಡುಯೆಟ್, ಗ್ರೂಪ್ ಇದೆಲ್ಲ ಒಂದೇ ಶೋಲೆ ಲೈಕ್ ಒಂದೇ ಕ್ಯಾಟಗರಿಲಿ ಬಿಡ್ತಾರೆ ಅಂದಾಗ ಕಾಂಪಿಟೇಷನ್ ಇನ್ನೂ ಟಫ್ ಆಗಿರುತ್ತೆ. ಸೊ ನಾನೊಬ್ಬ ಫ್ರೆಷರಾಗಿ ಹೋಗ್ತೀನಿ, ಫ್ರೆಷರಾಗಿ ನಾನು ಫಸ್ಟ್ ಟೈಮ್ ರಿಯಾಲಿಟಿ ಶೋ ಆಡಿಷನ್ಸ್ ಅಟೆಂಡ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆಡಿಷನ್ಸ್ ಅಟೆಂಡ್ ಮಾಡ್ತಾನೆ ಇರಬೇಕು.
ಲೈಕ್ ಯಾವುದೇ ಥರದ ಶೋ ಆಗಲಿ ಆಡಿಷನ್ಸ್ ಅಟೆಂಡ್ ಮಾಡ್ತಾ ಇರಿ. ನಿಮ್ಗೊಂದು ಲೈಕ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓಕೆ, ಯಾವ ಚಾನಲಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವ ಡ್ಯಾನ್ಸ್ ಕ್ವಾಲಿಟಿ ನೋಡ್ತಾರೆ, ಎಲ್ಲಿ ಏನು ಜಾಸ್ತಿ ಕೇಳ್ತಾರೆ. ಇವಾಗ ಬೇಸಿಕ್ಕಾಗಿ ಎಲ್ಲರಿಗೂ ಒಂದು ಗೊತ್ತಿರೋ ಜನರಲ್ ನಾಲೆಜ್ ಅಂತಂದರೆ ಆಡಿಷನ್ಸಲ್ಲಿ ಕಂಟೆಂಪ್ರರಿ ಕೇಳ್ತಾರೆ, ಫೋಕ್ ಕೇಳ್ತಾರೆ, ವೆಸ್ಟರ್ನ್ ಕೇಳ್ತಾರೆ. ಈ ಮೂರನ್ನ ಏನಕ್ಕೆ ಕೇಳ್ತಾರೆ? ಇವಾಗ ಆರ್ಟಿಸ್ಟ್ ಜೊತೆ ನೀವು ಮಾಡಬೇಕು ಅಂತಂದರೆ ಆರ್ಟಿಸ್ಟ್ನ ನೀನು ಡಾಮಿನೇಟ್ ಮಾಡ್ಕೊಂಡು ನೀನು ಒಬ್ಬಂದೇ ಅಲ್ಲ ಶೋ. ಅದು ನೀವಿಬ್ಬರು ಪೇರಾಗಿ ಮಾಡಿದ್ರೇ ಅದು ಶೋ. ಆರ್ಟಿಸ್ಟ್ ಅನ್ನೋರ್ಗೆ ಲೈಕ್ ಮ್ಯಾಕ್ಸಿಮಮ್ ಅಂತಂದರೆ ಅವ್ರು ತಿಳ್ಕೊಂಡಿರ್ತಾರೆ. ಫೋಕ್ ಬರುತ್ತೆ ಎಲ್ಲರಿಗೂ, ಆಲ್ಮೋಸ್ಟ್ ನಮ್ಮ ಸೌತಲ್ಲಿ ಇರೋರು ಎಲ್ಲರಿಗೂ ಫೋಕ್ ಬರುತ್ತೆ, ವೆಸ್ಟರ್ನು ಮಾಡ್ತಾರೆ. ಸೊ ಆರ್ಟಿಸ್ಟಿಗೆ ಇವ್ನು ಮ್ಯಾಚ್ ಆಗ್ತಾನಾ, ಹೈಟ್ ವೈಸಲ್ಲಿ ಮ್ಯಾಚ್ ಆಗ್ತಾನಾ, ಅವ್ರ ಗ್ಲಾಮರ್ಗೆ ಇವ್ನು ಮ್ಯಾಚ್ ಆಗ್ತಾನಾ, ಈ ಬೇಸಿಸಲ್ಲೂ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಅಥವಾ ನಾನು ಲೈಕ್ ಆರ್ಟಿಸ್ಟ್ ತುಂಬ ಲೈಕ್ ಗುಡ್ ಲುಕಿಂಗ್ ಆಗಿದ್ದು ಡಾನ್ಸರ್ ಲೈಕ್ ನಾರ್ಮಲ್ ಆಗಿದ್ದೂ ಸೆಲೆಕ್ಟ್ ಮಾಡ್ಕೊಳ್ಳೋದೂ ನಡೆಯುತ್ತೆ. ಯಾವ ಥರ ಇವ್ನದೇನಾದರೂ ಬ್ಯಾಕ್ಗ್ರೌಂಡ್ ಲೈಕ್ ತುಂಬ ಕಷ್ಟದಿಂದ ಬಂದಿರ್ತಾನೆ. ಕಷ್ಟ ಅಂತಂದರೆ ಬಡತನ ಅನ್ನೋದಲ್ಲ, ಡ್ಯಾನ್ಸ್ಗೋಸ್ಕರ ಅವ್ನು ತುಂಬ ಹಸಲ್ ಮಾಡೋನೆ, ಡ್ಯಾನ್ಸಲ್ಲಿ ಕಷ್ಟಪಟ್ಟವನೆ, ಅಷ್ಟು ಕಡೆ ಕೆಲಸ ಮಾಡೋನೆ, ಗುರುತಿಸ್ಕೊಂಡವನೆ, ಮಕ್ಳು ಏನೋ ಅವ್ನ ನಾಲೆಜ್ನ ಅವ್ನು ಬೇರೆಯವ್ರಿಗೆ ಪ್ರೀಚ್ ಮಾಡೋನೆ. ಈ ಥರ ಕಷ್ಟ ನೋಡಿ ಸೆಲೆಕ್ಟ್ ಆಗೋದನ್ನು ಒಂದು ಲೈಕ್ ಒಂದು ಟೈಪ್ ಆಫ್ ಸೆಲೆಕ್ಷನ್ ಇರುತ್ತೆ. ಈ ಲೈಕ್ ನಿಮ್ಮ ಪರ್ಸ್ನಾಲಿಟಿ ನೋಡಿ ಸೆಲೆಕ್ಟ್ ಆಗೋದು ಒಂಥರ ಇರುತ್ತೆ. ಲ್ಯಾಂಗ್ವೇಜ್ ಮತ್ತು ನೀವು ಕಮ್ಯುನಿಕೇಟ್ ಮಾಡೋ ವೇ ಅದು ತುಂಬ ಇಂಪಾರ್ಟೆಂಟ್ ರಿಯಾಲಿಟಿ ಶೋ ಅಲ್ಲಿ. ನನ್ನ ಮಗ ರಿಯಾಲಿಟಿ ಶೋ ಸೆಲೆಕ್ಟ್ ಆಗ್ತಾಯಿಲ್ಲ, ಸೆಲೆಕ್ಟ್ ಆಗ್ತಾಯಿಲ್ಲ. ಯಾಕೆ ಸೆಲೆಕ್ಟ್ ಆಗ್ತಾಯಿಲ್ಲ? ಡ್ಯಾನ್ಸ್ ಮಾತ್ರ ಚೆನ್ನಾಗಿ ಮಾಡಿಲ್ಲ ಅನ್ನೋದು ಒಂದೇ ಅಲ್ಲ, ತುಂಬ ಇರುತ್ತೆ ಇದರೊಳಗಡೆ. ಲೈಕ್ ನೀನು ಸೆಲೆಕ್ಟ್ ಆಗಬೇಕು ಅಂದರೆ ನೀನು ಡ್ಯಾನ್ಸ್ ಅಷ್ಟೇ ಅಲ್ಲ, ಎಲ್ಲ ಥರನೂ ನೀನು ಎಂಗೇಜ್ಡ್ ಆಗಿರಬೇಕು, ನೀನು ಮಾತಾಡಬೇಕು, ನಿನ್ನನ್ನು ನೀನು ಪ್ರೆಸೆಂಟ್ ಹೆಂಗೆ ಮಾಡ್ಕೊತೀಯ ಚಾನಲಲ್ಲಿ, ನೀನು ಹೆಂಗೆ ಆಡಿಯನ್ಸ್ನ ಪುಲ್ ಮಾಡ್ತೀಯಾ, ಇದೆಲ್ಲನೂ ನೋಡ್ತಾರೆ. ಸೊ ಅದೊಂದು ದೊಡ್ಡ ಪ್ರೋಸೆಸ್ ರಿಯಾಲಿಟಿ ಶೋ ಒಳಗಡೆ ಎಂಟರ್ ಆಗೋದು. ಟ್ಯಾಲೆಂಟ್ ಇರಬೇಕು. ಬೇಸ್ ಅಂತಂದ್ರೇ ಟ್ಯಾಲೆಂಟ್. ನಿನಗೆ ಒಳ್ಳೆ ಡ್ಯಾನ್ಸ್ ಇರಬೇಕು. ಸೊ ನಾನೊಬ್ಬ ಡ್ಯಾನ್ಸರ್ ಆಗಿ ಇವಾಗ ನಾನು ರಿಯಾಲಿಟಿ ಶೋ ಎಲ್ಲರಿಗೂ ಆಸೆ ಇರುತ್ತೆ ಅಣ್ಣ, ಎಲ್ಲರಿಗೂ ರಿಯಾಲಿಟಿ ಶೋಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಆದರೆ ಎಲ್ಲರಿಗೂ ಆಸೆ ಇರುತ್ತೆ ರಿಯಾಲಿಟಿ ಶೋಸ್ ಮಾಡಬೇಕು ಅಂದ್ಬಿಟ್ಟು. ಬಟ್ ಎಲ್ಲಿ ಸೆಲೆಕ್ಟ್ ಆಗದೆ ಅವರು ಲೈಕ್ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಅವ್ರಿಗೊಂದು ಬೇಜಾರಾಗ್ಬಿಡೋದು, ಒಂಥರ ಡಿಮೋಟಿವೇಟ್ ಆಗ್ತಾರೆ. ರಿಯಾಲಿಟಿ ಶೋದಲ್ಲಿ ಸೆಲೆಕ್ಟ್ ಆಗ್ತಾಯಿಲ್ಲ, ನಾನು ಚೆನ್ನಾಗಿ ಮಾಡಿದ್ರು ಸೆಲೆಕ್ಟ್ ಆಗಿಲ್ಲ, ಅವ್ನು ಯಾರೂ ಚೆನ್ನಾಗಿ ಮಾಡಿಲ್ಲ, ಅವನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ನೀನು ಗೊತ್ತಿಲ್ಲ ಈ ರೌಂಡ್ ಅವ್ನು ಮೇ ಬಿ ಚೆನ್ನಾಗಿ ಮಾಡಿರಲ್ವೇನೋ, ಬಟ್ ಅವ್ನು ಕನೆಕ್ಟ್ ಆಗಿರೋ ರೀತಿ ಚೆನ್ನಾಗಿರುತ್ತೆ. ಅವನಲ್ಲಿ ಇದೇ ಒಂದು ಟ್ಯಾಲೆಂಟ್, ಅವ್ನಿಗೆ ವೆಸ್ಟರ್ನ್ ಬರಲ್ಲ ಬಟ್ ಬೇರೆ ಮಾಡ್ತಾನೆ, ಆರ್ಟಿಸ್ಟ್ಗೆ ಅವ್ನು ಮ್ಯಾಚ್ ಆಗ್ತಾನೆ, ಈ ಶೋ ಚೆನ್ನಾಗಿರುತ್ತೆ, ಅವ್ನು ತೊಗೊತಾನೆ ಅನ್ನೋ ಒಂದು ಅಸಂಪ್ಷನ್ ಚಾನಲ್ ಅವ್ರಿಗೆ ಬಂತು ಅಂದರೆ 100% ತೊಗೊತಾರೆ. ಸೊ ನೀವು ಎಲ್ಲ ಥರನೂ ರೆಡಿ ಇರಬೇಕು. ನೀನು ರಿಯಾಲಿಟಿ ಶೋ ಮಾಡ್ತೀಯ ಅಂದರೆ ಕಷ್ಟ, ನಿದ್ದೆ, ಊಟ, ತಿಂಡಿ, ನನಗೆ ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗುತ್ತೆ, ನಿನ್ನ ಲಕ್ಸುರಿ ಲೈಫ್ ಅನ್ನೋದನ್ನ ಬಿಟ್ಟು ನೀನು ಬರಬೇಕು ಈ ಕಡೆಗೆ. ತುಂಬ ಕಷ್ಟಪಡ್ಬೇಕು ಡೇ ಆ್ಯಂಡ್ ನೈಟ್. ಅದು ತುಂಬ ಇಂಪಾರ್ಟೆಂಟ್. ಒಂದು ಸತಿ ನೀನು ಕ್ಲಿಕ್ ಆದೆ, ನಿನ್ನನ್ನು ಶೋ ಒಳಗಡೆ ಕರ್ಕೊಂಡು ಹೋಗೋದು ಚಾನಲ್ದು, ನೀನು ಸೆಲೆಕ್ಟ್ ಆಗೋದು ಅದು ನಿನ್ನ ಕೈಲಿರೋದು. ಸೆಲೆಕ್ಟ್ ಎಲ್ಲ ಆದಮೇಲೆ ಯಾರ ಕೈಲೂ ಏನೂ ಇರೋಲ್ಲ, ನಿನ್ನನ್ನು ನೀನು ಹೆಂಗೆ ಪ್ರೂವ್ ಮಾಡ್ಕೊತೀಯ ಅನ್ನೋದಿರುತ್ತೆ. ಸೊ ಅದು ತುಂಬ ಮುಖ್ಯ. ಬರೀ ಪ್ರಾಕ್ಟಿಕಲಾಗಿ ಅಷ್ಟೇ ಅಲ್ಲದೆ ಮೆಂಟಲಿನೂ ನೀವು ಪ್ರಿಪೇರ್ಡ್ ಆಗಿರ್ಬೇಕು ಎಲ್ಲ ವಿಷಯಕ್ಕೂ ರಿಯಾಲಿಟಿ ಶೋಸ್ ಅನ್ನೋದ್ರಲ್ಲಿ. ಕಾಂಪಿಟೇಷನ್ಸ್ ಅಂತ ನೋಡೋಕೆ ಬಂದರೆ ಕಾಂಪಿಟೇಷನ್ನೇ ಇದೊಂದು ಕಂಪ್ಲೀಟ್ ಓಷನ್ ಥರ ಇದು. ಲೈಕ್ ಇವಾಗ ರಿಯಾಲಿಟಿ ಶೋಸ್ಗೆ ಬೇರೆ ಥರ ಕೇಳ್ತಾರೆ. ಲೈಕ್ ಅಲ್ಲಿ ಲಿಫ್ಟ್ಸ್ ಮಾಡಬೇಕು, ನೀನು ಏರಿಯಲ್ಗೆ ಹೋಗ್ಬೇಕಿರುತ್ತೆ, ಅಥವಾ ನೀರಿರುತ್ತೆ ಸುತ್ತ ಫುಲ್ ನೀರಲ್ಲಿ ಮಾಡಬೇಕು, ಬೆಂಕಿಲಿ ಮಾಡಬೇಕು, ದೊಡ್ಡ ಪ್ರಾಪರ್ಟೀಸ್ ಇರುತ್ತೆ, ಪ್ರಾಪರ್ಟೀಸಲ್ಲಿ ಮಾಡಬೇಕು. ಇಷ್ಟೆಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಜನ ಇದನ್ನು ಕೇಳ್ತಾರೆ, ಜನ ಅದನ್ನು ಲೈಕ್ ಜನಕ್ಕೆ ಏನು ಬೇಕೋ ಅದನ್ನೇ ಕೊಡಬೇಕು. ಸೊ ಅದನ್ನು ಅವ್ರು ಕೊಡ್ತಾವ್ರೆ, ನೀನು ಅಲ್ಲಿ ಅದನ್ನೆಲ್ಲ ಮಾಡಬೇಕಾಗುತ್ತೆ, ಅದೆಲ್ಲ ಇನ್ಕ್ಲೂಡೆಡ್ ಇರುತ್ತೆ. ತುಂಬ ಥರ ಇರುತ್ತೆ, ಲೈಕ್ ಟ್ರೆಡಿಷ್ನಲ್ ಫಾರ್ಮ್ಸ್ ಇರುತ್ತೆ, 150 ಜನನ್ನೆಲ್ಲ ಹಾಕಿ ಮಾಡ್ತಾರೆ, ಅದೊಂಥರ ಕ್ರೇಜ್. ಲೈಕ್ ಫಿನಾಲೆ ಅಂತ ಬಂದರೆ ಕಾಂಪಿಟೇಷನ್ಸಲ್ಲಿ ನಿಮಗೆ ಇಷ್ಟೊಂದೆಲ್ಲ ಏನು ಮಾಡೋ ಥರ ಇರಲ್ಲ. ಡ್ಯಾನ್ಸ್ ಕಾಂಪಿಟೇಷನ್ಸ್ ಗ್ರೂಪ್ ಮಾಡ್ತೀಯಾ, ಸೋಲೋ ಮಾಡ್ತೀಯಾ, ಡುವೆಟ್ ಮಾಡ್ತೀಯಾ, ಬಟ್ ಇರುತ್ತೆ ಇಲ್ಲೂ ಮಾಡ್ತಾರೆ ಕಾಂಪಿಟೇಷನ್ಸ್ಗೂ. ಇವಾಗಿನ ಟೈಮಲ್ಲಿ ಕಾಂಪಿಟೇಷನ್ಸಲ್ಲೂ ಏರಿಯಲ್ ಮಾಡೋದು ನಾವು ರಿಯಾಲಿಟಿ ಶೋಸಲ್ಲಿ ಏನು ನೋಡ್ತೀವಿ ಎಲ್ಲ ಕಾಂಪಿಟೇಷನ್ಸ್ಗೆ ಆಲ್ರೆಡಿ ಬಂದಾಗಿದೆ. ತುಂಬ ಕಾಂಪಿಟೇಷನ್ಸ್ ನಡೆಯುತ್ತೆ. ಪಾಡ್ಸ್ ಅಂತ ಅಂದ್ಬಿಟ್ಟು ಒಂದು ನಡೆಯುತ್ತೆ ಲೈಕ್ ನಾರ್ತಲ್ಲಿ, ಅದೇ ಥರ ಬ್ಯಾಟಲ್ ಸೀನ್ಗಳು ನಡೀತಾ ಇರುತ್ತೆ, ತುಂಬ ಥರ ನಡೆಯುತ್ತೆ. ಕಾಂಪಿಟೇಷನ್ಸಲ್ಲಿ ನಿನಗೆ ಕಲ್ತ್ಕೊಳ್ಳೋಕ್ಕೆ, ನಿನ್ನನ್ನು ನೀನು ಟ್ರೈನ್ ಮಾಡ್ಕೊಳ್ಳೋಕ್ಕೆ ಒಂದೊಳ್ಳೆ ಆಪರ್ಚುನಿಟಿ. ರಿಯಾಲಿಟಿ ಶೋಗೆ ಹೋದಾಗ ನಾನಿವಾಗ ಪ್ರಜ್ವಲ್, ನನ್ನ ಸ್ಟಫ್ ಇದು, ಸೊ ನಾನು ರಿಯಾಲಿಟಿ ಶೋಗೆ ಹೋದಾಗ ನಾನು ಇದರಲ್ಲೇ ಗ್ಲೂಮ್ ಆಗ್ತೀನಿ, ನಾನು ನನ್ನದೇ ಕಂಫರ್ಟ್ ಝೋನಲ್ಲೇ ಹೆಸರು ಮಾಡ್ತೀನಿ, ನಂದರಲ್ಲೇ ಲೈಕ್ ವಿನ್ ಆಗ್ತೀನಿ, ಅದು ಸುಳ್ಳು. ನಿನ್ನಿಂದ ತುಂಬ ಆಚೆ ತೆಗಿತಾರೆ. ಲೈಕ್ ನಿನ್ನ ಕೈಲಿ ಆಗೋದನ್ನು ಮಾಡಿಸ್ಬೋದು, ನಿನ್ನ ಕೈಲಿ ಬರದೇ ಇರೋದನ್ನೂ ನೀನು ಮಾಡಿಸ್ಬೋದು, ನೀನು ಮಾಡಲೇಬೇಕು, ಬಿಕಾಸ್ ನೀನು ಎಂಟರ್ ಆಗಿದೆಯಾ ಅಲ್ಲಿ, ನೀನು ಹೋಗಿರೋದೇ ಅದನ್ನು ಮಾಡೋಕ್ಕೆ. ಸೊ ತುಂಬ ಅಲ್ಲಿ ನಿನ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದನ್ನು ಬೇರೆದನ್ನು ಎಕ್ಸ್ಪೆರಿಮೆಂಟ್ ಮಾಡಿಸ್ತಾರೆ. ಬಟ್ ಕಾಂಪಿಟೇಷನ್ಸಲ್ಲಿ ಏನು, ನನ್ನ ಫಾರ್ಮ್ ಇವಾಗ ನಾನು ಹಿಪಾಪ್ ಮಾಡ್ತೀನಿ, ನಾನು ಹಿಪಾಪಲ್ಲೇ ಟ್ರೈನ್ ಆಗ್ತಾ ಇರ್ತೀನಿ ಕಂಪ್ಲೀಟಾಗಿ ಕಾಂಪಿಟೇಷನ್ಸ್ಗೆ ಅಂತ. ನಾನು HHI ಮಾಡಬೇಕು, ಇಲ್ಲ ಇನ್ನೊಂದು ಯಾವುದೋ ಚಾಂಪಿಯನ್ಶಿಪ್ ಮಾಡಬೇಕು, ಸೊ ಅದರಲ್ಲೇ ಟ್ರೈನ್ ಆಗ್ತಿರ್ತೀನಿ. ನೀನು ಒಂದೇ ಫಾರ್ಮಲ್ಲಿ ಅಥವಾ ನೀನು ಕಂಫರ್ಟ್ ಝೋನ್ ಏನಿದೆಯೋ, ನಿನ್ನ ಕಂಫರ್ಟ್ ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಯಾವುದಿದೆಯೋ ಅದನ್ನು ಜಾಸ್ತಿ ಗ್ರೂಮ್ ಮಾಡ್ತಾ ಹೋಗುತ್ತೆ ನಿನಗೆ ಕಾಂಪಿಟೇಷನ್ಸ್ ಅನ್ನೋದು. ನಿನ್ನನ್ನು ನೀನು ಚೆನ್ನಾಗಿ ಟ್ರೈನ್ ಮಾಡ್ಬೋದು.
ಇವಾಗ ನನ್ನ ಫಾರ್ ಎಕ್ಸಾಂಪಲ್ ಚಿಕ್ಕದಾಗಿ ಹೇಳ್ಬೇಕು ಅಂದರೆ ನಾನು ಹಿಪಾಪಲ್ಲಿ ಸ್ವಲ್ಪ ಜಾಸ್ತಿ ಲೈಕ್ ಇಂಟ್ರೆಸ್ಟ್ ಕೊಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕಲ್ಚರ್ ಫಾಲೋ ಮಾಡ್ತೀನಿ, ಲೈಕ್ ಹಿಪಾಪ್ನ ಜಾಸ್ತಿ ಟ್ರೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಎಲ್ಲ ಥರನೂ. ಬಟ್ ಆದರೆ ನನಗೊಂದು ರಿಯಾಲಿಟಿ ಶೋಗೆ ಇವಾಗ ನಾನು ಅಸಿಸ್ಟೆಂಟ್ ಕೆಲಸ ಮಾಡೋಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಂಗೊಂದು ಕಾಲ್ ಬರುತ್ತೆ, ಈ ಥರ ಐತೆ ಫಿನಾಲೆ ಇದೆ ಬಾ ಮಾಡು. ಒಂದು 20 days ಆಗುತ್ತೆ, 15-20 days. ಅಲ್ಲಿ ಹೋದಾಗ ನಾನೇನು ಪ್ರಾಕ್ಟೀಸ್ ಮಾಡಿರ್ತೀನಿ ಇಲ್ಲಿ ಗ್ರೂವ್ಸು ಅಥವಾ ಫುಟ್ ವರ್ಕು ಸೀಸ್ ಇದನ್ನು ಮಾಡ್ಸೋಕ್ಕಾಗಲ್ಲ ನನ್ನಲ್ಲಿ. ಅಲ್ಲೇನೋ ಬೇರೆ ಕೇಳಿರ್ತಾರೆ, ಫಿನಾಲೆ ಗ್ರ್ಯಾಂಡ್ಯೂರ್ ಇರುತ್ತೆ ಹಂಗೆ ಬೇಕು. ಸೊ ಅದು ಮಾಡ್ತೀನಿ, 20 ದಿನ ಅಲ್ಲಿ ಕೆಲಸ ಮಾಡ್ತೀನಿ. ಇಲ್ಲಿಗೆ ವಾಪಸ್ ಬಂದಮೇಲೆ ನನ್ನ ಸ್ಟೈಲಿಗೆ ಮತ್ತೆ ನಾನು ಅಡ್ಜಸ್ಟ್ ಆಗಕ್ಕೆ ನನಗೆ ಟೈಮ್ ತೊಗೊಳುತ್ತೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡೋದು ಬಂದು ಲೈಫಲ್ಲಿ ತುಂಬ ಕಷ್ಟ. ನೀನೊಬ್ಬ ಕಂಪ್ಲೀಟಾಗಿ ಅದನ್ನು ಮಾಡ್ತೀಯ ಅಂದರೆ ನೀನು ಅದನ್ನೇ ಮಾಡ್ತಾ ಇರ್ಬೋದು, ಇದನ್ನು ಮಾಡ್ತೀಯ ಅಂದರೆ ಇದನ್ನೇ ಮಾಡು. ಕಾಂಪಿಟೇಷನ್ಸ್ ಮಾಡ್ತೀನಿ, ಕಾಂಪಿಟೇಷನ್. ರಿಯಾಲಿಟಿ ಶೋಸ್ ಅಂದರೆ ರಿಯಾಲಿಟಿ ಶೋಸ್ ಕಾನ್ಸಂಟ್ರೇಟ್ ಮಾಡು. ಎರಡೂ ಬ್ಯಾಲೆನ್ಸ್ ಮಾಡ್ತೀಯಾ ಅಂತಂದರೆ ಅದು ಒಂದು ಚಾಲೆಂಜಿಂಗ್ ಟಾಸ್ಕ್ ಆಗುತ್ತೆ. ಇವಾಗ ಆದರೆ ನಾರ್ತಲ್ಲಿ ಹಿಂಗೆ ಆಗ್ತಾ ಇರೋದು ಎಲ್ಲ ಲೈಕ್ ಅಂಡರ್ಗ್ರೌಂಡ್ ಡಾನ್ಸರ್ಸು, ವರ್ಕ್ಶಾಪ್ಸ್ ಮಾಡ್ತಾ ಇದ್ದವರು, ಆಮೇಲಿಂದ ಕ್ಲಾಸಸ್ ತೊಗೊತಾ ಇದ್ದವರು, ಇವರೆಲ್ಲ ಶೋಸಲ್ಲಿ ಇಂಟ್ರೊಡ್ಯೂಸ್ ಆಗಿ ಕೊರಿಯೋಗ್ರಾಫರ್ಸ್ ಆಗಿದ್ದಾರೆ ಒಂದಷ್ಟು ಜನ. ಲೈಕ್ ವರ್ತಿಕಾ ಜಾ ಆಗಿರ್ಬೋದು, ಸಾಗರ್ ಬೋರಾ ಅವರು, ಕಾರ್ತಿಕ್ ರಾಜ, ಇವರೆಲ್ಲ. ಅಲ್ಲಿ ಅವ್ರು ಏನು ಮಾಡ್ತಾರೋ ಲೈಕ್ ಆಫ್ ದ ರಿಯಾಲಿಟಿ ಶೋಸ್ ಅವ್ರು ಏನು ಡ್ಯಾನ್ಸ್ ಮಾಡ್ತಾರೆ ಅದನ್ನೇ ಅವರು ಶೋಸಲ್ಲೂ ತೋರಿಸ್ತಾ ಇದ್ದಾರೆ. ಅದು ಅಲ್ಲಿ ಚಾನಲ್ ರಿಕ್ವೈರ್ಮೆಂಟ್. ಲೈಕ್ ಅದು ಡ್ಯಾನ್ಸ್ ತೋರಿಸ್ತಾರೆ ಪ್ಯೂರ್ ಆಗಿ, ಲೈಕ್ ಹಿಪ್ ಹಾಪ್ ಬೇರೆ ಬೇರೆ ಸ್ಟೈಲ್ಸ್ಗಳನ್ನ ಅವರು ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ಜನಕ್ಕೆ ತೋರಿಸ್ತಾ ಇದ್ದಾರೆ. ಸೌತಲ್ಲಿ ಲೈಕ್ ಒಂದೇ ಸ್ಟೈಲ್ ಅಂತ ಅಂದ್ಬಿಟ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ಲೈಕ್ ತುಂಬ ಲಿಬರ್ಟಿ ಇದೆ, ನಿನಗೆ ಏನು ಬೇಕಾದರೂ ಮಾಡ್ಬೋದು ನೀನು. ಸೊ ಹಂಗಿದ್ದಾಗ ಬೇರೆ ಬೇರೆ ಹೊಸ ಹೊಸದನ್ನು ಕಲಿತೀವಿ. ಒಂದು ಚಾಯ್ಸ್ ಮಾಡೋದ್ರಲ್ಲಿ ಅದು ಎಲ್ಲ ಇರೋದು. ಒಬ್ಬ ಡ್ಯಾನ್ಸರ್ ಏನು ಚಾಯ್ಸ್ ಮಾಡ್ತಾನೆ, ನಾನು ರಿಯಾಲಿಟಿ ಶೋಸ್ ಮಾಡ್ತೀನ ಅಥವಾ ಡ್ಯಾನ್ಸಲ್ಲಿ ಟ್ರೈನ್ ಆಗಿ ನನ್ನನ್ನು ನಾನು ಕಲ್ತ್ಕೊತೀನ, ಏನೋ ಒಂದು ಸ್ಟುಡಿಯೋ ಮಾಡ್ತೀನ, ಹಿಂಗಿರುತ್ತೆ. ಎರಡೂ ತೊಗೊಂಬಂದು ಮಾಡೋದು ಸ್ವಲ್ಪ ಒಂದು ಟಾಸ್ಕ್ ಥರನೇ. ಎಲ್ಲನೂ ಸಪೋರ್ಟ್ ಆಗಬೇಕು. ಈಗ ನಾನು ಹಿಪ್ ಹಾಪ್ ಕೊರಿಯೋಗ್ರಫಿ ನಾನು ರಿಯಾಲಿಟಿ ಶೋಲ್ಲಿ ಮಾಡ್ತೀನಿ ಅಂದರೆ ಚಾನಲ್ ಅವರೆಲ್ಲ ಒಪ್ಕೊಬೇಕು, ಚಾನಲ್ ಅವ್ರು ಒಪ್ಕೊಬೇಕು, ಮೆಂಟರ್ಸ್ ಒಪ್ಕೊಬೇಕು, ಡೈರೆಕ್ಟರ್ ಒಪ್ಕೊಬೇಕು, ಇದೆಲ್ಲ ಇರುತ್ತೆ. ಅವ್ರನ್ನ ಒಪ್ಸೋದು ನಿನ್ನ ಕೈಯಲ್ಲಿರುತ್ತೆ. ನೀನು ಎರಡು ಮರ್ಜ್ ಮಾಡ್ತೀನಿ ಅಂತಂದರೆ, ಬಿಕಾಸ್ ಅಲ್ಲಿದ್ದು ರಿಕ್ವೈರ್ಮೆಂಟ್ ಲೈಕ್ ಹೇಳ್ದಂಗೆ ಜನಕ್ಕೆ, ಕಾಮನ್ ಆಡಿಯನ್ಸ್ಗೆ ಅವ್ನು ಹಿಪ್ ಹಾಪ್ ಮಾಡ್ತಾವನೆ, ಅವ್ನು ಲೈಟ್ ಫಿಟ್ ಮಾಡ್ತಾವನೆ, ಹೌಸ್ ಮಾಡ್ತಾವನೆ, ಇದೆಲ್ಲ ಡಿಫ್ರೆನ್ಸಿಯೇಷನ್ ಅವ್ರಿಗೆ ಗೊತ್ತಾಗಲ್ಲ. ಲೈಕ್ ಟೈಮ್ ತಗೊಳುತ್ತೆ. ಎಲ್ಲರಿಗೂ ಗೊತ್ತಾಗಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಸೊ ಜನಕ್ಕೆ ಏನು ಬೇಕು ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವು ಒಬ್ರು ಗೈಡೆನ್ಸ್ ಕೆಳಗಡೆ ಮಾಡೋದು ರಿಯಾಲಿಟಿ ಶೋಸ್. ನಾನು ಸ್ವಂತವಾಗಿ ನಾನು ಏನು ಬೇಕು ನಾನು ಇದೇ ಮಾಡೋದು, ನನಗೆ ಇದನ್ನು ನಾನು ಮಾಡೋದು ಅಂದರೆ ಅದು ನಾವು ಈ ಥರ ಇದನ್ನು ಚೂಸ್ ಮಾಡಬೇಕು. ಇಷ್ಟು ಡಿಫ್ರೆನ್ಸ್ ಇದೆ. ಲೈಕ್ ತುಂಬ ಇಂಪಾರ್ಟೆಂಟ್. ಆದರೆ ಲೈಕ್ ಇಲ್ಲ ನೇಮ್ ಮಾಡೋಕ್ಕೆ, ನೇಮಿಂದನೇ ಅರ್ನ್ ಮಾಡ್ತಾರೆ, ಅರ್ನ್ ಮಾಡಿದ್ರೆ ಜೀವನ ಸಾಗುತ್ತೆ. ಸೊ ಇದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ರಿಯಾಲಿಟಿ ಶೋಸ್. ಅದೇ ಥರನೇ ಕಾಂಪಿಟೇಷನ್ಸು ಹೆಲ್ಪ್ ಮಾಡುತ್ತೆ. ಒಬ್ಬ ನಾರ್ಮಲ್ ಡ್ಯಾನ್ಸರಾಗಿ ಲೈಕ್ ಹೇಳಬೇಕು ಅಂದರೆ ನಾನು ಇದಿಷ್ಟು ಹೇಳಿ ಒಂದು ಒಳ್ಳೆ ನಾಲೆಜ್ ಕೊಟ್ಟಿದ್ಯಾ. ಡ್ಯಾನ್ಸ್ ರಿಯಾಲಿಟಿ ಶೋ ಹೇಗಿರುತ್ತೆ, ಕಾಂಪಿಟೇಷನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್. ಲೈಕ್ ಏನಿಲ್ಲ, ಬಿಕಾಸ್ ನಾನು ಅದೇ ಸ್ಟಾರ್ಟಪ್ ಅವರಿಗೆಲ್ಲ ತುಂಬಾ ಒಂದು ಒಳ್ಳೆ ಮೆಸೇಜ್ ಇದು. ಅವ್ರಿಗೆ ಗೊತ್ತಾಗುತ್ತೆ, ಓ ಈ ಥರ ಹಿಂಗೆ ಈ ಥರ ರೆಡಿ ಆಗಬೇಕು, ಈ ಥರ ಪ್ರಿಪೇರ್ ಆಗಬೇಕು. ರಿಯಾಲಿಟಿ ಶೋ ಅಂದರೆ ಈ ಥರ ಎಲ್ಲ ಡ್ಯಾನ್ಸ್ ಫಾರ್ಮ್ಸು ಕಲ್ತಿರ್ಬೇಕು. ಕಾಂಪಿಟೇಷನ್ ಅಂದರೆ ನಂದು ಓನ್ ಟ್ಯಾಲೆಂಟ್ ಏನಿದೆ ಒಂದು ಸ್ಟೈಲ್ ಸ್ಟಿಕ್ ಆನ್ ಆಗ್ಬಿಟ್ಟು ಅದರಲ್ಲೇ ನಾನು ಕಾಂಪಿಟೇಷನ್ಸ್ ಮೂವ್ ಆಗೋದು. ಸೊ ಈ ಥರ ಒಂದು ನಾಲೆಜ್ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಅವ್ರ ಪೇರೆಂಟ್ಸ್ಗಳಿಗೂ ಇದರಿಂದ ಗೊತ್ತಾಗುತ್ತೆ. 100% ಕ್ಲೀನಾಗಿ ರೆಡಿ ಆಗ್ಬೋದು. ಕೊರಿಯೋಗ್ರಾಫರ್ಸು ಅದಕ್ಕೆ ರೆಡಿ ಟ್ರೈನ್ ಮಾಡಿ ರೆಡಿ ಮಾಡಿಸ್ಬೋದು. ಹೌದು. ಲೈಕ್ ಆಲ್ರೆಡಿ ಇವಾಗ ನಡೀತಾ ಇದೆ ಅದು. ರಿಯಾಲಿಟಿ ಶೋಸ್ಗೆ ಟ್ರೈನ್ ಮಾಡೋ ಒಂದು ಸ್ಟುಡಿಯೋಸ್ಗಳು ಲೈಕ್ ಎಲ್ಲ ಸ್ಟುಡಿಯೋಸಲ್ಲೂ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ರಿಯಾಲಿಟಿ ಶೋಸ್ಗೆ ಟ್ರೈನ್ ಮಾಡ್ತಾರೆ ಸಪ್ರೇಟ್ ಬ್ಯಾಚಸ್ ತೊಗೊಂಡು. ಅಲ್ಲೇನು ಮಾಡ್ತಾರೆ, ಫ್ಲಿಪ್ಸ್ಗಳು, ಒಂದು 8 ಕೌಂಟ್ ನೀನು ಡ್ಯಾನ್ಸ್ ಆಡಿ ನೆಕ್ಸ್ಟ್ 4 ಕೌಂಟ್ಸ್ ನೀನೊಂದು ಫ್ಲಿಪ್ ಮಾಡಬೇಕು, ಇಲ್ಲ ಏನೋ ಒಂದು ವಾವ್ ಜಾಮ ತೋರಿಸ್ಬೇಕು. ಸೊ ಇದೇ ಪ್ಯಾಟರ್ನಲ್ಲೇ ಟ್ರೈನ್ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಅಲ್ಲೂ ಮಾಡ್ಬೋದು, ಆ ಥರನೂ ಮಾಡ್ಕೊಂಡು ಹೋಗ್ಬೋದು. ಅದನ್ನೂ ಲೈಕ್ ಒಳ್ಳೆ ರೀಚ್ ಔಟ್ ಇವಾಗ ಮಕ್ಳಿಗೆ. ಸೊ ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ಪುಲ್ ಆಗ್ತಾ ಇದ್ದಾರೆ ಈ ಒಂದು ಕಾನ್ಸೆಪ್ಟ್ಗೆ. ರಿಯಾಲಿಟಿ ಶೋಗೆ ಮಕ್ಳನ್ನ ಟ್ರೈನ್ ಮಾಡ್ತಾರೋ ಕಾನ್ಸೆಪ್ಟಿಗೆ ಇವಾಗೆಲ್ಲ ಪುಲ್ ಆಗ್ತಾ ಇದ್ದಾರೆ. ಮಕ್ಕಳು ಪೇರೆಂಟ್ಸ್ಗೆ ಲೈಕ್ ತುಂಬ ಇಷ್ಟ, ಆಸೆ ಅಂದರೆ ರಿಯಾಲಿಟಿ ಶೋಸ್ ಅಂದರೆ. ಬಟ್ ರಿಯಾಲಿಟಿ ಶೋಸ್ಗೆ ಎಂಟರ್ ಆಗೋಕ್ಕೆ ಮುಂಚೆ ಇದಿಷ್ಟು ಇರುತ್ತೆ ಅಂತ ಅಂದ್ಕೊಂಡು ಇದನ್ನು ತಿಳ್ಕೊಂಡು ಮಾಡಿದ್ರೆ ಅವ್ರಿಗೂ ಡಿಸಪಾಯಿಂಟ್ಮೆಂಟ್ ಇರೋಲ್ಲ, ಮತ್ತು ಮಕ್ಳಿಗೂ ಬರ್ಡನ್ ಅನ್ಸಲ್ಲ. ನೀನು ಸೆಲೆಕ್ಟ್ ಆಗ್ತಾಯಿಲ್ಲ, ಚೆನ್ನಾಗಿ ಮಾಡಿ ಇದೆಲ್ಲ ಇರಲ್ಲ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಲೈಕ್ ತುಂಬ ಈಸಿ, ಚೆನ್ನಾಗೇ ಲೈಕ್ ಹೋಗುತ್ತೆ, ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗುತ್ತೆ. ನನಗೂ ಟೈಮ್ ತೊಗೊಂತು ಇದನ್ನೆಲ್ಲ ಇಷ್ಟೆಲ್ಲ ಕ್ರ್ಯಾಕ್ ಮಾಡಬೇಕು ಅಂದರೆ. ನಾನು 17 ವರ್ಷದಿಂದ ಮಾಡ್ತಾ ಇರೋದಕ್ಕೇ ಇಷ್ಟು ಅರ್ಥ ಆಗಿರೋದು. ನಾನೇ ಇನ್ನೂ ತಿಳ್ಕೊಳ್ಳೋದು ತುಂಬ ಇರುತ್ತೇನೋ. ಇವೆರಡನ್ನ ಬಿಟ್ಟರೆ ಇನ್ನೂ ಸಿನಿಮಾ ಕೊರಿಯೋಗ್ರಫಿ ಅನ್ನೋದೊಂದಷ್ಟು ಬರುತ್ತೆ ಡ್ಯಾನ್ಸಲ್ಲಿ. ಅದೆಲ್ಲ ಲೈಕ್ ಅದನ್ನು ತಿಳ್ಕೊಬೇಕು ಅಂದರೆ ಅದರಲ್ಲೂ ಅಷ್ಟೇ ಬರೀ ಡ್ಯಾನ್ಸ್ ನಾಲೆಜ್ ಇದ್ರೆ ಆಗಲ್ಲ. ನಿನಗೆ ಕ್ಯಾಮ್ರಾಮ್ಯಾನ್ ಆಗೂ ನಿನಗೊಂದು ಸ್ಕಿಲ್ ಇರಬೇಕು, ಲೈಟ್ ಮ್ಯಾನ್ ಆಗಿ ಸ್ಕಿಲ್ ಇರಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದು ತುಂಬ ಇದೆ. ಕಲಿಬೇಕಷ್ಟೇ ನಾವು. ಯಾವುದನ್ನ ಆಪ್ಟ್ ಮಾಡ್ಕೊತೀವಿ, ಎಲ್ಲಿ ಕಲ್ತ್ಕೊತೀವಿ ಅನ್ನೋದನ್ನ ಮಾಡಿದ್ರೆ ಲೈಕ್ ಸಾರ್ಟೆಡ್ ಎಲ್ಲ. ನಿನ್ನ ಡ್ಯಾನ್ಸ್ ಕೆರಿಯರಲ್ಲಿ ಯಾವ್ದು ಬೆಸ್ಟ್ ಮೂಮೆಂಟ್ ಇಲ್ಲಿ ತನಕ? ಲೈಕ್ ತುಂಬ ಬೆಸ್ಟ್ ಮೂಮೆಂಟ್ಸ್ಗಳಿದೆ. ನಾನು ಗೆದ್ದಿರೋದೆಲ್ಲನೂ ನನಗೊಂದಷ್ಟು ಬೆಸ್ಟ್ ಮೂಮೆಂಟ್ಸು.
ಆ ಥರ ಬೆಸ್ಟ್ ಮೂಮೆಂಟ್ ನಾನು ಡ್ಯಾನ್ಸಲ್ಲಿ ಅಂತ ಹೇಳಬೇಕು ಅಂದರೆ ಲೈಕ್ ನಾನು ಪ್ರಭುದೇವ್ ಸರ್ನ ಮೀಟ್ ಮಾಡಿದ್ದು. ಅವ್ರ ಮುಂದೆ ಡ್ಯಾನ್ಸ್ ಆಡಿದ್ದೀನಿ. ಲೈಕ್ ನಮ್ಮ DKDಗೆ ಅವರು ಜಡ್ಜಾಗಿ ಲೈಕ್ ಫಿನಾಲೆಗೆ ಜಡ್ಜಾಗಿ ಬಂದಿದ್ದರು. ಅದಕ್ಕೆ ಮುಂಚೆ ಎಪಿಸೋಡಲ್ಲಿ ಗೆಸ್ಟಾಗಿ ಬಂದಿದ್ದರು. ಅವ್ರ ಮುಂದೆ ಪರ್ಫಾರ್ಮ್ ಮಾಡಿದ್ದೇ ನನಗೆ ಲೈಕ್ ದೊಡ್ಡ ಖುಷಿ. ನಾನು ಅವ್ರ ಮುಂದೆ 4 ಸತಿ ಪರ್ಫಾರ್ಮ್ ಮಾಡಿದ್ದೀನಿ, ಅದು ಶೋಸಲ್ಲೇ. ಚೆನ್ನೈಯಲ್ಲಿ 2 ಶೋಸಲ್ಲೇನೋ ಅವ್ರ ಮುಂದೆ ಪರ್ಫಾರ್ಮ್ ಮಾಡಿದ್ದೀನಿ, ಬ್ಯಾಂಗ್ಳೂರಲ್ಲಿ DKDಯಲ್ಲಿ ಮಾಡಿದ್ದೀನಿ. ಲೈಕ್ ಆ 3 ಸತಿ ನಾನು ಮಾಡಿರೋದು ನನಗೆ ಹ್ಯಾಪಿ ಮೂಮೆಂಟ್ ಅಲ್ಲ. ನಾನೊಂದು ಯಾವುದೋ ಒಂದು ಶೋ ಅಲ್ಲೇನೋ ಫೈನಲ್ಸ್ಗೆ ಪರ್ಫಾರ್ಮ್ ಮಾಡ್ತಾಯಿದ್ವಿ. ಆ ಶೋ ಚೆನ್ನೈ ಶೋ, ಅದು ಚೆನ್ನೈಯಲ್ಲಿ ಬಿಹೈಂಡ್ ವುಡ್ಸ್ ಅಂತ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಅದು. ಅವರೊಂದು ಹೋಸ್ಟ್ ಮಾಡ್ತಾರೆ ಲೈಕ್ ರಿಯಾಲಿಟಿ ಶೋ, ಗೋಲ್ಡನ್ ಲೆಗ್ಸ್ ಆಫ್ ಇಂಡಿಯಾ ಅಂತ. ಅಲ್ಲಿಗೆ ಸರ್ ಗೆಸ್ಟಾಗಿ ಬಂದಿದ್ರು ಫೈನಲ್ಸ್ಗೆ. ನಮ್ಮ ಅಟೈರ್ ಬಂದು ಕಾಸ್ಟ್ಯೂಮ್ ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಬಾಡಿ ಪೇಂಟ್ ಕಚ್ಚೆ ಹಾಕೊಂಡಿದ್ದೀವಿ, ಬೇರ್ ಬಾಡಿಯಲ್ಲಿ ಬಾಡಿ ಪೇಂಟಲ್ಲಿ ಇದ್ದೀವಿ. ಮುನೇಶ್ವರ ಸ್ವಾಮಿದು ನಾವು ಕಾನ್ಸೆಪ್ಟ್ ಮಾಡಿದ್ದು. ಸೊ ಮುನೇಶ್ವರ ಬಂದು ಬ್ಲ್ಯಾಕಲ್ಲಿ ಇರ್ತಾರೆ. ಅವಾಗ ನನ್ನ ಹೇರೆಲ್ಲ ಇತ್ತು, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಇದ್ದೀನಿ. ಒಂದು ಕೊಂಡೆ ಹಾಕ್ಕೊಂಡು ಫುಲ್ ಕೂದಲು ಬಿಟ್ಕೊಂಡು ಪರ್ಫಾರ್ಮೆನ್ಸ್ ಆಯಿತು. ನಮ್ಮದು 4 ಜನ ಮಾಡಿದ್ದು, ನಾವು 4 ಜನ ಕಂಟೆಸ್ಟೆಂಟ್ಸ್ ಲೈಕ್ ಟೀಮ್ ಥರ ಮಾಡಿದ್ವಿ, ಮಿನಿ ಕ್ರೂ ಮಾಡಿದ್ವಿ. ಪರ್ಫಾರ್ಮೆನ್ಸ್ ಆದಮೇಲಿಂದ ಲೈಕ್ ಕಮೆಂಟ್ಸ್ ಹೇಳ್ಬೇಕಾದ್ರೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಹೋಗಲಿಲ್ಲ, ಅಂದ್ಕೊಂಡಂಗೆ ಹೋಗಲಿಲ್ಲ. ಫೈನಲ್ಸ್ ಆ್ಯಕ್ಟು ಒಂದು 2-3 ಫ್ಲಾಸ್ ಆಯಿತು. ಸೊ ಕಮೆಂಟ್ಸಲ್ಲಿ 3 ಜನ ಮೇನ್ ಜಡ್ಜಸ್ ಮಾತಾಡಾದ್ಮೇಲೆ ಗೆಸ್ಟ್ ಲೈಕ್ ಪ್ರಭುದೇವ್ ಸರ್ ಏನು ಮಾತಾಡ್ತಾರೆ ಅಂತ ಹೇಳಿದಾಗ ಅವರು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಲೈಕ್ ನನ್ನ ಹತ್ರ ಇತ್ತು ಮೈಕ್, ನನ್ನ ಕೈಯಲ್ಲಿ ಇತ್ತು. ಉಂಗ ಪೇರ್ ಅಂತ ಅಂದರು, ಪ್ರಜ್ವಲ್ ಸರ್ ಅಂತ ಅಂದೆ. ಆಮ ಹೌದು, ಲೈಕ್ ಇವರೆಲ್ಲ ಏನು ಹೊಸಬ್ರಲ್ಲ, ನಾನು ಇವ್ರನ್ನ ಆಲ್ರೆಡಿ ನೋಡಿದ್ದೀನಿ, ಇವ್ರು ಡ್ಯಾನ್ಸ್ ಮಾಡಿರೋದೆಲ್ಲ, ಇವ್ರು ಏನೇನು ಏನು ಕೇಪಬಲ್ ಇದ್ದಾರೆ ಅನ್ನೋದು ನನಗೆ ಗೊತ್ತು, ನಾನು ಬೇರೆ ಶೋಸಲ್ಲೇ ನೋಡಿದ್ದೀನಿ ಇವ್ರು ಮಾಡಿರೋದು, ಇವರೆಲ್ಲ ವಿನ್ನರ್ಸ್ ಏನೋ ಆಲ್ರೆಡಿ ಅಂತ ಹೇಳಿದ್ರು ಒಂದು ಮಾತು. ಲೈಕ್ 3 ಸತಿ ಅಷ್ಟೇ ನಾನು ಡ್ಯಾನ್ಸ್ ಮಾಡಿರೋದು ಅವ್ರ ಮುಂದೆ. ಅವರು ಎಷ್ಟು ನೋಡ್ತಾರೆ ಪ್ರತಿದಿನ, ಎಷ್ಟು ಕಡೆ ಹೋಗ್ತಾರೆ. ಆದರೂ ನಾನು ಆ ಪೇಂಟಲ್ಲಿದ್ದಾಗ್ಲೂ ಅವ್ರು ನನ್ನ ಕಂಡುಹಿಡಿದ್ರು, ರೆಕಗ್ನೈಸ್ ಮಾಡಿದ್ರು. ನನಗೆ ಗೊತ್ತು ಇವರು, ನಾನು ನೋಡಿದ್ದೀನಿ ಬೇರೆ ಶೋಸಲ್ಲಿ ಮಾಡಿರೋದು, ಅವ್ರು ಏನು ಮಾಡ್ತಾರೆ, ಎಷ್ಟು ಟ್ಯಾಲೆಂಟೆಡ್ ಅನ್ನೋದು ನನಗೆ ಗೊತ್ತು, ತಲೆ ಕೆಡಿಸ್ಕೊಂಬೇಡಿ, ಸಕ್ಕತ್ತಾಗೆ ಮಾಡಿದ್ದೀರಾ, ಈ ಪರ್ಫಾರ್ಮೆನ್ಸಿಂದ ನಿಮ್ಮನ್ನ ಜಡ್ಜ್ ಮಾಡಬೇಕು ಅನ್ನೋದೇನಿಲ್ಲ, ಮುಂಚೆನೇ ನೋಡಿದ್ದೀನಿ, ನನಗೆ ಜಡ್ಜ್ಮೆಂಟ್ ಅವಾಗಲೇ ಗೊತ್ತು ಅಂತ ಹೇಳಿದ್ರು. ಮೇ ಬಿ ಅಲ್ಲಿ ಅನ್ನಿಸ್ತು ನನಗೆ, ಹೌದು ನಾನು ಏನೋ ಮಾಡಿದ್ದೀನಿ, ಇಷ್ಟು ವರ್ಷ ನಾನು ಮಾಡಿರೋದಕ್ಕೆ ಅಟ್ಲೀಸ್ಟ್ ಏನೋ ಒಂದು ಸಿಕ್ಕಿದೆ. ಅವರಿಂದ ರೆಕಗ್ನೇಷನ್ ಸಿಕ್ಕೋದು ಇನ್ನೂ ಇವತ್ತಿಗೂ ಎಷ್ಟೋ ಜನ, ಎಷ್ಟೋ ಡ್ಯಾನ್ಸರ್ಸಿಗೆ ಡ್ರೀಮ್ ಪ್ರಭುದೇವ್ ಸರ್ನ ನೋಡಬೇಕು ಅನ್ನೋದು. ಲೈಕ್ ನನಗೆ ಅವ್ರನ್ನ ನೋಡಿದೆ, ಅವ್ರ ಮುಂದೆ ಡ್ಯಾನ್ಸ್ ಆಡಿದೆ, ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿದ್ದೀನಿ, ನನ್ನ ಹತ್ರ ಅವ್ರ ಜೊತೆದು ಒಂದು ಫೋಟೋ ಇದೆ. ಇನ್ನೇನು ಬೇಕು, ಡ್ಯಾನ್ಸರ್ ಆಗಿ ಪ್ರಭುದೇವ್ ಮಾಸ್ಟರ್ ಜೊತೆ ಇಷ್ಟೆಲ್ಲ ಇದೆ ಅನ್ನೋದು, ದಟ್ ಈಸ್ ಮೈ ಬಿಗ್ಗೆಸ್ಟ್ ಆ್ಯಂಡ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಡ್ಯಾನ್ಸ್ ಕೆರಿಯರಲ್ಲಿ ಅದು. ಮತ್ತು ಲೈಕ್ ನಾನು ಡ್ಯಾನ್ಸಿಂಗ್ ಸ್ಟಾರ್ ಫಸ್ಟ್ ಶೋ ಮಾಡಿ ರನ್ನರ್ ಅಪ್ ಆಗಿದ್ದು, ಆವಾಗ ನನ್ನ ಪೇರೆಂಟ್ಸ್ ಇಂಟ್ರಡ್ಯೂಸ್ ಆಗಿದ್ದು, ಡ್ಯಾಡಿ ಮಮ್ಮಿ ಇಬ್ಬರೂ ಇಂಟ್ರಡ್ಯೂಸ್ ಮಾಡಿದ್ದು. ಆ ಥರ ತುಂಬ ಇದೆ. DKDಲೂ ಅಷ್ಟೇ, ನಮ್ಮಮ್ಮ ಲೈಕ್ ನಮ್ಮಪ್ಪದೊಂದು ಸರ ಇತ್ತು, ಗೋಲ್ಡ್ ಚೈನ್ ನಮ್ಮ ಡ್ಯಾಡಿದು. ಅದನ್ನು ಎಷ್ಟೊಂದು ಸತಿ ನಾವು ಕಾಂಪಿಟೇಷನ್, ಆ ಸರನೂ ಏನಕ್ಕಿತ್ತು ಅಂದರೆ ಕಾಂಪಿಟೇಷನ್ಸ್ಗೆಲ್ಲ ಕಾಸಿಲ್ಲ ಅಂದಾಗ ಆ ಸರ ಇಡೋದು, ಕಾಸು ತೊಗೊಳ್ಳೋದು, ಕಾಂಪಿಟೇಷನ್ ಮಾಡೋದು, ಗೆಲ್ತೀನಿ, ಕ್ಯಾಶ್ ಪ್ರೈಸ್ ಬರುತ್ತೆ, ಮತ್ತೆ ಹೋಗೋದು, ಸರ ಬಿಡಿಸ್ಕೊಳ್ಳೋದು. ಈ ಥರ ಆ ಸರ ಹಂಗೇ ಉಳ್ಕೊಂಬಂದಿತ್ತು. ನಮ್ಮಮ್ಮನ ಒಂದಿನ ಸರ್ಪ್ರೈಸಾಗಿ ಶೂಟಿಗೆ ಕರೆಸಿ ನಮ್ಮಮ್ಮ ನಂಗೆ ಚೈನ್ ಹಾಕಿದ್ರು, ಲೈಕ್ ಇನ್ಮೇಲೆ ಇದನ್ನು ಕಂಟಿನ್ಯೂ ಮಾಡು, ನಿನ್ನ ಹತ್ರ ಇರಲಿ, ಅವ್ರ ಬ್ಲೆಸ್ಸಿಂಗ್ ಅನ್ನೋ ಥರ. ತುಂಬ ಇದೆ ಈ ಥರ ಲೈಕ್ ಹ್ಯಾಪಿ ಮೂಮೆಂಟ್ಸ್ ನಮ್ಮ ಮನೆಯವ್ರ ಜೊತೆ, ಡ್ಯಾನ್ಸ್ ಕ್ರೂ ಜೊತೆ. ಸುಮಾರು ಜನ ಸೆಲೆಬ್ರಿಟೀಸ್ ಜೊತೆ ಎಲ್ಲ ವರ್ಕ್ ಮಾಡಿದ್ಯಂತೆ. ಸೊ ಆ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮಾಡಿದ್ದೀನಿ ಅಣ್ಣ. ಲೈಕ್ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಂದರೆ ನಾನು ಸೆಲೆಬ್ರಿಟೀಸ್ ಹತ್ರ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು DKDಯಿಂದನೇ. ಅಸಿಸ್ಟೆಂಟಾಗಿ ಮಾಡ್ತಾಯಿದ್ದೆ ಸೀಸನ್ 5 ಸೀಸನ್ 6ಗೆ 7ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದು. ಸೊ 5-6 ಮಾಡ್ಬೇಕಾದ್ರೆ ತುಂಬ ಶೋಸ್ ಸಿಗ್ತಾಯಿತ್ತು. ನಾನು ಲೈಕ್ ರಿಯಾಲಿಟಿ ಶೋಗೆ ನನ್ನ ಫೇಸ್ ಇಂಟ್ರಡ್ಯೂಸ್ ಆಯಿತು, ನಾನು TVಯಲ್ಲಿ ಬಂದೆ, ನಾನು ಆ ಶೋ ಮಾಡಿದೆ. ಇಷ್ಟೆಲ್ಲ ರಿಯಾಲಿಟಿ ಶೋಸ್ಗೆಲ್ಲದಕ್ಕೂ ಮೇನ್ ಕಾರಣ ಒಬ್ಬರು ಅಂತಂದರೆ ರುದ್ರಾ ಮಾಸ್ಟರ್. ಅವರಿಂದನೇ ನಾನು ಇವತ್ತು ಏನೇ ಇದ್ರೂ ಇಷ್ಟು ರಿಯಾಲಿಟಿ ಶೋಸಲ್ಲೆಲ್ಲ ನಾನು ಹೆಸರು ಮಾಡಿದ್ದೀನಿ, ಬ್ಯಾಂಗ್ಳೂರಲ್ಲಿ ಎಲ್ಲರಿಗೂ ಗೊತ್ತು. ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂದ್ರೂ ಪಿನ್ ಟು ಪಿನ್ ಎಲ್ಲದಕ್ಕೂ ಅವರೇ ಕಾರಣ. ಅವರಿಂದನೇ ನಾನು ಇವತ್ತು ಇಷ್ಟು ಈ ಪೊಸಿಷನಲ್ಲಿರೋದು. ತುಂಬ ನನಗೆ ಬ್ಯಾಕ್ ಬೋನ್ ಅವರೇ ಇವತ್ತಿಗೂ. ಸೊ ಅವ್ರ ಹತ್ರನೇ ಲೈಕ್ ಅವ್ರಿಗೇ ಅಸಿಸ್ಟೆಂಟ್ ಮಾಡ್ತಾಯಿದ್ದೆ DKDಗೆ. ಆ ಟೈಮಲ್ಲೇ ಲೈಕ್ ಕುಟುಂಬ ಅವಾರ್ಡ್ಸ್ ಆಗಲಿ ಅಥವಾ ಅಣ್ಣ ಆಚೆ ಕಾರ್ಪೊರೇಟ್ ಶೋಸ್ ಒಪ್ಕೊತಾಯಿದ್ರು, ಮೂವೀಸ್ದು ಆಡಿಯೋ ಲಾಂಚ್ಗಳು ಒಪ್ಕೊತಾಯಿದ್ರು. ಅವಾಗೆಲ್ಲ ಲೈಕ್ ವರ್ಕ್ ಮಾಡಿದ್ದೀನಿ. ಶಿವಣ್ಣ ಅವ್ರಿಗೇ ಲೈಕ್ DKD ನಮ್ಮ ಸೆಟ್ಟಲ್ಲಿ DKD ಆಗಲಿ ಅಥವಾ ಬೇರೆ ಯಾವುದಾದ್ರು ಒಂದು ಶೋಸ್ ಇದ್ರೂ ಲೈಕ್ ಅವ್ರಿಗೆ ಅವ್ರ ಇಂಟ್ರೋ ಪರ್ಫಾರ್ಮೆನ್ಸ್ಗೆಲ್ಲ ಹೇಳ್ಕೊಟ್ಟಿದ್ದೀವಿ. ಅನುಶ್ರೀ ಮ್ಯಾಮಿಗೆ ಮಾಡಿಸಿದ್ದೀವಿ. ಆಮೇಲಿಂದ ಒಂದಷ್ಟು ಮೂವೀಸ್ದು ಆಡಿಯೋ ಲಾಂಚ್ಗೆ ಬೇರೆ ಕಡೆ ಟ್ರಾವೆಲ್ ಮಾಡಿದ್ದೀವಿ, ಹುಬ್ಳಿ, ಆಂಧ್ರ ಪ್ರದೇಶ್, ಆ ಥರ ಎಲ್ಲ ಮಾಡಿದ್ದೀನಿ. ಅಣ್ಣನಿಂದನೇ ಲೈಕ್ ನಂಗೆ ತುಂಬ ಆಪರ್ಚುನಿಟಿ ಸಿಕ್ಕಿದ್ದು. ನನಗೆ ತುಂಬ ಮೆಮೊರೇಬಲ್ ಮೂಮೆಂಟ್ ಅಂತಂದರೆ ಸೆಲೆಬ್ರಿಟಿ ಜೊತೆ ವರ್ಕ್ ಮಾಡಿರೋದು
ಯಾರಿದ್ದಾರೆ ಲೈಕ್ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿರೋದು ಅಂತಂದರೆ ಆರ್ಟಿಸ್ಟ್ಗಳು, ಸೀರಿಯಲ್ ಆರ್ಟಿಸ್ಟ್ಗಳ ಜೊತೆ ಮಾಡಿದ್ದೀವಿ. ಹೀರೋಸಲ್ಲಿ ಅಂತ ಬಂದರೆ ನಾನು ಲೈಕ್ ಶಿವಣ್ಣ ಅವ್ರದ್ದೇ ಹೇಳೋದು. ಲೈಕ್ ವೆರಿ ಡೌನ್ ಟು ಅರ್ತ್. ಅವರು ಅಷ್ಟೇ ಲೈಕ್ ಸೆಟ್ ಲೈಕ್ ಜಡ್ಜ್ ಥರ ಇರಲ್ಲ. ಅವ್ರಿಗೆ ತುಂಬ ಮಿಂಗಲ್ ಆಗ್ತಾರೆ ಎಲ್ಲರಿಗೂ. ಸೊ ಆಫ್ ದ ಸ್ಕ್ರೀನು ಏನು ನಡೀತಾ ಇರುತ್ತೆ ಈ ಕಂಟೆಸ್ಟೆಂಟ್ಸ್ ಅಥವಾ ಈ ಕೊರಿಯೋಗ್ರಾಫರ್ಸ್ಗೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಮ್ಮನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಾವೇ ಅಂತಲ್ಲ, ಒಬ್ಬ ಡಾನ್ಸರ್ ಹೋದ್ರೂ, ಸೈಡ್ ಡ್ಯಾನ್ಸರೇ ಆಗಿದ್ರು, ಏ ಮಗ ಬರೋ ಮಾಡು ಆ ಥರ ತುಂಬ ಜೋವಿಯಲ್ ಆಗಿರ್ತಾರೆ. ಅವ್ರು ನಾರ್ಮಲಾಗಿ ಯಾವ ಥರ ಇರ್ತಾರೆ ಆ ಥರ. ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ತುಂಬ ಖುಷಿ. ಒಂದಷ್ಟು ಸತಿ ಮಾಡಿದ್ದೀವಿ ಕೊರಿಯೋಗ್ರಫಿ ಅವ್ರಿಗೆ. ಬೇರೆ ಬೇರೆ ಇವಾಗ ಕೊರಿಯೋಗ್ರಾಫರ್ಸೇ ಸೆಲೆಬ್ರಿಟೀಸ್ ಆಗಿದ್ದಾರೆ ಎಷ್ಟೊಂದು ಜನ. ಯಶವಂತ್ ಮಾಸ್ಟರ್ ಆಗಿರ್ಬೋದು, ಭೂಷಣ್ ಅಣ್ಣ ಆಗಿರ್ಬೋದು, ರಾಮ್ ಮಾಸ್ಟರ್ ಆಗಿರ್ಬೋದು, ಪವನ್ ಅಣ್ಣ ಆಗಿರ್ಬೋದು, ಪವನ್ ಮಾಸ್ಟರು. ಲೈಕ್ ತುಂಬ ಜನ ಕೊರಿಯೋಗ್ರಾಫರ್ಸ್ ಇದ್ದಾರೆ. ಇವಾಗ ಇವ್ರುಗಳೇ ಸೆಲೆಬ್ರಿಟೀಸ್ಗಿಂತ ಏನು ಕಮ್ಮಿ ಇಲ್ಲ. ಲೈಕ್ ಅಷ್ಟು ಹೆಸರು ಮಾಡಿದ್ರು ಅವ್ರು, ಅಷ್ಟು ಕಷ್ಟಪಟ್ಟು ಅಷ್ಟು ಹೆಸರು ಮಾಡಿದ್ದಾರೆ. ಇವ್ರುಗಳ ಜೊತೆ ಕೆಲಸ ಮಾಡಿರೋದೇ ನನಗೆ ಲೈಕ್ ಸೆಲೆಬ್ರಿಟೀಸ್ ಜೊತೆ ಕೆಲಸ ಮಾಡಿರೋ ಥರ. ಇನ್ನೂ ಕರೀತಾರೆ, ಕೆಲಸ ಇದೆ ಬಾ, ಶೋಸ್ ಇದೆ ಅಂತ ಅಂದ್ಬಿಟ್ಟು. ಅವಾಗೆಲ್ಲ ನಾನು ಅದೇ ಫೀಲಲ್ಲೇ ಹೋಗ್ತೀನಿ. ಬಿಕಾಸ್ ಅವರೆಲ್ಲ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿರೋರು. ಇವತ್ತಿಗೆ ಅದಕ್ಕೇ ಅವರೆಲ್ಲ ಅಷ್ಟು ಫೇಮ್ ಮಾಡಿ ಅಷ್ಟು ಒಳ್ಳೆ ಹೆಸರಲ್ಲಿರೋದು, ಇನ್ನೂ ಕನ್ಸಿಸ್ಟೆಂಟಾಗಿ ಕಾಣಿಸ್ಕೊತಾ ಇರೋದು ಟಿ ವಿಯಲ್ಲಾಗಲಿ ಜನಕ್ಕಾಗಲಿ. ಸೊ ಇವ್ರುಗಳ ಹತ್ರ ವರ್ಕ್ ಮಾಡೋದೇ ನನಗೆ ಲೈಕ್ ತುಂಬ ಸೆಲೆಬ್ರಿಟೀಸ್ ಹತ್ರ ವರ್ಕ್ ಮಾಡೋ ಥರ ಒಂದು ಫೀಲ್ ಕೊಡೋದು. ಅಂದರೆ ರುದ್ರಣ್ಣ ಹತ್ರ ಆಗಲಿ ಅಥವಾ ನಮ್ಮ ಬೇರೆ ಕೊರಿಯೋಗ್ರಾಫರ್ಸ್ ಅರುಣಣ್ಣ ಎಲ್ಲ ತುಂಬ ಜನ ಇದ್ದಾರೆ. ಒಬ್ಬರೇ ಹೆಸರು ಅಂತಲ್ಲ, ತುಂಬ ಜನ ನನ್ನ ಟ್ರೈನ್ ಮಾಡಿದ್ದಾರೆ. ಲೈಕ್ ತುಂಬ ಕಲ್ತಿದ್ದೀನಿ ಅವರಿಂದ. ಡ್ಯಾನ್ಸೇ ಹೇಳ್ಕೊಟ್ರು ಅಂತಲ್ಲ, ತುಂಬ ವಿಷಯಗಳನ್ನ ಕಲ್ತಿದ್ದೀನಿ. ಹೆಂಗೆ ಒಂದು ದುಡ್ಡು ಮ್ಯಾನೇಜ್ ಮಾಡೋದನ್ನ, ಒಬ್ಬ ಶೋ ಕೊರಿಯೋಗ್ರಾಫರ್ ಆಗಾಗಲಿ ಒಪ್ಕೊಂಡಿದ್ದಾಗಲಿ ಹೆಂಗೆ ಮ್ಯಾನೇಜ್ ಮಾಡಬೇಕು ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಅವರೆಲ್ಲ ಯಾರಿಗೂ ಏನೂ ಕಮ್ಮಿ ಇಲ್ಲ. ಲೈಕ್ ಸೆಲೆಬ್ರಿಟೀಸ್ ಅವರೇ ನನಗೆ, ನಮ್ಮ ಮಾಸ್ಟರ್ಸ್ಗಳು, ಕೊರಿಯೋಗ್ರಾಫರ್ಸ್ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ನನಗೆ ಬ್ಲೆಸ್ ಮಾಡಿ ಪುಷ್ ಮಾಡ್ತಾ ಇದ್ದಾರೋ ಇವತ್ತಿಗೂ ಅವರೆಲ್ಲ ಸೆಲೆಬ್ರಿಟೀಸ್. ಸೊ ಅದು ನನ್ನದು ಸೆಲೆಬ್ರಿಟಿ ಮೂಮೆಂಟ್, ಅವ್ರ ಜೊತೆ ವರ್ಕ್ ಮಾಡೋದು. ಮತ್ತು ನಿನ್ನ ಫ್ಯೂಚರ್ ಗೋಲ್ಸ್ ಏನಿದೆ, ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ? ಫ್ಯೂಚರ್ ಗೋಲ್ಸ್ ಬಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಲೈಕ್ ಕಷ್ಟ ಇದೆ. ಇಂಡಿವಿಜುವಲ್ ಆಗಿ ಇದೇ ಗೋಲ್ ತುಂಬ ಜನಕ್ಕಿರುತ್ತೆ. ತುಂಬ ಅದನ್ನು ಲೈಕ್ ಶಾರ್ಟಾಗಿ ಕ್ಲೀನಾಗಿ ಅರ್ಥ ಆಗೋ ಥರ ಲೈಕ್ ಹೇಳೋದೆಲ್ಲ ಕಷ್ಟ. ಬಿಕಾಸ್ ಎಲ್ಲರಿಗೂ ಅದು ಅರ್ಥ ಆಗಲ್ಲ. ಬಿಕಾಸ್ ಹೇಳಿದ್ನಲ್ಲ, ಪೇರೆಂಟ್ಸ್ ನೀಡ್ ಬೇರೆ ಥರ ಇರುತ್ತೆ. ಹುಡುಗರದು ಲೈಕ್ ಈ ಜನ್ರೇಷನ್ ಹುಡುಗರುಗಳ ನೀಡ್ ಬೇರೆ ಥರ ಇದೆ. ಕೊರಿಯೋಗ್ರಾಫರ್ಸ್ ನೀಡ್ ಬೇರೆ ಥರ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಥರ ನೀಡ್ಸ್ ಇದೆ. ಎರಡು ಒಂದು ರಿಯಾಲಿಟಿ ಶೋಸ್ ಮತ್ತು ನೀನು ಎಕ್ಸ್ಪೋಜರ್ ಲೈಕ್ ಆಚೆ ಹೋಗಿ ನೀನು ಟ್ರೈನ್ ಮಾಡ್ಕೊಳ್ಳೋದು. ವರ್ಕ್ಶಾಪ್ಸಲ್ಲಿ ಟ್ರೈನ್ ಮಾಡ್ತೀಯಾ, ಆಮೇಲಿಂದ ಬೇರೆ ಕಡೆ ಯಾರ್ದೋ ಕ್ಲಾಸಸ್ ಅಟೆಂಡ್ ಮಾಡ್ತೀಯಾ. ಇದು ಒಂದಾದರೆ ರಿಯಾಲಿಟಿ ಶೋಸೇ ಇನ್ನೊಂದಿದೆ. ಸೊ ಇದೆರಡನ್ನೂ ಕಂಬೈನ್ ಮಾಡ್ಬೇಕು. ನಾನು ಆವಾಗಲೇ ಹೇಳ್ದಂಗೆ ಲೈಕ್ ನಾವು ಆಚೆ ಏನು ಕಲ್ಚರ್ನ ಫಾಲೋ ಮಾಡ್ತಾ ಇದ್ದೀವಿ, ಕಲ್ಚರ್ ಅಂದರೆ ಹಿಪಾಪ್ ಒಂದೇ, ವರ್ಕ್ಶಾಪ್ ಅಂದರೆ ಹಿಪಾಪ್ ವರ್ಕ್ಶಾಪ್ ಅಷ್ಟೇ. ಅದೇನು ನಾವು ಫಸ್ಟಿಂದನೂ ನಾವು ಇದನ್ನು ಮಾಡ್ಕೊಂಡು ಬಂದಿದ್ದೀವಿ, ಈ ಥರ ಡ್ಯಾನ್ಸ್ನ. ಹಿಪಾಪ್ ಅದೆಲ್ಲ ಇವಾಗ ಬಂದ್ಬಿಟ್ಟಿದೆ, ಜನ ಅದನ್ನು ಕೇಳಲ್ಲ. ಹಿಪಾಪ್ ಮಾಡಿದ್ರೆ ಏನು ಅದೊಂದೇ ಏನಲ್ಲ, ಏನು ಅದನ್ನು ಮಾಡಿದವ್ರು ಮಾತ್ರ ಎಲ್ಲ ಲೈಕ್ ಸ್ಟ್ಯಾಂಡರ್ಡು ಹೈಫೈ ಅನ್ನೋದಕ್ಕಿಂತ ಲೈಕ್ ಎಲ್ಲ ಗೊತ್ತಿರೋದು, ನಾಲೆಜ್ ಇರೋದು ಡ್ಯಾನ್ಸ್ ಬಗ್ಗೆ ಅಂತ ಏನಲ್ಲ. ಈಗ ನಾರ್ಮಲಾಗಿ ನಾವು ವೆಸ್ಟರ್ನ್ ಏನು ಮಾಡ್ತೀವೋ ಅದು ಸೇಮೇನೆ, ಹಿಪಾಪ್ ಅನ್ನೋದನ್ನು ಸೇಮನ್ನೇ. ಏನಂದರೆ ಹಿಪಾಪ್ ಅನ್ನೋದನ್ನ ಲೈಕ್ ಎಲ್ಲ ಕಡೆಯಿಂದ ಪುಷ್ ಮಾಡ್ತಾರೆ. ತುಂಬ ಅದು ಫೆಮಿಲಿಯರ್ ಇದೆ ಎಲ್ಲರಿಗೂ. ಅದರಿಂದ ಅದಕ್ಕೆ ಅಷ್ಟು ಎಕ್ಸ್ಪೋಜರ್ ಇದೆ, ಪುಷ್ ಸಿಗ್ತಾ ಇದೆ. ಹಿಂದಿ ರಿಯಾಲಿಟಿ ಶೋಸಲ್ಲೂ ಅದೇ ನಡೀತಾ ಇರೋದು. ಮೇಯ್ನ್ ಬೇಸಿಕ್ ಏನು ಮಾಡ್ತಾರೆ, ಹಿಪಾಪಲ್ಲೇ ಲೈಕ್ ಬಾಯಿಂಗ್ ಮಾಡೋಕ್ಕೆ ಅಂತಲೇ ಒಬ್ಬ ಕಂಟೆಸ್ಟೆಂಟ್ ಇರ್ತಾನೆ. ಅಲ್ಲಿ ಬ್ರೇಕಿಂಗ್ ಮಾಡಿಕೊಂಡೇ ಅವ್ನು ಬ್ರೇಕಿಂಗ್ನ ರಿಪ್ರೆಸೆಂಟ್ ಮಾಡ್ತಾನೆ. ಲಿರಿಕಲ್ ಮಾಡಿಕೊಂಡೇ ಒಬ್ಬ ರಿಪ್ರೆಸೆಂಟ್ ಮಾಡ್ತಾನೆ. ಟಟ್ಟಿಂಗ್ ಮಾಡ್ಕೊಂಡು ರಿಪ್ರೆಸೆಂಟ್ ಮಾಡ್ತಾರೆ. ಈಗ ನಾನು ಇಲ್ಲಿ ಡಿಕೆಟಿಗೆ ಬಂದ್ಬಿಟ್ಟು ನಾನು ಟಟ್ಟಿಂಗೇ ಮಾಡ್ತೀನಿ ಸೀಸನ್ ಪೂರ್ತಿ ಅಂದರೆ ಅದು ಹೋಗಲ್ಲ. ಜನ ಅದಕ್ಕೆ ಕೇಳಲ್ಲ. ಸೊ ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್. ಮರ್ಜ್ ಮಾಡ್ಬೇಕು ಅದನ್ನು. ಲೈಕ್ ತುಂಬ ಜನ ಇದ್ದಾರೆ ಒಂದು ಬಾವಿಲಿ, ಲೈಕ್ ಹೆಂಗೆ ಫ್ರಾಗ್ಸ್ ಎಲ್ಲ ಒಂದೇ ಕಡೆ ಕ್ಯಾಪ್ಚರ್ ಆಗಿಬಿಟ್ಟಿರೋದು ಆ ಥರ ಬರೀ ಕಾಂಪಿಟೇಷನ್ಸೇ ಮಾಡಿಕೊಂಡು, ಇಲ್ಲಿಲ್ಲೇ ಶೋಸ್ ಮಾಡಿಕೊಂಡು, ಸ್ಕೂಲ್ಸ್ ಮಾಡ್ಕೊಂಡು, ಮೇ ಬಿ ಅದು ಅವ್ರ ರಿಕ್ವೈರ್ಮೆಂಟ್, ಅವ್ರು ಅದನ್ನು ಚೂಸ್ ಮಾಡಿರ್ತಾರೆ 100%. ಅವ್ರಿಗೇನು ಬೇಕೋ ಅವ್ರು ಮಾಡೋ ಲೈಕ್ ಲಿಬರ್ಟಿ ಅವ್ರಿಗಿದೆ. ಬಟ್ ಆದರೆ ಜಸ್ಟ್ ನನಗೆ ಅನಿಸ್ತಾರ ನಾನು ಹೇಳ್ತಾರೆ, ಅದರಿಂದ ಆಚೆ ಬರಬೇಕು ಎಲ್ಲರೂ. ನಮ್ಮ ಮೈಸೂರು ಅನ್ನೋದು ಅಷ್ಟೇ. ಮೈಸೂರಲ್ಲೂ ಲೈಕ್ ನಾವು ಇಲ್ಲೇ ಒಂದು ಕಡೆ ಕಟ್ಟಾಕೊಂಡು ನಾವೇ ಇಲ್ಲೇ ಹೋಲ್ಡಲ್ಲೇ ಇದ್ದೀವಿ, ಇಲ್ಲಿಲ್ಲೇ ಕಾಂಪಿಟೇಷನ್ಸ್ ಮಾಡಿಕೊಂಡು ಹಿಂಗೇನೆ. ಆಚೆ ಹೋಗಬೇಕು, ಆಚೆ ಹೋಗಿ ಟ್ರೈನ್ ಆದರೆ ಲೈಕ್ ಜನ್ರೇಷನ್ ಚೇಂಜ್ ಆಗ್ತಾ ಡ್ಯಾನ್ಸ್ ಪಾರ್ಟನ್ನು ಚೇಂಜ್ ಹೋಗ್ತಾ ಬರ್ತಾ ಇದೆ. ಲೈಕ್ ಅಪ್ಗ್ರೇಡ್ ಆಗ್ತಾ ಇದೆ. ಡ್ಯಾನ್ಸರ್ಸ್ ಇವಾಗ ಲೈಕ್ ಒಬ್ಬೊಬ್ರು ಬೇರೆ ಲೆವೆಲಲ್ಲಿದ್ದಾರೆ. ಆ ಲೆವೆಲ್ನ ರೀಚ್ ಮಾಡಬೇಕು ಅಂತಂದರೆ ನಮಗೆ ನಾಲೆಜ್ ಇರಬೇಕು. ಬೇಸಿಕ್ ನಾಲೆಜ್ ಬಂದು ಹಿಪಾಪ್ ಎಲ್ಲರಿಗೂ ಲೈಕ್ ಬೇಸಿಕ್ಕಾಗಿ ತಿಳ್ಕೊಬೇಕು. ತಿಳುವಳಿಕೆ ಅಷ್ಟೇ ಅದು. ಲೈಕ್ ಅವ್ರು ಮೆಂಟಲಿ ತಿಳ್ಕೊಂಡ್ರೂ ಸಾಕು. ಓಕೆ, ಅದಕ್ಕೆ ಆ ಶೋ ಅಲ್ಲಿ
ಟಟ್ಟಿಂಗ್ ಮಾಡೋನು ಕಂಪ್ಲೀಟಾಗಿ ಫೈನಲ್ಸ್ವರೆಗೂ ಬರ್ತಾನೆ. ಮೇ ಬಿ ಅಲ್ಲಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರು ಬಂದು ಮೇ ಬಿ ಇದು ಕೇಳಲ್ಲ, ಇಲ್ಲಿ ಜನಕ್ಕೆ ಬೇರೆ ಬೇಕು, ಈ ಥರ ಶೋಸ್ ರೀಚ್ ಆಗುತ್ತೆ. ದೊಡ್ಡ ಪ್ರಾಪರ್ಟೀಸ್ ಏನಕ್ಕೆ ಹಾಕ್ತಾರೆ ಅದನ್ನು ಹೇಳ್ತಾರೆ ಎಲ್ಲರೂ. ದೊಡ್ಡ ದೊಡ್ಡ ಪ್ರಾಪರ್ಟಿ ಹಾಕ್ಬಿಟ್ರೆ ಏನು ಸರ್ಕಸ್ ಮಾಡ್ತಾವ್ರೆ ಇದೆಲ್ಲ ಬರುತ್ತೆ. ಇದು ನಾನೊಬ್ಬನೇ ಅಲ್ಲ, ಲೈಕ್ ಎಲ್ಲರಿಗೂ ಗೊತ್ತಿರುತ್ತೆ. ರಿಯಾಲಿಟಿ ಶೋಸಲ್ಲಿ ಪ್ರಾಪರ್ಟಿ ಹಾಕಿದ್ರೆ ಇಮ್ಮಿಡಿಯೇಟ್ ಕಮೆಂಟ್ ಸೆಕ್ಷನಲ್ಲಿ ಸರ್ಕಸ್ ಅಂತ ಅನ್ನೋದು ಬಂದಿರುತ್ತೆ. ಅದು ಸರ್ಕಸ್ ಅಲ್ಲ. ಲೈಕ್ ಇವಾಗ ಸರಿ ಅದು ಸರ್ಕಸ್ಸೇ ಆಗಲಿ, ಆದರೆ ಇಬ್ಬರು ಕಂಟೆಸ್ಟೆಂಟ್ಸ್ ಲೈಕ್ ಒಬ್ಬ ಕಾಮನ್ ಪರ್ಸನ್ ಆಗಿ ಒಬ್ಬ ಸೆಲೆಕ್ಟ್ ಆದ ಶೋ ಅಲ್ಲಿ ಅವನ ಸರ್ಕಸ್ ಪ್ರಾಪರ್ಟಿಯಲ್ಲಿ ಮಾಡ್ತಾವನೆ ಅಂದರೆ ಅವ್ನ ಡೇರಿಂಗ್ ಲೆವೆಲ್ ಏನಿರುತ್ತೆ ಅದನ್ನು ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವನು ಎಲ್ಲ ಪಣಕ್ಕಿಟ್ಟು ಅವನು ಅದನ್ನು ಮಾಡ್ತಾವ್ನು. ಮಾಸ್ಟರ್ ಹೇಳಿರೋದನ್ನ ಏನಕ್ಕೆ ಮಾಡ್ತಾ ಇದ್ದಾನೆ, ಅವನು ಅದನ್ನ ಮಾಡೋದ್ರಿಂದ ಅವನಿಗೆ ಹೆಸರು. ಅಷ್ಟು ದೊಡ್ಡದಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಸರ್ಕಸ್ ಥರ ಬೇಡ ನೋಡೋದು ಅದನ್ನು. ಲೈಕ್ ಅದು ರಿಕ್ವೈರ್ಮೆಂಟು. ಶೋ ಗ್ರ್ಯಾಂಡಾಗಿ ಬೇಕು. ಜನ ಯಾವ ಶೋ ನಡೆಯುತ್ತೆ, ನಾರ್ತಲ್ಲೂ ಶೋಸ್ ನಡೆಯಲ್ಲ, ಸೌತಲ್ಲಿ ನಡೀತಾರೋ ಶೋಸು ಸೌತ್ ರೀಚ್ ಮಾಡ್ತಾರೋ ಥರ ಒಂದು ಕ್ವಾಲಿಟಿ ಎಲ್ಲೂ ನಡೀತಲ್ಲ. ತುಂಬ ಗ್ರ್ಯಾಂಡಾಗಿ ತುಂಬ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ನಾರ್ತಲ್ಲಿ ಏನು ಮಾಡ್ತಾಯಿದ್ದಾರೆ, ಕಂಪ್ಲೀಟಾಗಿ ಕಲ್ಚರು ಡಾನ್ಸು ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾಯಿದ್ದಾರೆ. ಅದೇ ಥರ ಕನ್ನಡಲ್ಲೂ ಆಗಬೇಕು. ಆವಾಗ ಆ ಥರ ಇನ್ ಕೇಸ್ ಆದರೆ ಲೈಕ್ ತುಂಬ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ಡಾನ್ಸರ್ಸ್ಗೂ ಹೆಲ್ಪ್ ಆಗುತ್ತೆ, ಕಂಟೆಸ್ಟೆಂಟ್ಸ್ ಆಗಬೇಕು ಅಂದ್ಕೊಂಡಿರೋರ್ಗೂ ಹೆಲ್ಪ್ ಆಗುತ್ತೆ, ಲೈಕ್ ನೆಕ್ಸ್ಟ್ ಕೊರಿಯೋಗ್ರಾಫರ್ಸ್ ಆಗಬೇಕು ಅಂದ್ಕೊಂಡಿರೋರ್ಗೂ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತಂದರೆ ಲೈಕ್ ಅವಾಗ ನೀನು ಡ್ಯಾನ್ಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀಯ, ಡ್ಯಾನ್ಸಲ್ಲಿ ಪುಷ್ ಮಾಡಿಸ್ಬೇಕು. ನಾನು ಫ್ರೆಶ್ ಆಗಿ ಏನು ತೋರಿಸ್ಬೋದು, ನನ್ನ ಕೊರಿಯೋಗ್ರಫಿಲಿ ಫ್ರೆಶ್ನೆಸ್ ಏನಿದೆ. ಇವಾಗ ಲಾಸ್ಟ್ ಟೈಮು ನಾನು ಒಂದು ಕಂಪ್ಲೀಟ್ ಆ್ಯಕ್ಟ್ ಒಂದೇ ಥರನೇ ಹಿಪಾಪೇ ಮಾಡಿಸಿದ್ದೀನಿ. ಇದರಲ್ಲಿ ಏನು ನಾನು ಬೇರೆ ಏನು ಮಾಡ್ತೀನಿ, ನಾನು ಹಿಪಾಪ್ ಜೊತೆಗೆ ಏನೋ ಮಿಕ್ಸ್ ಮಾಡ್ತೀನಿ, ಸ್ಟ್ರೀಟೋ ಕ್ಲಾಸಿಕಲ್ ಮಾಡ್ತೀನಿ, ಇಲ್ಲ ಕ್ಲಾಸಿಕಲ್ ಜೊತೆಗೆ ಒಬ್ಬರು ಕ್ಲಾಸಿಕಲ್ ಮಾಡಿದ್ರೆ ಒಬ್ಬ ಹಿಪಾಪ್ ಮಾಡ್ತೀನಿ. ಇದೆಲ್ಲ ಹಳೆ ಪ್ಯಾಟರ್ನೇ. ಬಟ್ ನೀನು ಅದನ್ನು ಹೆಂಗೆ ಜನಕ್ಕೆ ಅದನ್ನು ಎಕ್ಸಿಕ್ಯೂಟ್ ಹೆಂಗೆ ಮಾಡ್ತೀಯ ಅನ್ನೋದಿರುತ್ತೆ. ಸೊ ನಾನು ಒಬ್ಬನಿಂದನೇ ಅದಾಗಲ್ಲ. ಲೈಕ್ ಇವಾಗ ನನಗೆ ಹೆಂಗೆ ಈ ಒಪಿನಿಯನ್ ಇದೆಯೋ ಅದೇ ಒಪಿನಿಯನ್ ತುಂಬ ಜನಕ್ಕೆ ಆಚೆ ಇದೆ. ನಾನು ರಿಯಾಲಿಟಿ ಶೋಸ್ ಮಾಡಿ ಈ ಮಾತನ್ನ ಹೇಳ್ತಾ ಇದ್ದೀನಿ. ರಿಯಾಲಿಟಿ ಶೋಸ್ ಮಾಡಿಬಿಟ್ಟು ರಿಯಾಲಿಟಿ ಶೋಸ್ ಜೊತೆಗೆ ಇದನ್ನು ಕಲಿಬೇಕು, ಇದು ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಬಟ್ ರಿಯಾಲಿಟಿ ಶೋಸ್ ಮಾಡದೆ ತುಂಬ ಜನ ಅಂಡರ್ಗ್ರೌಂಡ್ ಡ್ಯಾನ್ಸರ್ಸ್ ಇದ್ದಾರೆ. ಈ ಥರ ತುಂಬ ನಾಲೆಜ್ ಇದೆ. ಅವ್ರು ಯಾಕೆ ರಿಯಾಲಿಟಿ ಶೋಸಿಗೆ ಬರಲ್ಲ ಅಂತಂದರೆ, ರಿಯಾಲಿಟಿ ಶೋಸಲ್ಲಿ ನಿಂಗೆ ಈ ರೆಸ್ಟ್ರಿಕ್ಷನ್ಸ್ ಇದೆ, ಈ ಬೌಂಡ್ರೀಸ್ ಇದೆ, ನೀನು ಹಿಂಗೆ ಮಾಡಬೇಕು, ಇದನ್ನು ಮಾಡಬೇಕು, ಹಾಂ ಅದಿದೆ, ಎಲ್ಲ ಸ್ಟೈಲ್ಸ್ ಕಲಿಬೇಕು. ಮತ್ತು ಇದೆಲ್ಲ ಆ್ಯಡ್ ಆಗುತ್ತೆ ಏರಿಯಲ್ ಅದೆಲ್ಲ. ಲೈಕ್ ಆದರೆ ಅವ್ನಿಗೆ ಅದು ಬೇಕಾಗಿರಲ್ಲ. ನಾನು ಡ್ಯಾನ್ಸ್ ಕಲಿಬೇಕು, ನಾನು ಡ್ಯಾನ್ಸಲ್ಲಿ ಫುಲ್ಲು ಇದಾಗಬೇಕು, ಎಕ್ಸ್ಪರ್ಟ್ ಆಗಬೇಕು ಅನ್ನೋದಿರುತ್ತೆ. ಹಂಗಾಗಿ ಎಷ್ಟೊಂದು ಜನ ರಿಯಾಲಿಟಿ ಶೋಸಿಗೆ ಬರಲ್ಲ. ಆದರೆ ಅವ್ರಿಗೊಂದು ಥಾಟ್ ಏನಿದೆ, ಡ್ಯಾನ್ಸ್ನ ಲೈಕ್ ಇಂಡಿಯಾಲಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಇಂಡಿಯಾದಲ್ಲಿ ಹೋಗ್ತಾ ಇದೆ, ಸೌತಲ್ಲಿ, ನಮ್ಮೂರಲ್ಲಿ ಮೈಸೂರವ್ರಿಗೂ ಲೈಕ್ ಗೊತ್ತಾಗಬೇಕು ಏನು ನಡೀತೈತೆ ಆಚೆಗಡೆ, ಯಾಕೆ ಎಲ್ಲರೂ ವರ್ಕ್ಶಾಪ್ಸ್ ಅಟೆಂಡ್ ಮಾಡ್ತಾವ್ರೆ, ಯಾಕೆ ಚಿಕ್ಕವರು ಚಿಕ್ಕ ಲೈಕ್ ಸ್ವಲ್ಪ ಗೊತ್ತಿರೋರು ಏನಕ್ಕೆ ವರ್ಕ್ಶಾಪ್ಸ್ ಮಾಡ್ತಾವ್ರೆ, ಆರ್ಗನೈಸ್ ಮಾಡ್ತಾವ್ರೆ ಅನ್ನೋದನ್ನ ತಿಳ್ಕೊಬೇಕು. ತಿಳ್ಕೊಂಡಾಗ ಗೊತ್ತಾಗ್ಬಿಡುತ್ತೆ. ಲೈಕ್ ಒಬ್ಬರಿಂದ ಒಬ್ರಿಗೆ ಮಾತುಕತೆ. ಇವಾಗ ನಾನು ಹೆಂಗೆ ಇಲ್ಲಿ ಮಾತಾಡ್ತಾ ಇದ್ದೀನೋ ಅದೇ ಥರ ಎಷ್ಟೊಂದು ಜನ ಆಫ್ಲೈನಲ್ಲಿ ಈ ಥರ ಇದ್ದಾರೆ ಡಾನ್ಸರ್ಸು, ನ್ಯೂಸ್ನ ಸ್ಪ್ರೆಡ್ ಮಾಡ್ತಾ ಇರೋರು, ಲೈಕ್ ನಾಲೆಜ್ ಸ್ಪ್ರೆಡ್ ಮಾಡ್ತಾ ಇರೋರು. ಇವರೆಲ್ಲ ಒಂದಾಗಬೇಕು. ಒಂದಾಗಿ ಲೈಕ್ ರಿಯಾಲಿಟಿ ಶೋಸು ಮತ್ತು ಡ್ಯಾನ್ಸ್ ಅನ್ನೋದು ಏನಿದೆ, ಆಫ್ ದ ರಿಯಾಲಿಟಿ ಶೋಸ್ ಡ್ಯಾನ್ಸ್ ಪ್ಯಾಟರ್ನ್ ಏನಾಯಿತು, ಹಿಪಾಪ್ ಅಥವಾ ಕ್ಲಾಸಿಕಲ್, ಅವ್ರವ್ರದ್ದೇ ಟ್ರೆಡಿಷ್ನಲ್ ಫಾರ್ಮ್ಸ್ ಆಗಲಿ ಏನಾದರೂ ಆಗಲಿ, ಅದೆಲ್ಲನೂ ಕಂಬೈನ್ ಮಾಡಿ ಒಂದೇ ಸ್ಟೇಜಿಗೆ ತರಬೇಕು. ಡ್ಯಾನ್ಸ್ನ ಜಡ್ಜ್ಮೆಂಟು ಕೂತ್ಕೊಂಡವರು ಅದರಲ್ಲಿ ಬರೀ ಆ ಪರ್ಫಾರ್ಮೆನ್ಸಲ್ಲಿ ಆ ಪ್ರಾಪರ್ಟಿ ಇದೆಯಾ, ದೊಡ್ಡ ಸೆಟಪ್ ಹಾಕಿದಾರಾ, ಓಕೆ ಎಂಗೇಜ್ಡ್ ಆಗಿತ್ತಾ, ಏನೋ ಏರಿಯಲ್ ಮಾಡೋದನ್ನ, ಇದಿಷ್ಟೇ ನೋಡೋದಲ್ಲದೆ ಬರೀ ಡ್ಯಾನ್ಸ್ನ ನೋಡಬೇಕು. ಡ್ಯಾನ್ಸ್ನು ನೋಡಿ ಅವರು ಡ್ಯಾನ್ಸ್ನ ಜಡ್ಜ್ ಮಾಡಬೇಕು. ನೀನು ಈ ಕ್ವಾಲಿಟಿ ಚೆನ್ನಾಗಿತ್ತು, ನೀನು ಈ ಆ ಸಾಂಗಲ್ಲಿ ಫಸ್ಟ್ ಬ್ಲಾಕಲ್ಲಿ ನೀನು ಸೆಕೆಂಡ್ 8 ಮಾಡುವಾಗ ನೀನು ಯಾವುದೋ ಒಂದು ವಾವ್ ಮಾಡೋಕ್ಕೆ ಹೋದೆ, ಅದು ಮಿಸ್ ಆಯಿತು ಅನ್ನೋದು ಇದು ಹೆಂಗಿದೆ ಇದರಲ್ಲಿ ಗೊತ್ತಾಗುತ್ತೆ. ಓಕೆ, ಅವ್ನು ಡ್ಯಾನ್ಸ್ನ ನೋಡೋನೆ, ಫಸ್ಟ್ ಬ್ಲಾಕ್ ಏನೈತೆ ಅನ್ನೋದು ಆ ಜಡ್ಜಿಗೆ ಗೊತ್ತು. ಸೆಕೆಂಡ್ ಬ್ಲಾಕಲ್ಲಿ ನಾನು ಮಾಡಿರೋ ವಾವ್ ಬಗ್ಗೆ ಅವ್ನು ಮಾತಾಡ್ತವನೆ, ಇದು ಖುಷಿ ಆಗುತ್ತೆ ನೋಡೋರ್ಗು. ಚೆನ್ನಾಗಿ ಜಡ್ಜ್ ಮಾಡ್ತಾವ್ರೆ ಅಪ್ಪ ಅವರು, ಡ್ಯಾನ್ಸ್ನ ನೋಡ್ತಾವ್ರೆ ಅಂತ ಅಂದ್ಬಿಟ್ಟು. ಸೊ ಈ ಥರ ಆಗಬೇಕು. ಎಷ್ಟು ಇವಾಗ ಪ್ರಾಮಿನೆನ್ಸ್ನ ನಾವು ಪ್ರಾಪರ್ಟೀಸ್ಗೆ ಅದಕ್ಕೆ ಇದಕ್ಕೆ ಅಥವಾ ಪರ್ಫಾರ್ಮೆನ್ಸ್ದು ಔಟ್ಲುಕ್ಕಿಗೆ ಎಷ್ಟು ಕೊಡ್ತೀವೋ ಅದೇ ಥರ ಪ್ರಾಮಿನೆನ್ಸ್ ಡ್ಯಾನ್ಸ್ಗೂ ಕೊಟ್ಟು, ಡ್ಯಾನ್ಸ್ನ ನೋಡಿದ್ರೆ ಬರೀ ವೆಸ್ಟರ್ನ್ ಅಥವಾ ಫೋಕ್ ಇದೇ ಥರ ಅಲ್ಲದೆ ತುಂಬ ಥರನೂ ಟಿ ವಿಯಲ್ಲಿ ಕಾಣಿಸೋಕ್ಕೆ ಶುರುವಾಗುತ್ತೆ. ಅವಾಗ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ಬೇರೆ ಬೇರೆ ಫಾರ್ಮ್ಸ್ ಮಾಡ್ತಾರೋರು. ಬಟ್ ಅವರೆಲ್ಲೋ ಆಚೆಗೆ ಗೊತ್ತಾಗ್ತಾ ಇಲ್ಲ, ಅಷ್ಟೇ ಬರ್ತಾ ಇಲ್ಲ. ಬಿಕಾಸ್ ಆಡಿಷನಲ್ಲೇ ಅವ್ರು ಬರ್ತಾರೆ, ಫಸ್ಟೇ ಲಿರಿಕಲ್ ಹಿಪಾಪ್ ಇಲ್ಲ ಬರೀ ಕಂಟೆಂಪ್ರರಿ ಈ ಥರ ಮಾಡಿರ್ತಾರೆ, ಅದು ಮಾಡಿರ್ತಾರೆ. ಆದರೆ ಚಾನಲ್ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ನೀನು ಇದನ್ನು ಕಲ್ತ್ಕೊಂಡಿರು, ಇದು ಬೇಕು, ಇದರಲ್ಲಿ ಆಗಿ ನೀನು ಒಳಗಡೆ ಹೋದ್ಮೇಲೆ ನೀನು ಇದನ್ನು ಹೆಂಗೆ ಜನಕ್ಕೆ ರೀಚ್ ಮಾಡಿಸ್ತೀಯಾ, ಹೆಂಗೆ ಅಪ್ರೋಚ್ ಮಾಡ್ತೀಯಾ, ಮಾಡೋಣ ಅಂತ ಅಂದ್ಬಿಟ್ಟು ಅದು ನಿನ್ನ ಕೈಲಿರೋದು. ಸೊ ಪ್ರತಿಯೊಬ್ಬನೂ ಈ ಸ್ಟೆಪ್ ತೊಗೊಬೇಕು. ಅವನಲ್ಲಿ ಏನಿದೆಯೋ ಲೈಕ್ ರಿಯಾಲಿಟಿ ಶೋಸ್ ಮಾಡ್ದೇ ಅವ್ನು ಸ್ವಂತ ಏನು ಕಲ್ತಿದ್ದಾನೋ, ಅವನಲ್ಲಿ ಏನಿದೆಯೋ ಟ್ಯಾಲೆಂಟ್ ಆಗಲಿ ಮೂವ್ಸ್ ಆಗಲಿ ಅದನ್ನೆಲ್ಲ ಕಂಬೈನ್ ಮಾಡಿ
ಲೈಕ್ ಒಂದು ಸ್ಟೇಜ್ ರಿಯಾಲಿಟಿ ಶೋಸ್ ಮಾಡೋದು ಬೇಡ. ರಿಯಾಲಿಟಿ ಶೋಸ್ ಬಿಟ್ರೂ ನಾರ್ಮಲ್ ಸ್ಟೇಜ್ ಶೋ ಮಾಡಿದಾಗ್ಲೂ ನಿನ್ನ ಮಕ್ಳಿಗೆ ಎಲ್ಲಾರ್ಗು ಬರೀ ಪೇಂಟ್ ಹೊಡಿಸಿ ಒಂದು ಗದೆ ಕೊಟ್ಟು ಹಿಂಗೆ ಮಾಡಿಸೋದ್ರ ಬದಲು ಜಾಸ್ತಿ ಲೈಕ್ ಎಷ್ಟು ಹಿಂಗೆ ಸುಮ್ಮನೆ ಇವಾಗ ನಾನು ಒಂದು ಎಕ್ಸಾಂಪಲ್ ಮಕ್ಕಳನ್ನ ಮುಂದೆ ನಿಲ್ಲಿಸ್ಬಿಟ್ಟು ಸಿಂಗಲ್ ಲೈನಲ್ಲಿ ಫಾರ್ಮೇಷನ್ ಕೊಡೋದ್ರ ಬದಲು ಮೂವ್ಮೆಂಟ್ಸ್ ಮಾಡಿಸ್ಬೋದಲ್ಲ. ಲೈಕ್ ತುಂಬ ಅದೇ ಗ್ಯಾಪ್ನೇ, ಅದೇ ಟೈಮಿಂಗ್ನೇ, ಅದೇ ಡ್ಯೂರೇಷನ್ ನೀನು ಡ್ಯಾನ್ಸಲ್ಲಿ ಫಿಲ್ ಮಾಡ್ಬೋದು ಮಕ್ಕಳ ಜೊತೆ. ಬೇರೆ ಥರ ಫಾರ್ಮೇಷನ್ ಕೊಟ್ಟು ಪ್ರಾಪ್ನೇ ಯೂಸ್ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಎಲ್ಲರೂ. ಲೈಕ್ ನಾವು ಸೆಟ್ ಆಗಿಬಿಟ್ಟಿದ್ದೀವಿ ಬೌಂಡ್ರಿಗೆ ಈ ಥರ, ಓಕೆ ರಿಯಾಲಿಟಿ ಶೋಗೆ ಇದು ಬೇಕು, ಸೊ ನಾನು ಇದನ್ನು ಮಾಡಬೇಕು, ನಾನು ಫ್ಲಿಪ್ಸ್ ಕಲಿಬೇಕು, ನಾನು ಎಗ್ರಿ ಬೀಳಬೇಕು, ನಾನು ಏರಿಯಲ್ಲಿ ಹೋಗೋ ಕೆಪಾಸಿಟಿ ಇರಬೇಕು, ಇಷ್ಟಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ ಮೈಂಡ್. ಆಲ್ಮೋಸ್ಟ್ ನನಗೆ ಗೊತ್ತಿರೋರಾಗಲಿ ಅಥವಾ ನಮ್ಮ ಸರೌಂಡಿಂಗಲ್ಲಿ ಇದು ಫಿಕ್ಸ್ ಆಗಿದೆ. ಅದರಿಂದ ಸ್ವಲ್ಪ ಆಚೆ ಬನ್ನಿ, ನಿಮ್ಮ ಇನ್ಪುಟ್ ಹಾಕಿ ನಿಮ್ಮದನ್ನ ನೀವು ತೋರಿಸಿ ರಿಪ್ರೆಸೆಂಟ್ ಮಾಡಿ. ಇವತ್ತಿಲ್ಲ ನಾಳೆ ಯಾವತ್ತೋ ಒಂದಿನ ಹಿಟ್ ಆಗುತ್ತೆ. ಯಾರಿಗೂ ಗೊತ್ತಿರಲಿಲ್ಲ, ಲೈಕ್ ಎಷ್ಟೊಂದು ಜನ ಬಂದರು. ಇವಾಗ ಶ್ವೇತಾ ವಾರಿಯರ್ ಮಾಡೋ ಥರ ಕ್ಲಾಸಿಕಲ್ನ ಮಿಕ್ಸ್ ಮಾಡಿ ಸ್ಟ್ರೀಟೋ ಕ್ಲಾಸಿಕಲ್ ಮಾಡ್ತಾಯಿದ್ರು ಮುಂಚೆನೂ. ಆದರೆ ಅವಳು ಮಾಡಿದ್ಲು, ಅವಳು ಅದನ್ನು ರಿಪ್ರೆಸೆಂಟ್ ಮಾಡ್ದಂಗೆ ಆಯಿತು. ಅವಳಿಗೆ ಆ ಶೋ ಅಲ್ಲಿ ಕರೆಕ್ಟಾಗಿ ಅದು ಲೈಕ್ ರೀಚ್ ಮಾಡಿಸಿದ್ರು ಜನಕ್ಕೆ, ಸೊ ಸ್ಪ್ರೆಡ್ ಆಯಿತು. ಅವಳಿಗೂ ಗೊತ್ತಿರಲಿಲ್ಲ ಅದು 100% ವರ್ಕ್ ಆಗುತ್ತೆ ಅಂತ. ಇವಾಗ ಸ್ಟ್ರೀಟೋ ಕ್ಲಾಸಿಕಲ್ ಎಲ್ಲರೂ ಮಾಡ್ತಾರೆ. ಅದೇ ಥರ ನಿಮ್ಮ ಸ್ಟೈಲ್ನ ತೊಗೊಂಡು ಬನ್ನಿ, ಮಾಡ್ತಾಯಿರಿ, ಅದನ್ನೇ ಮಾಡ್ತಾಯಿರಿ, ಪರವಾಗಿಲ್ಲ. ಫೇಲಿಯರ್ ಆಗ್ತಾ ಇರುತ್ತೆ, ವರ್ಕ್ ಆಗೋಲ್ಲ. ನಾನು ಇವಾಗ ಅದೇ ಪೊಸಿಷನಲ್ಲೇ ಇದ್ದೀನಿ. ನಾನು ಮಾಡಬೇಕು ಅನ್ಕೊತಾ ಇರೋದನ್ನ ಟ್ರೈ ಮಾಡ್ತಾಯಿದ್ದೀನಿ. ರಿಯಾಲಿಟಿ ಶೋಸಲ್ಲಿ ನಾನೇನೋ ಬೇರೆ ಥರ ಕೊರಿಯೋಗ್ರಫೀಸ್ ಮಾಡಬೇಕು, ಚಾನಲ್ ಅವ್ರು ಏನು ಕೇಳ್ತಾರೋ ಅದನ್ನೇ ಬಿಟ್ಟು ಬೇರೆ ಮಾಡಬೇಕು ನನಗೆ ಬರೋದನ್ನ, ಅಥವಾ ಆಚೆ ಡಾನ್ಸರ್ಸ್ ಏನು ಕೇಳ್ತಾರೋ ಅದನ್ನು ಇನ್ಪುಟ್ ಮಾಡಬೇಕು ಅನ್ನೋ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಶೋಸಲ್ಲೂ ಅದು ವರ್ಕ್ ಆಗೋಲ್ಲ. ಸೊ ನನಗೊಂದೊಂದು ಸತಿ ಸಿಗುತ್ತೆ ಪರ್ಮಿಷನ್ನು ಮಾಸ್ಟರ್ಗಳಿಂದ, ಓಕೆ ಟ್ರೈ ಮಾಡೋಣ ಮಾಡು ಅಂತ ಬಿಡ್ತಾರೆ. ರುದ್ರಣ್ಣ ನಂಗೆ ತುಂಬ ಸತಿ ಆ ಥರ ಕೊಟ್ಟಿದ್ದಾರೆ. ಹಾಗಾಗಿ ಇಷ್ಟೊಂದು ಪರ್ಫಾರ್ಮೆನ್ಸ್ಗಳು ನಾವು ಮಾಡಿದ್ದೀವಿ. ಅದೇ ಥರ ಎಲ್ಲ ಮಾಸ್ಟರ್ಸು, ಎಲ್ಲ ಡಾನ್ಸರ್ಸು ಅವ್ರವ್ರ ಕ್ರಿಯೇಟಿವಿಟಿನ ಇನ್ಪುಟ್ಸ್ನ ಹಾಕಿ ಬೇರೆ ಬೇರೆದನ್ನ ಮಾಡಬೇಕು. ಅದೊಂದು ಟೈಮ್ ಅದನ್ನು ನೋಡಬೇಕು ಅನ್ನೋದೊಂದು ಆಸೆ ಇದೆ. ಆಗುತ್ತೆ 100%. ಇವಾಗ ಎಲ್ಲರೂ ಲೈಕ್ ಡ್ಯಾನ್ಸಲ್ಲಿ ತುಂಬ ಪ್ರೋಗ್ರೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೊಂದು 2-3 ಇಯರ್ಸಲ್ಲಿ ಇವಾಗ ಏನು ನಡೀತಾ ಇದೆಯೋ ರಿಯಾಲಿಟಿ ಶೋಸ್ ಇವಾಗ ಹೆಂಗಿದೆಯೋ ಇದೇ ಥರ 5 ಇಯರ್ಸ್ ಆದಮೇಲೆ ಇರುತ್ತೆ ಅನ್ನೋದು 100% ಸುಳ್ಳು. ಡಾನ್ಸರ್ಸ್ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಾರೆ, ಶೋಸ್ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಸೊ ಕಂಟಿನ್ಯೂ ಮಾಡ್ತಾ ಇರಬೇಕಷ್ಟೇ, ಕಲಿತಾ ಇದ್ದರೆ ಹೋಗ್ತಾ ಏನೇನು ಹೆಂಗೆ ಆಗಬೇಕೋ ಎಲ್ಲ ಹಂಗಾಗುತ್ತೆ. ಎಲ್ಲ ಡ್ಯಾನ್ಸರ್ಸ್ಗೂ ಏನು ಒಂದು ಮೆಸೇಜ್ ಕೊಡಬೇಕಂತ ಈ ಶೋಯಿಂದ, ಈ ಪಾಡ್ಕಾಸ್ಟಿಂದ? ಈ ಪಾಡ್ಕಾಸ್ಟಿಂದ ನಾನು ಎಲ್ಲ ಡ್ಯಾನ್ಸರ್ಸ್ಗೂ ಒಂದು ಮೆಸೇಜ್ ಕೊಡಬೇಕು ಅಂದರೆ, ಮೆಸೇಜ್ಗಿಂತ ಮುಂಚೆ ಫಸ್ಟ್ ನಾನು ಅಪಾಲಜೀಸ್. ನಾನು ನಾನು ಮಾತಾಡಿರೋದಾಗಲಿ ಅಥವಾ ನಾನು ಶೇರ್ ಮಾಡಿರೋ ನಾಲೆಜ್ ಆಗಲಿ ಅಥವಾ ನನ್ನ ಫೀಡ್ ಆಗಲಿ ಯಾರಿಗಾದರೂ ಲೈಕ್ ಪರ್ಸ್ನಲಿ ಅಥವಾ ನಾರ್ಮಲಾಗಿ ಏನಾದರೂ ಅಫೆಂಡ್ ಆಗಿದ್ರೆ, ಅಥವಾ ನಾನು ಹೇಳಿರೋದು ತಪ್ಪು ಅಥವಾ ಬೇರೆ ಥರ ಇದೆ, ಇದು ಹಿಂಗಿದೆ, ಆ ಥರ ಏನಾದರೂ ಅನಿಸಿದರೆ ಐ ಆಮ್ ವೆರಿ ಸಾರಿ. ನನ್ ಆಫ್ ಮೈ ಇಂಟೆನ್ಷನ್ಸ್. ನಾನೊಬ್ಬ ನಾರ್ಮಲ್ ಡ್ಯಾನ್ಸರಾಗಿ ನಾನು ಮಾತಾಡ್ತಾ ಇದ್ದೀನಿ ಇವಾಗ. ಲೈಕ್ ನಾನೇನು ಪ್ರೂವ್ ಮಾಡ್ಕೊಂಡಿಲ್ಲ. ನಾನು ಮೇ ಬಿ ಈ ಶೋಗೆ ಇಲ್ಲಿಗೆ ಬಂದಿರೋದು ಒಬ್ಬ ಪ್ರೂವನ್ ಪರ್ಸನ್ ಆಗಿ ಏನೋ ಕರ್ಸ್ಕೊಂಡಿರ್ಬೋದೇನೋ, ಬಟ್ ಸ್ಟಿಲ್ ನಾನು ಇವತ್ತು ಮಾತಾಡಿರೋದೆಲ್ಲ ಜಸ್ಟ್ ಆಸ್ ಅ ಡ್ಯಾನ್ಸರ್. ಪ್ರಜ್ವಲ್ ಒಬ್ಬ ಡ್ಯಾನ್ಸರ್ ಮೈಸೂರಲ್ಲಿದ್ದಾನೆ, ಅವನೊಬ್ಬ ಡ್ಯಾನ್ಸರ್ನ ಕೇಳಿದ್ರೆ ಏನು ಹೇಳ್ತಾನೆ ಅನ್ನೋದನ್ನ ನಾನು ಹೇಳಿದ್ದೀನಿ. ಐ ಹ್ಯಾವ್ ಅ ನಾಲೆಜ್ ಆಫ್ ರಿಯಾಲಿಟಿ ಶೋಸ್ ಆ್ಯಂಡ್ ಲೈಕ್ ಆಫ್ ದ ರಿಯಾಲಿಟಿ ಶೋಸ್ ಏನು ನಡೆಯುತ್ತೆ ಅನ್ನೋ ನಾಲೆಜ್ ಇರೋದ್ರಿಂದ ನನಗೆ ಎಷ್ಟಾಗುತ್ತೋ ಇದನ್ನು ನಿಮ್ಗಳಿಗೆ ತಿಳಿಸೋಕ್ಕೆ ಟ್ರೈ ಮಾಡಿದ್ದೀನಿ. ಮೇ ಬಿ ಇದರಿಂದನೂ ನಿಮಗೆ ನಾಲೆಜ್ ಸಿಗ್ಬೋದು. ಇದರಿಂದನೇ ಅಂತ ಇಲ್ಲ ಅಂದ್ರೂ ಲೈಕ್ ಎವ್ರಿಬಡಿ ನೋಸ್ ಏನು ನಡೀತಾ ಇದೆ, ಡ್ಯಾನ್ಸ್ ಹಿಂಗೆ ಮುಂದೆ ಹೋಗ್ತಾ ಇದೆ ಅನ್ನೋದು. ಸೊ ಹೆಲ್ಪ್ ಆಗುತ್ತೆ. ಮೇ ಬಿ ಇದರಿಂದ ಹೆಲ್ಪ್ ಆಗೋರು ಇದರಿಂದ ಲೈಕ್ ಹೊಸದಾಗಿ ಓಕೆ ಹಿಂಗಿದೆಯಾ ಅಂತ ಅಂದ್ಬಿಟ್ಟು ಇದರಿಂದ ನಿಮಗೆ ನಾಲೆಜ್ ಸಿಗ್ತಾ ಇದೆ ಅಂತಂದರೆ ಖಂಡಿತ ಈ ಪಾಡ್ಕಾಸ್ಟ್ನ ಲೈಕ್ ವಾಚ್ ಮಾಡೋದನ್ನ ಕಂಟಿನ್ಯೂ ಮಾಡಿ. ಇದೇ ಥರ ತುಂಬ ಸ್ಟಫ್ಸ್ ನಿಮ್ಗೆ ಸಿಗುತ್ತೆ. ಡ್ಯಾನ್ಸೇ ಅಂತ ಅಲ್ಲದೆ ಲೈಕ್ ಬೇರೆದ್ರ ಬಗ್ಗೆನೂ ಕಲಿಯೋಕ್ಕೆ ಸಿಗುತ್ತೆ, ಡ್ಯಾನ್ಸ್ ಬಗ್ಗೆನೂ ಸಿಗುತ್ತೆ. ಇವತ್ತು ನಾನು ಮಾತಾಡಿದ್ದೀನಿ, ನಾಳೆ ನನಗಿಂತ ಒಬ್ಬ ಬೆಟರ್ ಪರ್ಸನ್ ಯಾರೋ ಡ್ಯಾನ್ಸಲ್ಲಿ ಪ್ರೂವ್ ಮಾಡ್ಕೊಂಡಿರೋನು ಬಂದು ಮಾತಾಡ್ಬೋದು ಇಲ್ಲಿ. ರಿಯಾಲಿಟಿ ಶೋಸ್ ಮಾಡಿಲ್ಲದೆ ಇರೋನು ಮೇ ಬಿ ಅವ್ನಿಗೆ ಫೇಮ್ ಇರಲ್ವೇನೋ, ಬಟ್ ಆದರೆ ನಾಲೆಡ್ಜ್ ತುಂಬ ಇರುತ್ತೆ. ಸೊ ಒಬ್ಬರನ್ನ ಜಡ್ಜ್ ಮಾಡೋಕ್ಕಿಂತ ಮುಂಚೆ ಅವ್ರೇನು ಅನ್ನೋದನ್ನ ನೋಡಿ ಆಮೇಲಿಂದ ಲೈಕ್ ನಿಮ್ಮ ಸಜೆಷನ್ಸ್ ಆಗಲಿ ಅಥವಾ ನಿಮ್ಮ ಅಪ್ರೂವಲ್ಸ್ ಏನೇ ಇದ್ರೂ ಆಮೇಲಿಂದ ಲೈಕ್ ಯೋಚನೆ ಮಾಡಿ. ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದನೂ ಯೋಚನೆ ಮಾಡಿ. ನಾವು ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಯಾವಾಗ ಯೋಚನೆ ಮಾಡ್ತೀವಿ ಆವಾಗಲೇ ಲೈಕ್ ನಾವು ಒಂದು ಮೆಚೂರ್ ಡಿಸಿಷನ್ನ ತೊಗೊಳಕ್ಕಾಗೋದು. ಸೊ ಮೇ ಬಿ ನಾನು ಹೇಳಿರೋದು ಹೆಲ್ಪ್ ಆಗ್ಬೋದು, ಹೆಲ್ಪ್ ಆಗದೆ ಇರ್ಬೋದು, ಬಟ್ ನನಗೇನಿದೆಯೋ ನನ್ನ ಲೈಕ್ ಬೀಯಿಂಗ್ ಮೈಸೆಲ್ಫ್ ನಾನು ಮಾತಾಡಿದ್ದೀನಿ. ಯಾರಿಗಾದರೂ ಏನಾದರೂ ಲೈಕ್ ತಪ್ಪು ಅನಿಸಿದರೆ ಅಥವಾ ಹರ್ಟ್ ಆಗಿದ್ರೆ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ನನ್ನ ಇಲ್ಲಿ ಕರೆದಿದ್ದಕ್ಕೆ ಅಣ್ಣ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಪಾಡ್ಕಾಸ್ಟಲ್ಲೆಲ್ಲ. ನೆವರ್ ಸ್ಪೋಕ್ ಸೋ ಮಚ್. ಇಷ್ಟೊಂದು ಮಾತಾಡಲ್ಲ ನಾನು. ಇಷ್ಟು ಫ್ರೀಯಾಗಿ ಮಾತಾಡೋಕ್ಕೆ ಕಾರಣ ಅಂದರೆ ಲೈಕ್ ಐ ನೋ ಯು ಸಿನ್ಸ್ ಅ ಲಾಂಗ್ ಟೈಮ್. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲಿಂದನೂ ನೀವು ನನ್ನ ನೋಡಿಕೊಂಡು ನಾನು ಬೆಳೆದಿರೋದನ್ನ ನೀವು ನೋಡಿದ್ದೀರಾ. ನಿಮ್ಮ ಮುಂದೆ ನಾನು ಕುತ್ಕೊಂಡು ಇವಾಗ ಇದು ಮಾತಾಡ್ತಾ ಇದ್ದೀನಿ ಅಂದರೆ ನನಗೊಂದೊಂಥರ ಖುಷಿ. ಸೊ ಆಲ್ ದಿ ಬೆಸ್ಟ್ ನಿಮಗೂ. ಈ ಪಾಡ್ಕಾಸ್ಟ್ ಚೆನ್ನಾಗಿ ನಡೀತಾ ಹೋಗಲಿ, ಪಾಡ್ಕಾಸ್ಟ್ ಶೋ ನಿಮ್ಮದು.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಮೆಸೇಜ್ ಏನು ನಮ್ಮ ಡಾನ್ಸರ್ಸ್ಗೆ, ಏನು ಮೆಸೇಜ್ ಡಾನ್ಸರ್ಸ್ ಪಾಸಿಟಿವ್ ಆಗಿ? ಡಾನ್ಸರ್ಸ್ ಪ್ಲೀಸ್ ಕೀಪ್ ಹಸ್ಲಿಂಗ್, ಮಾಡ್ತಾನೆ ಇರಿ. ನಿಮ್ಮ ಲೈಕ್ ಒಬ್ಬೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಟ್ಯಾಲೆಂಟ್ ಆಗಲಿ ಅಥವಾ ಈಗ ನನಗಿಷ್ಟ ಹಿಪಾಪ್, ನಾನು ಹಿಪಾಪ್ ಮಾಡ್ತೀನಿ, ನಾನು ಹಿಪಾಪಲ್ಲೇ ಕಲ್ತ್ಕೊತೀನಿ, ನನಗೆ ಇಷ್ಟ ಹಿಪಾಪ್. ಆದರೆ ನಾನು ಅವ್ನು ಕಂಟೆಂಟ್ ಮಾಡ್ತಾ ಇದ್ದಾನೆ, ಅವ್ನ ಕಂಟೆಂಟ್ ಜೊತೆಗೆ ಅವ್ನು ಬ್ರೇಕಿಂಗ್ನ ಯೂಸ್ ಮಾಡಿ ಸಖತ್ತಾಗಿ ಮಾಡ್ತಾನೆ, ಮೇ ಬಿ ಅದು ವರ್ಕ್ ಆಗುತ್ತೆ, ಅದೇ ಜನ ಕೇಳೋದು, ಅದಕ್ಕೆ ವಾವ್ ಅಂತಾರೆ. ನಾನು ಡ್ಯಾನ್ಸ್ ಮಾಡಿದ್ರೆ ವಾವ್ ಅನ್ನಲ್ಲ ಯಾರೂ, ಆ ಥರ ಎಲ್ಲ ಜಾಮ ಮಾಡಿದ್ರೆ ಜನ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ನಾನು ಫೋರ್ಸ್ಫುಲಿ ಅದನ್ನು ಟ್ರೈನ್ ಮಾಡೋದ್ರಲ್ಲಿ ಯೂಸೇ ಇಲ್ಲ. ನೀನು ಝೋನ್ನ ಬಿಟ್ಟು ನೀನು ಆಚೆ ಹೋಗಿ ಜನನ ಲೈಕ್ ಅಟ್ರಾಕ್ಟ್ ಮಾಡೋಕ್ಕೆ, ಪುಲ್ ಮಾಡೋಕ್ಕೆ, ಬೇರೆಯವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನೀನು ಮಾಡ್ತಾ ಇದೆಯಾ ಅನ್ನೋ ಥರ ಆಗುತ್ತೆ. ಸೊ ಡೋಂಟ್ ಡೂ ದಟ್. ಎಲ್ಲರದ್ದು ಅವ್ರವ್ರದ್ದೇ ಲೈಕ್ ಸ್ಟಫ್ ಇರುತ್ತೆ. ನಾನೊಂದರಲ್ಲಿ ಲೈಕ್ ಚೆನ್ನಾಗಿ ಮಾಡ್ತಿರ್ತೀನಿ, ನಾನು ಇದರಲ್ಲೇ ನನ್ನ ಲೈಕ್ ಚೆನ್ನಾಗಿ ಮಾಡ್ತೀನಿ, ಅದಕ್ಕಿಂತ ನನ್ನ ಬಾಡಿ ಲ್ಯಾಂಗ್ವೇಜ್ನ ನಾನು ಎಲ್ಲಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ ಅದು ನನ್ನ ಜಾನರ್. ಸೊ ಅದ್ರಲ್ಲಿ ಮಾಡಿ. ನೀವು ತಿಳ್ಕೊಳ್ಳೋದು ಇಸ್ ನಾಟ್ ಅ ಮಿಸ್ಟೇಕ್. ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಬೇಸಿಕ್ ಎಲ್ಲದ್ರದ್ದು ಗೊತ್ತಿರಬೇಕು, ಫೌಂಡೇಶನ್ಸ್ ಗೊತ್ತಿರಬೇಕು. ಬಟ್ ಬೇರೆಯವ್ರನ್ನ ಇಂಪ್ರೆಸ್ ಮಾಡಬೇಕು ಅಥವಾ ನನಗೆ ಇವಾಗ ಅಟೆನ್ಷನ್ ಸೀಕ್ ಮಾಡ್ಬೋದು, ನಾನು ರೀಲ್ಸಲ್ಲಿ ಸ್ವಲ್ಪ ಲೈಕ್ ಜಾಸ್ತಿ ಝೂಮ್ ಇನ್ ಝೂಮ್ ಔಟ್ಸ್ ಹಾಕಿ ಹುಕ್ ಮೂಮೆಂಟ್ಗಳು ಜಾಸ್ತಿ ಮಾಡಿದ್ರೆ ಮೇ ಬಿ ರೆಕಗ್ನೇಷನ್ ಸಿಗ್ಬೋದು. ಇದನ್ನೆಲ್ಲ ಮಾಡ್ಬಿಟ್ಟು ನಿಮ್ಮನ್ನ ನೀವು ಕಳ್ಕೊಬೇಡಿ. ರೀಲ್ಸ್ ಮಾಡ್ತಿರಲ್ಲ, ದಿಸ್ ಇಸ್ ಜಸ್ಟ್ ಒನ್ ಥಿಂಗ್ ಅಷ್ಟೇ. ಅದರಲ್ಲಿ ರೀಲ್ಸ್ ಅನ್ನೋದೇನು ಲೈಕ್ ಅದು ತಪ್ಪು ಅಂತ ಹೇಳ್ತಿಲ್ಲ. ರೀಲ್ಸಲ್ಲೂ ತುಂಬ ಜನ ಇದ್ದಾರೆ ಡಾನ್ಸ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಮಾಡ್ತಾ ಇರೋರು. ಸೊ ನೀವೇನು ಮಾಡ್ತೀರಾ, ನಿನಗೇನು ಇಂಟ್ರೆಸ್ಟ್ ಇದೆಯೋ, ನಿನ್ನ ಸ್ಟ್ರೆಂತ್ ಏನಿದೆಯೋ ಅದನ್ನು ಪರ್ಸೀವ್ ಮಾಡಿ ಅದರಲ್ಲೇ ವರ್ಕ್ ಮಾಡ್ತಾ ಹೋಗಿ. ಆವಾಗ 100% ಒಂದಲ್ಲ ಒಂದಿನ, ಯಾವತ್ತೋ ಒಂದಿನ ಲೈಕ್ ನೀವು ಸಕ್ಸೀಡ್ ಆಗೇ ಆಗ್ತೀರಾ. ನಿಮ್ಮ ಗೋಲ್ ಏನೇ ಇರ್ಬೋದು, ಏನೇ ಇರ್ಬೋದು, ನೀನು ಕಂಪ್ಲೀಟ್ ನಿನ್ನ ಗೋಲ್ ಮುಟ್ಟಿಲ್ಲ ಅಂದರೂ ನಿನಗೆ ಎಂಡ್ ಆಫ್ ದ ಡೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹೌದು, ನಾನು ಇಷ್ಟು ದಿನ ಕಷ್ಟ ಏನು ಪಟ್ನೋ, ನನಗೇನು ಬೇಕಿತ್ತು ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸಕ್ಸಸ್ ಇಲ್ಲ ಅಂದರೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ರಿಗ್ರೆಟಲ್ಲಿ ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ, ನಾನು ಆವಾಗಲೇ ನಾನೇನು ಕಲಿತಾ ಇದ್ನೋ ಹಂಗೆ ಕಲ್ತ್ಕೊಂಡು ಕಾಂಪಿಟೇಷನ್ಸ್ ಎಲ್ಲ ಅಟೆಂಡ್ ಮಾಡಿ ಚಾಂಪಿಯನ್ಶಿಪ್ಸ್ ಎಲ್ಲ ಮಾಡಿಬಿಡ್ಬೇಕಿತ್ತು, ಈ ಕಡೆ ರಿಯಾಲಿಟಿ ಶೋಸ್ಗೆ ಬರಬಾರ್ದಿತ್ತು ನಾನು ಅಂತ ರಿಗ್ರೆಟ್ ಮಾಡೋದ್ರಲ್ಲೂ ಪ್ರಯೋಜನ ಇಲ್ಲ. ಅಥವಾ ರಿಯಾಲಿಟಿ ಶೋಸ್ ಮಾಡಾದ್ಮೇಲಿಂದ ನಾನು ರಿಯಾಲಿಟಿ ಶೋಸ್ ಬದಲು ಬೇರೆ ಏನಾದರೂ ಮಾಡ್ಬೋದಿತ್ತಲ್ಲ, ಅಥವಾ ರಿಯಾಲಿಟಿ ಶೋನೇ ಬೆಸ್ಟ್ ಇತ್ತ, ಈ ಥರ ಕನ್ಫ್ಯೂಷನ್ ಮಾಡ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ಸೊ ನಿಮಗೇನು ಬರುತ್ತೋ ನೀನು ಅದರಲ್ಲೇ ಟ್ರೈನ್ ಆಗಿ ಒಂದಲ್ಲ ಒಂದಿನ ನಿಮ್ಗೆ ಅದೇ ಲೈಕ್ ಊಟ ಹಾಕೋದಾಗಲಿ, ನೇಮ್ ಕೊಡೋದಾಗಲಿ, ಫೇಮ್ ಕೊಡೋದಾಗಲಿ, ಜೀವನಕ್ಕೆ ಒಂದು ಅರ್ಥ ಕೊಡೋದಾಗಲಿ, ನಿನಗೇನು ಬರುತ್ತೋ ಅದೇನೇ ನಿನಗೆ ಎಂಡ್ ಆಫ್ ದ ಡೇ ಸಾಕೋದು. ಸೊ ಚೆನ್ನಾಗಿ ವೈಸಾಗಿ ಚೂಸ್ ಮಾಡಿ. ರಿಯಾಲಿಟಿ ಶೋಸ್ ಮಾಡಬೇಕು ಅನ್ನೋ ರಿಯಾಲಿಟಿ ಶೋಸ್ ಚೂಸ್ ಮಾಡಿ. ಬಟ್ ಇದನ್ನೆಲ್ಲ ತಿಳ್ಕೊಳ್ಳಿ, ರಿಯಾಲಿಟಿ ಶೋಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಡ್ಯಾನ್ಸ್ ಮಾಡಿದ್ರೆ ಸೆಲೆಕ್ಟ್ ಆಗ್ತೀನಿ, ಒಳಗೆ ಹೋಗ್ತೀನಿ, ಡ್ಯಾನ್ಸ್ ಆಡ್ತೀನಿ, ಗೆಲ್ತೀನಿ, ಎಲಿಮಿನೇಟ್ ಆದರೆ ಆಗ್ತೀನಿ. ದಿಸ್ ಇಸ್ ನಾಟ್ ರಿಯಾಲಿಟಿ ಶೋ. ರಿಯಾಲಿಟಿ ಶೋಸ್ ತುಂಬ ಇದೆ ಒಳಗಡೆ. ರಿಯಾಲಿಟಿ ಶೋ ನಾನು ಏನೇನು ಹೇಳಿದ್ನು ಲೈಕ್ ಆ ಥರ ತುಂಬ ಸೆಕ್ಷನ್ಸ್ ಇದೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ರಿಯಾಲಿಟಿ ಶೋಸ್ ಮಾಡ್ಬೋದು. ಈ ಕಡೆ ಡ್ಯಾನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡ್ತಾರೋರು ಮಾಡಿ. ತುಂಬ ಲೈಕ್ ಇವಾಗ ನೋಡ್ತಾ ಇದ್ವಿ ಕಾಲೇಜ್ ಪರ್ಸನ್ಸ್, ಕಾಲೇಜ್ ಪೀಪಲ್ ಆಗಲಿ ಅಥವಾ ರ್ಯಾಂಡಮ್ ಆಗಿ ಮನೇಲಿರೋರಾಗಲಿ, ನಮ್ಮ ಲೈಕ್ ಈ ಯೂತ್ ಅವ್ರಿಗೆ ಲೈಕ್ ಡ್ಯಾನ್ಸ್ ಮೇಲೆ ತುಂಬ ಇಷ್ಟ ಅಥವಾ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾಯಿದೆ ರೀಲ್ಸ್ ಕಡೆಯಿಂದ. ಈ ಥರ ಒಂದು ಲೈಕ್ ಪ್ರಮೋಷನಲ್ ಪ್ಲೇಸಸ್ ಏನೇನಿದೆಯೋ ಆ ಥರದ್ರಿಂದ ಇಂಟ್ರೆಸ್ಟ್ ಲೈಕ್ ಬಿಲ್ಡ್ ಆಗ್ತಾ ಇದೆ. ಸೊ ಯೂಸ್ ಮಾಡಿ ಇದನ್ನು. ಬೇರೆಯವ್ರ ಏನು ಟ್ರೆಂಡ್ನ ಫಾಲೋ ಮಾಡೋದ್ರ ಬದಲು ನೀನೇ ಮಾಡಿ ಪರವಾಗಿಲ್ಲ. 2 likes 3 likes ಡಸಂಟ್ ಮ್ಯಾಟರ್, ಪರವಾಗಿಲ್ಲ ಮಾಡಿ. ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾನು ನಂದೇ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಬೇರೆಯವ್ರು ಯಾರೋ ರೀಲ್ಸ್ ಮಾಡ್ಬೇಕಾರೆ ಈ ಥರ ಮಾಡು ಅಂತ ತೋರಿಸಿದಾಗ ನೀವು ಹೇಳ್ಬೋದು ಅವಾಗ ಬೇರೆಯವ್ರ ಟ್ರೆಂಡ್ ಅಲ್ಲ, ನಾನೇ ಮಾಡಿದ್ದೀನಿ, ನಂದೇ ಕೊರಿಯೋ ಇದೆ ಅಂತ ಅನ್ಬೋದು. ಸೊ ನಿಮ್ಗೇನು ಬರುತ್ತೋ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ದಯವಿಟ್ಟು ಅದನ್ನೇ ಮಾಡಿ. ಒಂದಲ್ಲ ಒಂದಿನ 100% ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದಾಗುತ್ತೆ. ತುಂಬ ಟೈಮ್ ತೊಗೊಳುತ್ತೆ. ಎವ್ರಿಥಿಂಗ್ ಟೇಕ್ಸ್ ಟೈಮ್. ನೀನು ಕಷ್ಟ ಸಾಲ್ವ್ ಆಗೋಕ್ಕೂ ಟೈಮ್ ಬೇಕು, ನೀನು ಸಕ್ಸಸ್ ನೋಡಬೇಕು ಅಂದರೂ ಟೈಮ್ ಬೇಕು, ನೀನು ಹುಷಾರಾಗಬೇಕು ಅಂದರೂ ಟೈಮ್ ಬೇಕು, ಎಲ್ಲದಕ್ಕೂ ಟೈಮ್ ಬೇಕು. ಸೊ ಬಿ ಪೇಷಂಟ್, ಟ್ರೈನ್ ಯುವರ್ ಸೆಲ್ಫ್. ಅಷ್ಟೇ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂನಿಟಿ, ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಒಬ್ಬೊಬ್ಬರನ್ನ. ಲೈಕ್ ನಿನ್ಗಿಂತ ಒಬ್ಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದರೆ ಅವನ್ನ ಸಪೋರ್ಟ್ ಮಾಡಿ, ಅವನಿಂದ ಕಲಿಯೋಕ್ಕೆ ಟ್ರೈ ಮಾಡಿ, ಅವನ್ನ ಕಳಕ್ಕೆ ತಳ್ಳಬೇಡಿ. ಅಷ್ಟೇ. ಲೈಕ್ ಯೂನಿಟಿನೇ ಬೆಸ್ಟ್ ಸ್ಟ್ರೆಂತ್. ಲೈಕ್ ಯೂನಿಟಿ ಇಸ್ ದ ಪವರ್, ಯೂನಿಟಿ ಇಸ್ ದ ಸೀಕ್ರೆಟ್ ಎಲ್ಲದಕ್ಕೂ. ಕೀಪ್ ಡಾನ್ಸಿಂಗ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಒಳ್ಳೆಯದಾಗಲಿ, ನಿನ್ನ ಗೋಲ್ಸ್ ಎಲ್ಲ ಬೇಗ ರೀಚ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನೈಸ್ ಮೀಟಿಂಗ್ ಯು. ಪೀಸ್ ಔಟ್.